and point of incidence both are same person ಅಂತ ಕೇಳ್ತಾರೆ. ಯಾರ ಮೇಲೆ ತೆರಿಗೆ ಬೀಳ್ತಾ ಇದೆಯೋ, ಯಾರು ಅದನ್ನು ಸರ್ಕಾರಕ್ಕೆ ಕಟ್ತಾ ಇದ್ದಾರೋ, ಇಬ್ಬರು ಒಂದೇ ವ್ಯಕ್ತಿ ಆಗಿದ್ರೆ ಅದನ್ನ ನಾವೇನ್ ಕರಿತೀವಿ, ನೇರ ತೆರಿಗೆ ಅಂತ ಕರಿತೀವಿ. ಈಗ ನನ್ನ ಮೇಲೆ ಆದಾಯ ತೆರಿಗೆ ಬಿದ್ರೆ ನಾನೇ ಅದನ್ನ ಏನ್ ಮಾಡ್ಬೇಕು, ಸರ್ಕಾರಕ್ಕೆ ಕಟ್ಟಬೇಕು. ಸೊ ಇಲ್ಲ ಇವರೆಲ್ಲ ನನ್ನ ಕ್ಲಾಸ್ ಕೇಳ್ತಿದ್ದಾರೆ, ಇವ್ರು ಕೊಡ್ತಾರೆ ಅಂತ ಹೇಳೋದಕ್ಕಾಗಲ್ಲ ನಾನು, ಅದಲ್ವಾ? ಸೊ ಅದು ನಿಮ್ಗೆ ಏನಾಗುತ್ತೆ, ಸೊ ಡೈರೆಕ್ಟ್ ಟ್ಯಾಕ್ಸ್. ಯಾರ ಮೇಲೆ ತೆರಿಗೆ ಬೀಳ್ತಾ ಇದೆಯೋ ಅವರೇ ಕಟ್ಟಿದ್ರು. ಆದ್ರೆ ಯಾರು ತೆರಿಗೆ ಕಟ್ತಾ ಇದ್ದಾರೋ ಅವ್ರು ಆಕ್ಚುಲಿ ಸರ್ಕಾರಕ್ಕೆ ಕಟ್ತಿಲ್ಲ, ಅವ್ರ ಬದಲಾಗಿ ಬೇರೆ ಯಾರೋ ಕಟ್ತಾರೆ ಅಂತ ಬಂದಾಗ ಅದು ಇಂಡೈರೆಕ್ಟ್ ಟ್ಯಾಕ್ಸ್ ಆಗುತ್ತೆ. ಪಾಯಿಂಟ್ ಆಫ್ ಇಂಪ್ಯಾಕ್ಟ್ ಅಂಡ್ ಪಾಯಿಂಟ್ ಆಫ್ ಇನ್ಸಿಡೆನ್ಸ್ ಆರ್ ಡಿಫರೆಂಟ್ ಪರ್ಸನ್ಸ್ ಅಂತ ಹೇಳುತ್ತೆ. ಸೊ ಈಗ ನೀವು ತೆರಿಗೆ ಕಟ್ತೀರಾ, ಕಟ್ಟಲ್ವಾ? ಕಟ್ತೀರಾ. ಯಾವ ರೀತಿ ತೆರಿಗೆ ಕೊಡ್ತೀರಾ? ಇಂಡೈರೆಕ್ಟ್ ಟ್ಯಾಕ್ಸ್ ಕೊಡ್ತೀರಾ. ಯಾಕೆಂದ್ರೆ ನೀವು ಅದನ್ನ ಕೊಟ್ಟಿದ್ದೀರಾ, ನಿಮ್ ಜೇಬಿಂದ ಅದು ಕಟ್ಟಾಗಿದೆ. ಆದ್ರೆ ಅದನ್ನ ನೀವು ಕಟ್ತಾ ಇಲ್ಲ ಸರ್ಕಾರಕ್ಕೆ, ನಿಮ್ ಬದಲಾಗಿ ಏನ್ ಮಾಡ್ತಿದ್ರೆ ಬೇರೆ ಯಾರೋ ಕಟ್ತಾ ಇದಾರೆ, ಅದಕ್ಕೆ ಇಂಡೈರೆಕ್ಟ್ ಟ್ಯಾಕ್ಸ್. ಓಕೆ, ಕೆಲವೊಬ್ಬರಿಗೆ ಇನ್ನೂ ಕೂಡ ಕನ್ಫ್ಯೂಷನ್ ಇರುತ್ತೆ, GST ಇಂಡೈರೆಕ್ಟ್ ಟ್ಯಾಕ್ಸ್ ಡೈರೆಕ್ಟ್ ಟ್ಯಾಕ್ಸ್ ಅಂತ ಹೇಳ್ಕೊಂಡು. ಅದಲ್ಲ, GST ಎಲ್ಲ ಕಟ್ತಾ ಇದ್ದೀರಾ, ಸೊ ಅದಕ್ಕಾಗಿ ಇಂಡೈರೆಕ್ಟ್ ಟ್ಯಾಕ್ಸ್ ಅದು. ಆದ್ರೆ ಯಾರು ಕೂಡ ಸರ್ಕಾರಕ್ಕೆ ಹೋಗಿ ಕೊಡ್ತಾ ಇಲ್ಲ. ಸೊ ನೀವೆಲ್ಲ ದುಡ್ಡನ್ನ ಕೊಡ್ತಾ ಇದ್ದೀರ, ಪ್ರತಿಯೊಂದನ್ನ ಪರ್ಚೇಸ್ ಮಾಡ್ಬೇಕಾದ್ರೂ ಕೂಡ GST ಕೊಡ್ತಾ ಇದ್ದೀರ. ಸೊ ಕಾನ್ಸೆಪ್ಟ್ ಅರ್ಥ ಆಗಿದೆ. ಸೊ ಎಲ್ಲ ಏನ್ ಬರುತ್ತೆ, ರೆವೆನ್ಯೂದ ಒಳಗಡೆ ರಿಸಿಪ್ಟ್ ಒಳಗಡೆ ಬಂತು. ನಾನ್ ಟ್ಯಾಕ್ಸ್ ರೆವೆನ್ಯೂ ರಿಸಿಪ್ಟ್ಗೆ ಎಕ್ಸಾಂಪಲ್ ತೆರಿಗೆಯೇತರ ಕಂದಾಯ ಸ್ವೀಕೃತಿಗಳು. ಸರ್ಕಾರಕ್ಕೆ ದುಡ್ಡು ಬರಬೇಕು, ಆದ್ರೆ ಅದು ತೆರಿಗೆ ಅಲ್ಲ. ಸೊ ಯಾವ ತರ ಬರುತ್ತೆ? ಓಕೆ, ಫೈನ್, ಪೆನಾಲ್ಟಿಯನ್ನ ಹಾಕಿರ್ಬೋದು, ದಂಡ ವಿಧಿಸಿರುವಂತಹ ದುಡ್ಡು ಬಂದಿರ್ಬೋದು, ಅಥವಾ PSUಗಳಿಗೆ ಪ್ರಾಫಿಟ್ ಆಗಿರ್ಬೋದು, ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ಸ್ ಗಳಿಗೆ ಪ್ರಾಫಿಟ್ ಆದ್ರೆ ಅದು ಕೂಡ ಬರುತ್ತೆ. ಸೊ ಈ ತರದೆಲ್ಲ ಕಾನ್ಸೆಪ್ಟ್ ಏನಿಲ್ಲ. ಎಸ್, ಸೊ ಅವ್ರು ಏನಾದ್ರು ಸ್ವಲ್ಪ ಮಟ್ಟಿಗೆ ಬಾಂಡ್ ಅಲ್ಲಿ ಗೇನ್ ಮಾಡ್ತಾರೆ, ಅದೆಲ್ಲ ಏನಾಗುತ್ತೆ, ಸೊ ಅದೆಲ್ಲ ಇದ್ರೊಳಗಡೆ ಬರುತ್ತೆ. ಸೊ ಅದೆಲ್ಲ ಏನು ಕಂದಾಯದ ಒಳಗಡೆ ಬರುತ್ತೆ. ಅಗೇನ್ ಬಾಂಡ್ ಅನ್ನ ಎಕ್ಸಾಕ್ಟ್ ಆಗಿ ತಗೊಳ್ಳೋದಕ್ಕಾಗಲ್ಲ, ನೆನಪಿರ್ಲಿ. ಯಾಕಂದ್ರೆ ಬಾಂಡ್ ಕೊಟ್ಟಾಗ ಅವರ ಲಯಾಬಿಲಿಟಿ ಚೇಂಜ್ ಆಗುತ್ತೆ. ಸೊ ಈಗ ನಾವು ಬಾಂಡ್ ಅನ್ನ ಖರೀದಿ ಮಾಡಿದ್ವಿ ಅಂದ್ರೆ ನಂತರ ಎಲ್ಲೋ ಒಂದ್ ಕಡೆ ಅವರು ವಾಪಸ್ ದುಡ್ಡು ಕೊಡಬೇಕು. ಸೊ ಆ ಕಾರಣಕ್ಕಾಗಿ ಹೊಣೆಗಾರಿಕೆ ಚೇಂಜ್ ಆಗುತ್ತೆ. ಸೊ ಇದು ನಾನ್ ಟ್ಯಾಕ್ಸ್ ಮತ್ತೆ ಟ್ಯಾಕ್ಸ್ ರಿಸಿಪ್ಟ್ ಗಳಿಗೆ ಎಕ್ಸಾಂಪಲ್. ರೆವೆನ್ಯೂ ರಿಸಿಪ್ಟ್. ರೆವೆನ್ಯೂ ಎಕ್ಸ್ಪೆಂಡಿಚರ್ಗೆ ಏನಾದ್ರು ಎಕ್ಸಾಂಪಲ್ ಹೇಳ್ತೀರಾ? ರೆವೆನ್ಯೂ ಎಕ್ಸ್ಪೆಂಡಿಚರ್ಗೆ, ಸೊ ರೆವೆನ್ಯೂ ಎಕ್ಸ್ಪೆಂಡಿಚರ್ ಅಂದ್ರೆ ಸರ್ಕಾರದ ಸ್ವತ್ತು ಅಥವಾ ಹೊಣೆಗಾರಿಕೆಗಳು ಬದಲಾಗಬಾರ್ದು, ಆದ್ರೆ ಸರ್ಕಾರದಿಂದ ದುಡ್ಡು ಖರ್ಚಾಗಬೇಕು. ಫಾರ್ ಎಕ್ಸಾಂಪಲ್ ಗವರ್ಮೆಂಟ್ ಎಂಪ್ಲಾಯಿಗಳ ಸ್ಯಾಲರಿ, ಸಬ್ಸಿಡಿ, ಸೊ ಈ ತರದೆಲ್ಲ ಕಾನ್ಸೆಪ್ಟ್ ಅನ್ನ ಹೇಳ್ಬೋದು. ಸೊ ಅವೆಲ್ಲ ನಿಮ್ಗೇನಿದೆ, ಸೊ ಅವೆಲ್ಲ ರೆವೆನ್ಯೂ ಎಕ್ಸ್ಪೆಂಡಿಚರ್ ನ ಭಾಗಗಳಾಗಿ ಕಾಣ್ತವೆ. ಅಥವಾ ಇಂಟ್ರೆಸ್ಟ್ ಪೇಮೆಂಟ್ ಇದ್ರೂ ಕೂಡ ಅದೇನು ರೆವೆನ್ಯೂ ಎಕ್ಸ್ಪೆಂಡಿಚರ್ ನ ಭಾಗ. ಸೊ ಇಂಟ್ರೆಸ್ಟ್ ಪೇಮೆಂಟ್ ಆದ್ರೂ ಕೂಡ ಅದು ರೆವೆನ್ಯೂ ಎಕ್ಸ್ಪೆಂಡಿಚರ್ ನ ಭಾಗ. ಸೊ ಇವು ಕೆಲವೊಂದು ಕಾನ್ಸೆಪ್ಟ್ಗಳು ನೆನಪಿರಿ. ಫೈನ್. ಸೊ ಏನು, ಸೊ ಕೆಲವೊಂದು ಟ್ಯಾಕ್ಸ್ ಗಳನ್ನ ಏನ್ ಮಾಡುತ್ತೆ, ಸೊ ಕೇಂದ್ರ ಸರ್ಕಾರ ಅಥವಾ ಸೆಂಟ್ರಲ್ ಗವರ್ಮೆಂಟ್ ಏನ್ ಮಾಡುತ್ತೆ, ಇದನ್ನೆಲ್ಲವನ್ನ ಕಲೆಕ್ಟ್ ಮಾಡುತ್ತೆ, ನಂತರದಲ್ಲಿ ರಾಜ್ಯ ಸರ್ಕಾರದ ಜೊತೆಯಲ್ಲಿ ಹಂಚ್ಕೊಳ್ಳುತ್ತೆ. ಸೊ ಯಾಕೆ ಆ ತರ ಹಂಚ್ಕೊಳ್ಳುತ್ತೆ, ಅಥವಾ ಯಾವ ಕಮಿಷನ್ ಅದಕ್ಕೆ ಹಂಚ್ಕೊಳ್ಳೋದಕ್ಕೆ ಈ ತರ ಹಂಚ್ಕೊಳ್ಬೇಕು ಅಂತ ಹೇಳುತ್ತೆ? ಫೈನಾನ್ಸ್ ಕಮಿಷನ್ ಅಂತ ಕೇಳ್ತಾರೆ, ಹೌದಲ್ಲ? ಹಣಕಾಸು ಆಯೋಗ. ಹಣಕಾಸು ಆಯೋಗ ಈಗ ಸದ್ಯದಲ್ಲಿ ಯಾವ ಹಣಕಾಸು ಆಯೋಗದ ವರದಿ ಚಾಲ್ತಿಯಲ್ಲಿದೆ? 15ನೇ ಹಣಕಾಸು ಆಯೋಗದ್ದು ಚಾಲ್ತಿಯಲ್ಲಿದೆ. 15ನೇ ಹಣಕಾಸು ಆಯೋಗ ಎಲ್ಲಿ ತನಕ ಇರುತ್ತೆ? 2026. ಯಾರಿದ್ರು ಚೇರ್ಪರ್ಸನ್ ಏನಾದ್ರು ನೆನಪಿದ್ಯಾ? NK ಸಿಂಗ್ ಅವರು ಇದ್ರು. 16ನೇ ಹಣಕಾಸು ಆಯೋಗಕ್ಕೆ ಯಾರನ್ನ ಆಯ್ಕೆ ಮಾಡಿದ್ದಾರೆ ಈಗ ಚೇರ್ಪರ್ಸನ್ ಆಗಿ? ಅರವಿಂದ ಪನಗರಿಯಾ ಅವರನ್ನ ಆಯ್ಕೆ ಮಾಡಿದ್ದಾರೆ, ಅದಲ್ಲ? ಕರೆಂಟ್ ಅಫೇರ್ಸ್ ಓದ್ತಾ ಇದ್ರಲ್ವಾ, ಅರವಿಂದ ಪನಗರಿಯಾ, ಸೊ ಅವ್ರನ್ನ ಆಯ್ಕೆ ಮಾಡಿದ್ರು. ಸೊ ಅವೆಲ್ಲ ಇರುತ್ತೆ. ಅದರ ಜೊತೆಯಲ್ಲಿ 15ನೇ ಹಣಕಾಸು ಆಯೋಗ ರಾಜ್ಯ ಸರ್ಕಾರಗಳಿಗೆ ಬರುವಂತ ಪಾಲನ್ನ, ತೆರಿಗೆಯ ಪಾಲನ್ನ ಹೆಚ್ಚು ಮಾಡಿತಾ ಕಡಿಮೆ ಮಾಡಿತಾ? ಕಡಿಮೆ ಮಾಡಿತು. ಎಷ್ಟು ಪರ್ಸೆಂಟೇಜ್ ಕಡಿಮೆ ಮಾಡಿತು? 1% ಕಡಿಮೆ ಮಾಡಿತು. 42% ಇತ್ತು, 41%ಗೆ ಕಟ್ ಡೌನ್ ಮಾಡಿತು. ಈಗ 41% ಮಾಡಿದಾಗ 1% ಕಡಿಮೆ ಯಾಕೆ ಮಾಡ್ತದು? ರೀಸನ್ ಏನು? ಸೊ ರೀಸನ್, ಜಮ್ಮು ಅಂಡ್ ಕಾಶ್ಮೀರ್ ಅರ್ಲಿಯರ್ ಏನಾಗಿತ್ತು, ಒಂದು ಸ್ಟೇಟ್ ಆಗಿತ್ತು, ರಾಜ್ಯ ಆಗಿತ್ತು. ಅದಕ್ಕಾಗಿ ಅದಕ್ಕೆ ನಿಮ್ಗೆ 1% ಎಕ್ಸ್ಟ್ರಾ ಬರ್ತೈತಿ. ಈಗೇನಾಗಿದೆ, ಸೊ ದಟ್ ಈಸ್ ಯೂನಿಯನ್ ಟೆರಿಟರಿ ಅಂತ ಹೇಳಿ. ಸೊ ಅದನ್ನ ಕೇಂದ್ರಾಡಳಿತ ಪ್ರದೇಶ ಆಗಿ ಮಾಡಿರೋದ್ರಿಂದಾಗಿ ಕೇಂದ್ರದ ಪಾಲಿಗೆ 1% ಜಾಸ್ತಿ ಹೋಗುತ್ತೆ, ರಾಜ್ಯಗಳ ಪಾಲಿಗೆ 1% ಕಡಿಮೆ ಬರುತ್ತೆ. ಅಥವಾ ಆ ತರ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ನಡುವೆ ಏನು ಹಂಚಿಕೆ ಆಗತ್ತೆ ತೆರಿಗೆ, ಅದನ್ನ ಏನ್ ಕರಿತೀವಿ? ವರ್ಟಿಕಲ್ ಟ್ಯಾಕ್ಸ್ ಡಿವಲ್ಯೂಷನ್ ಅಂತ ಕರಿತೀವಿ. ವರ್ಟಿಕಲ್ ಟ್ಯಾಕ್ಸ್ ಡಿವಲ್ಯೂಷನ್, ಕೇಂದ್ರ ಮತ್ತು ರಾಜ್ಯದ ನಡುವೆ ಹಂಚಿಕೆ ಆದ್ರೆ ವರ್ಟಿಕಲ್ ಟ್ಯಾಕ್ಸ್ ಡಿವಲ್ಯೂಷನ್. ಕನ್ನಡದಲ್ಲಿ ಬರಿಬೇಕಾದ್ರೆ ನಿಮ್ಗೆ ಕೇಂದ್ರ ಮತ್ತು ರಾಜ್ಯಗಳ ನಡುವಿನ ತೆರಿಗೆ ಹಂಚಿಕೆ ಅಂತಾನೆ ಬರೀತಾರೆ. ಸೊ ಏನು, ಈಗ ರಾಜ್ಯಗಳ ಜೊತೆಗೆ ನಿಮ್ಗೆ ಎಲ್ಲಾ ರಾಜ್ಯಕ್ಕೆ ಸೇರಿ ಏನಾಗಿತ್ತು, ಒಂದು 41% ಬಂತು. ಎಲ್ಲಾ ರಾಜ್ಯಗಳಿಗೆ ಸೇರಿ 41% ಬಂತಲ್ವಾ? ಈಗ ರಾಜ್ಯಗಳ ಮಧ್ಯದಲ್ಲಿ ಹಂಚಿಕೆ ಹೇಗೆ ಮಾಡುದು? ಸೊ ಅದಕ್ಕೆ ಏನ್ ಮಾಡ್ತೀರಾ? ಅದಕ್ಕೆ ಹಾರಿಜಾಂಟಲ್ ಡಿವಲ್ಯೂಷನ್ ಬರುತ್ತೆ, ನಿಜ. ಅದ್ರ ಕ್ರೈಟೀರಿಯಾ ಏನೇನಿದೆ? ಏನಾದ್ರೂ ಕ್ರೈಟೀರಿಯಾ ಇದೆಯಾ?
ಸೊ ಏನಾದ್ರು ಕ್ರೈಟೀರಿಯಾ ಇದೆಯಾ? ಹಾ, ಪಾಪ್ಯುಲೇಷನ್ ಏನಿರ್ಬೇಕು ಅಂತ ಹೇಳಿದೆ ಹೌದಲ್ವಾ? ಸೊ ಫಾರೆಸ್ಟ್ ಅಂಡ್ ಎಕಲಾಜಿ ಅಂತ ಹೇಳಿದೆ. ಸೊ ಆ ಥರದೆಲ್ಲ ಕಾನ್ಸೆಪ್ಟ್ಗಳು ನಿಮ್ಗೆ, ಅಥವಾ ಡೆಮೋಗ್ರಫಿಕ್ ಡಿವಿಡೆಂಡ್ ಏನಿದೆ, ಸೊ ಟ್ಯಾಕ್ಸ್ ಎಫರ್ಟ್ ಎಷ್ಟಿದೆ, ಸೊ ಈ ಥರದೆಲ್ಲ ಬೇರೆ ಬೇರೆ ನಮ್ಗಿಂದೆ ಕ್ರೈಟೀರಿಯಾ ಇದೆ. ಅದರ ಆಧಾರದ ಮೇಲೆ ಸೊ ಕೊಡ್ತೀವಿ. ಅದರಲ್ಲಿ ಹೈಯೆಸ್ಟ್ ವೇಟೇಜ್ ಇರೋ ಕ್ರೈಟೀರಿಯಾ ಯಾವುದು? ಹೈಯೆಸ್ಟ್ ವೇಟೇಜ್ ಅಂದ್ರೆ 45% ಇದೆ, 45%. ಯಾವ ಕ್ರೈಟೀರಿಯಾಗೆ ಹೈಯೆಸ್ಟ್ ವೇಟೇಜ್ ಇದೆ? ಇನ್ಕಮ್ ಡಿಸ್ಟೆನ್ಸ್ ಅಥವಾ ಆದಾಯದ ಅಂತರ ಅಂತ ಕೇಳ್ತಾರೆ. ಏನದು ಇನ್ಕಮ್ ಡಿಸ್ಟೆನ್ಸ್ ಅಂದ್ರೆ? ಇನ್ಕಮ್ ಡಿಸ್ಟೆನ್ಸ್ ಅಥವಾ ಆದಾಯದ ಅಂತರ ಅಂದ್ರೆ ಏನು? ಯಾವ ರಾಜ್ಯ ಹೈಯೆಸ್ಟ್ ಪರ್ ಕ್ಯಾಪಿಟಲ್ ಇನ್ಕಮ್ ಅನ್ನ ಹೊಂದಿದ್ಯೋ ಅದರ ಜೊತೆಯಲ್ಲಿ ಬೇರೆ ರಾಜ್ಯಗಳನ್ನ ಕಂಪೇರ್ ಮಾಡ್ತೀವಿ, ಎಷ್ಟು ಡಿಫರೆನ್ಸ್ ಇದೆ, ಅದರ ಆಧಾರದ ಮೇಲೆ ನೀವೇನ್ ಮಾಡ್ತೀರಾ, ಸೊ ಅವ್ರಗಳಿಗೆ ಜಾಸ್ತಿ ದುಡ್ಡನ್ನ ಕೊಡುವಂತ ಪ್ರಯತ್ನ ಮಾಡ್ತೀವಿ. ಸೊ ಇದು ನಿಮ್ಗೆ ಏನು ಅಂತೇಳಿ ಇನ್ಕಮ್ ಡಿಸ್ಟೆನ್ಸ್ ಹೈಯೆಸ್ಟ್ ಇರುವಂತದ್ದು. ಸೊ ಇದೆಲ್ಲ ನಿಮ್ಗೆ ಏನಿದೆ ವಿತ್ತೀಯ ಇದಕ್ಕೆ ಸಂಬಂಧಪಟ್ಟ. ಇನ್ನು ಸರ್ಕಾರ ಹೆಚ್ಚು ಸಾಲ ಮಾಡಬಾರ್ದು ಅನ್ನೋ ಕಾರಣಕ್ಕಾಗಿ ಒಂದು ಕಾಯ್ದೆಯನ್ನು ತಂದಿದೀವಲ್ಲ, ಅದು ಯಾವುದು? ಸೊ ಯಾವ ಕಾಯ್ದೆಯನ್ನು ತಂದಿದೀವಿ ಅದಕ್ಕೆ? FRBM ಕಾಯ್ದೆ ಅಂತ ಕೇಳ್ತೀರಾ. FRBM ಕಾಯ್ದೆ ಯಾವಾಗ ಬಂದಿರೋದು? 2003. ಸೊ FRBM ಕಾಯ್ದೆ ಅಂದ್ರೆ ಏನದು? ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಅಂಡ್ ಬಜೆಟ್ ಮ್ಯಾನೇಜ್ಮೆಂಟ್ ಆಕ್ಟ್ ಅಂತ ಕರಿತೀರ ಅದಲ್ವಾ? ಅದರಲ್ಲಿ 2 ರೀತಿಯ ಡೆಫಿಸಿಟ್ಸ್ ಗಳನ್ನ ಸೊ ಕಂಟ್ರೋಲ್ ಮಾಡೋದಕ್ಕೆ ಹೇಳ್ತಾರೆ. ಯಾವ್ಯಾವ 2 ರೀತಿಯ ಡೆಫಿಸಿಟ್ಸ್? ರೆವೆನ್ಯೂ ಡೆಫಿಸಿಟ್ ಮತ್ತೆ ಫಿಸ್ಕಲ್ ಡೆಫಿಸಿಟ್ ಅಂತ ಹೇಳ್ತೀವಿ. ಕೋಶೀಯ ಕೊರತೆ ಮತ್ತೆ ಅದೇ ರೀತಿಯಲ್ಲಿ ಕಂದಾಯ ಕೊರತೆ, ಇದೆರಡನ್ನ ಕಡಿಮೆ ಮಾಡೋದಕ್ಕೆ ಹೇಳ್ತಾರೆ. ಕಂದಾಯ ಕೊರತೆ ಎಷ್ಟು ಒಳಗಡೆ ಇರ್ಬೇಕು ಅಂತ ಹೇಳುತ್ತೆ? ಕಂದಾಯ ಕೊರತೆ ರೆವೆನ್ಯೂ ಡೆಫಿಸಿಟ್, ರೆವೆನ್ಯೂ ಪರ್ಸೆಂಟೇಜ್, ರೆವೆನ್ಯೂ ಏನಿದೆಯಲ್ಲ ರೆವೆನ್ಯೂ ಡೆಫಿಸಿಟ್ 0. ಸೊ 0 ಅಂತಂದಾಗ ಸರ್ಪ್ಲಸ್ ಅಲ್ಲೇ ಇರ್ಬೇಕು ಅಂತ ಹೇಳುತ್ತೆ, ಡೆಫಿಸಿಟ್ ಅಲ್ಲಿ ಇರಬಾರ್ದು ಅಂತ ಹೇಳುತ್ತೆ ಹೌದಲ್ವಾ? ಅದೇ ಫಿಸ್ಕಲ್ ಡೆಫಿಸಿಟ್ ಅನ್ನ ಕೇಳಿದಾಗ ಸೊ ಕೋಶೀಯ ಕೊರತೆ ಅಂತಂದಾಗ 3% ಇರ್ಬೇಕು ಅಂತ ಹೇಳುತ್ತೆ, 3% ಅದಕ್ಕಿಂತ ಕಡಿಮೆ ಇರ್ಬೇಕು ಅಂತ. ಹಾಗಾದ್ರೆ ಯಾವ ಟೈಮಲ್ಲೂ ಇದಕ್ಕಿಂತ ಜಾಸ್ತಿ ಆಗ್ಬಾರ್ದ? 3%ಗಿಂತ ಜಾಸ್ತಿ ಆಗ್ಬೋದಾ ಫಿಸ್ಕಲ್ ಡೆಫಿಸಿಟ್? ಅಥವಾ ರೆವೆನ್ಯೂ ಡೆಫಿಸಿಟ್ 0%ಗಿಂತ ಜಾಸ್ತಿ ಆಗ್ಬಾರ್ದಾ? ಆಗ್ಬೋದಾ ಆಗ್ಬಾರ್ದು? ಯಾವ ಸಿಚುವೇಶನ್ ಅಲ್ಲಿ? ಸೊ ವಾರ್ ಮತ್ತೆ ನ್ಯಾಷನಲ್ ಎಮರ್ಜೆನ್ಸಿ ಮತ್ತೆ ಸೊ ಈಗ ಸದ್ಯದಲ್ಲೇ ಆಗಿದೆಯಾ ಆಗಿಲ್ವಾ? ಕೋವಿಡ್-19 ಕ್ರೈಸಿಸ್ ಅಲ್ಲೇ ಆಗಿದೆ, ನೆನಪಿರ್ಲಿ. ಓಕೆ, ಕೆಲವೊಂದು ಸಂದರ್ಭದಲ್ಲಿ ಏನ್ ಮಾಡ್ತೀರಾ, FRBM ಕಾಯ್ದೆ ಅಂತಂದಾಗ 3% ಒಳಗಡೆನೆ ಎಲ್ಲ ಟೈಮಲ್ಲಿ ಇರುತ್ತೆ ಅಂತ ಹೇಳ್ತಾರೆ. ಎಲ್ಲಾ ಟೈಮಲ್ಲಿ ಇರಲ್ಲ, ಕೆಲವೊಂದು ಎಮರ್ಜೆನ್ಸಿ ಸಿಚುವೇಶನ್ ಅಲ್ಲಿ ಅದೇನಾಗಿರ್ಬೋದು, ಎಕ್ಸ್ಟರ್ನಲ್ ಅಗ್ರೆಷನ್ ಅಥವಾ ವಾರ್ ಆಗಿರ್ಬೋದು, ಸೊ ಅಥವಾ ಇಂಟರ್ನಲ್ ಆರ್ಮ್ಡ್ ರೆಬೆಲಿಯನ್ ಆಗಿರ್ಬೋದು, ಅಥವಾ ನ್ಯಾಷನಲ್ ಎಮರ್ಜೆನ್ಸಿ ಅಂತ ಕರಿತಿದ್ರ, ಸೊ ಅಥವಾ ಹೆಲ್ತ್ ಎಮರ್ಜೆನ್ಸಿ ಆಗಿರ್ಬೋದು, ಅಥವಾ ನ್ಯಾಚುರಲ್ ಕೆಲಾಮಿಟೀಸ್ ಆಗಿರ್ಬೋದು, ಆರ್ ಇನ್ ಕೇಸ್ ಆಫ್ ಸ್ಟ್ರಕ್ಚರಲ್ ರಿಫಾರ್ಮ್ಸ್ ಅಂತ ಕರಿತೀವಿ. ಸೊ ಯಾವಾಗ ಯಾವ್ದಾದ್ರು ರಚನಾತ್ಮಕ ಬದಲಾವಣೆಗಳನ್ನ ಮಾಡಿದ್ರೆ, ಫಾರ್ ಎಕ್ಸಾಂಪಲ್ LPG ಅಂತ ಸುಧಾರಣೆಗಳನ್ನ ತಂದ್ರೆ, GST ಅಂತ ಸುಧಾರಣೆಗಳನ್ನ ತಂದ್ರೆ, ಫಸ್ಟ್ ಸೈಕಲ್ ಅಲ್ಲಿ ನಿಮ್ಗೆ ಏನಾಗುತ್ತೆ, ಆವಾಗ ಕೊರತೆ ಜಾಸ್ತಿ ಆಗುತ್ತೆ. ನಂತರದಲ್ಲಿ ಆ ಸುಧಾರಣೆ ಇಂಪ್ಯಾಕ್ಟ್ ಏನಾಗುತ್ತೆ, ನಿಧಾನವಾಗಿ ಅದನ್ನ ಕಡಿಮೆ ಮಾಡ್ತಾ ಬರ್ತಂತೆ. ಸೊ ಆ ಕಾರಣಕ್ಕಾಗಿ ಫಸ್ಟ್ ಒಂದ್ಸಲ ಆ ತರ ಸುಧಾರಣೆ ತಂದಾಗ ಜಾಸ್ತಿ ಮಾಡ್ಬೋದು ಅಂತ ಹೇಳ್ತೀವಿ. ಇಲ್ಲಿ ನಮ್ಮಲ್ಲಿ ಏನಾಗಿದೆ, ಈಗ ಹೆಲ್ತ್ ಎಮರ್ಜೆನ್ಸಿಯಿಂದಾಗಿ ಅದು ಜಾಸ್ತಿ ಆಗಿರೋದನ್ನ ನೋಡ್ತೀವಿ, ಹೆಲ್ತ್ ಎಮರ್ಜೆನ್ಸಿಯಿಂದ ಜಾಸ್ತಿ ಆಗಿರೋದನ್ನ ನೋಡ್ತೀವಿ. ಸೊ ಇವು ಕೆಲವೊಂದು ಕಾನ್ಸೆಪ್ಟ್ ಇದಕ್ಕೆ ಸಂಬಂಧಪಟ್ಟ ಹಾಗೆ. ಸೊ ಈಗ 1 by 1 ನೋಡ್ತೋಗೋಣ. ನಮ್ಗೆ ರಾಜ್ಯದಲ್ಲಿ ಸೇಮ್ FRBM ಆಕ್ಟ್ ಇಂದಿಲ್ಲ, ಅದರ ಬದಲಾಗಿ ಕರ್ನಾಟಕದ ಸೊ ಈ ತರದ ಒಂದು FRA ಅಂತ ಬರುತ್ತೆ, ಕರ್ನಾಟಕ ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆಕ್ಟ್ ಅಂತ ಬರುತ್ತೆ. ಸೊ ಅದನ್ನು ಕೂಡ ನೋಡೋಣ. ಸೊ ಈಗ 1 by 1 ನೀವು ನೋಡ್ತೀರಾ ಅಂತಂದ್ರೆ, ಸೊ ಇಂಟ್ರೊಡಕ್ಷನ್ ನೀವು ನಂತರದಲ್ಲಿ ಒಂದ್ಸಲ ಓದ್ಬೇಕು. ಸೊ ಇಲ್ಲಿ ಯಾವ ಕಾಯ್ದೆ ಅಂತ ಹೇಳಿದೆ, ಕರ್ನಾಟಕ ಹಣಕಾಸಿನ ಜವಾಬ್ದಾರಿ ಕಾಯ್ದೆ ಅಥವಾ KFRA, ಕರ್ನಾಟಕ ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆಕ್ಟ್ ಅಂದ್ರೆ ಕರಿತೀವಿ. ಕರ್ನಾಟಕ ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆಕ್ಟ್ ಸಿಮಿಲರ್ ಟು FRBM ಆಕ್ಟ್. ಸೊ ಹೇಗೆ ನಮಗೆ ರಾಷ್ಟ್ರದ ಮಟ್ಟದಲ್ಲಿ ಅಥವಾ ಕೇಂದ್ರ ಸರ್ಕಾರದ ಮಟ್ಟದಲ್ಲಿ FRBM ಆಕ್ಟ್ ಇದೆಯೋ, ಅದೇ ರೀತಿಯಲ್ಲಿ ಏನಿದೆ ನಮ್ಮಲ್ಲಿ ಕರ್ನಾಟಕದಲ್ಲಿ ಕರ್ನಾಟಕ ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆಕ್ಟ್ ಅಂತ ಹೇಳಿದೆ. ಸೊ ಇದು ಕೂಡ ಏನಾಗುತ್ತೆ, ಫಿಸ್ಕಲ್ ಡೆಫಿಸಿಟ್, ಅದು ಸ್ಟೇಟ್ ನ ಫಿಸ್ಕಲ್ ಡೆಫಿಸಿಟ್ ಅನ್ನ 3% ಒಳಗಡೆ ಇಡೋದಕ್ಕೆ ಹೇಳುತ್ತೆ. ಫಿಸ್ಕಲ್ ಡೆಫಿಸಿಟ್ ಏನಿದೆ ಇದನ್ನ 3% ಗಿಂತ ಕಡಿಮೆ ಇಡೋದಕ್ಕೆ ಹೇಳುತ್ತೆ. ರೆವೆನ್ಯೂ ಡೆಫಿಸಿಟ್ ಏನಿದೆ ಇದನ್ನ 0% ಗಿಂತ ಕಡಿಮೆ ಇಡೋದಕ್ಕೆ ಹೇಳುತ್ತೆ. ಅಥವಾ ಸೊ ಏನಂತ ಹೇಳ್ಬೋದು, ಸೊ ಅದನ್ನ ಪಾಸಿಟಿವ್ ಅಲ್ಲಿ ಅಥವಾ ಇನ್ ದ ಸೆನ್ಸ್ ಸರ್ಪ್ಲಸ್ ಅಲ್ಲಿ ಇಡೋದಕ್ಕೆ ಹೇಳುತ್ತೆ, ಹೇಳುತ್ತೆ. ಸೊ ಈ ತರದೆಲ್ಲ ನೋಡ್ತೀವಿ. ಸೊ ಇನ್ನು ಕೆಲವೊಂದು ಪಾಯಿಂಟ್ಗಳನ್ನ ಏನೇನು ನೋಡ್ತೀವಿ, ಕೆಲವೊಂದು ಹಣಕಾಸು ಆಯೋಗ ಕೊಟ್ಟಿರುವಂತ ಸೊ ತೆರಿಗೆ ಆಗಿರ್ಬೋದು ಅಥವಾ ಇದನ್ನೆಲ್ಲ ನೋಡ್ತಾ ಹೋಗ್ತೀವಿ. ಮೊದಲನೇದಾಗಿ ಇಲ್ಲಿ ನೋಡಿ, ಸೊ ಇಲ್ಲಿ 2 ಇದೆ. ಸೊ ಒಂದೇನಿದೆ, ಸೊ ಇದನ್ನ ನೋಡ್ತೀವಿ ಅಂತ ಕೇಳಿದಾಗ ವಿತ್ತೀಯ ಕೊರತೆ ಅಂತ ಬರ್ತಿದ್ದಾರೆ ನೋಡಿ. ವಿತ್ತೀಯ ಕೊರತೆ ಅಥವಾ ಕೋಶೀಯ ಕೊರತೆ, ಅಥವಾ ಇನ್ನೊಂದು ಏನಾಗುತ್ತೆ ಕೋಶೀಯ ಕೊರತೆ ಅಥವಾ
ಫಿಸ್ಕಲ್ ಡೆಪಿಸಿಟ್ ನ ಬಗ್ಗೆ ಮಾತಾಡೋಣ. ಫಿಸ್ಕಲ್ ಡೆಪಿಸಿಟ್ ಎಷ್ಟಿದೆ ಅಂತ ಕೇಳಿದಾಗ, ಸೊ 21, 22 ಸಂದರ್ಭದಲ್ಲಿ 20, 21 ಸಂದರ್ಭದಲ್ಲಿ ನಮ್ಗೆ ಏನಿದೆ ಜಾಸ್ತಿ ಇರೋದು ಕಾಣ್ತಾ ಇತ್ತು. 3.72, 3.84 ಅಂದ್ರೆ ಲಿಮಿಟ್ ಗಿಂತ ಜಾಸ್ತಿ ಇದೆ, 3% ಗಿಂತ ಜಾಸ್ತಿ ಇರೋದನ್ನ ನೋಡ್ತೀರಾ. ಆದ್ರೆ ಈಗೇನಾಗಿದೆ, ಸೊ 2.80 ಮತ್ತೆ 2.60, 22, 23 ಮತ್ತೆ 23, 24 ಅಂದ್ರೆ 3% ಗಿಂತ ಕಡಿಮೆ ಇದೆ ಕರ್ನಾಟಕದ್ದು. ಇಂಡಿಯಾದನ್ನು ನೀವೇನಾದ್ರೂ ಅಬ್ಸರ್ವ್ ಮಾಡಿದ್ರೆ 5.5 ಸಮಥಿಂಗ್ ಇದೆ. ಓಕೆ, ಇನ್ನೂ ಕೂಡ 5.5 ಆ ಲೆವೆಲ್ಗಿದೆ. ಸೊ ಆದ್ರೆ ಕರ್ನಾಟಕ ಈಗ ಏನಾಗಿದೆ, ಆಲ್ರೆಡಿ ಅಚೀವ್ ಮಾಡಿದೆ ಅಂತ ಹೇಳ್ತಿದ್ರು. ಸೊ ಆ ಲಿಮಿಟ್ ನ ಒಳಗಡೆ ಬರೋದಕ್ಕೆ ಟ್ರೈ ಮಾಡಿದೆ. ಸೊ ಇನ್ನು ನೀವೇನಾದ್ರೂ ರೆವೆನ್ಯೂ ಡೆಪಿಸಿಟ್ ಅನ್ನು ನೋಡೋದ್ರೆ 0.27 ಮತ್ತು 0.49. ಸೊ 0.27 ಮತ್ತು 0.49 ಹತ್ರ 0% ಬಂದಿದೀವಿ. ಆದ್ರೆ ಇನ್ನೇನಾಗಬೇಕು, ಸೊ ಅದನ್ನ ಸರ್ಪ್ಲಸ್ ತರಬೇಕು, ಸೊ ಅದನ್ನ ನೆಗೆಟಿವ್ ಮಾಡಬೇಕು ಅಂತ ಹೇಳ್ತೀವಿ. ಸೊ ಈ ತರದೆಲ್ಲ ನಮ್ಗಿದೆ. ಸೊ ವಿತ್ತೀಯ ಕೊರತೆ ಮತ್ತು ರಾಜಸ್ವ ಕೊರತೆ ಕರ್ನಾಟಕದಲ್ಲಿ ಏನಿದೆ ಅಂತ. ಸೊ ನೆಕ್ಸ್ಟ್ ಕಾನ್ಸೆಪ್ಟ್ ಬರೋಣ. ಸೊ ಇದರೊಳಗಡೆ ನೋಡಿ, ಇದನ್ನೇ ನಾವೇನ್ ಮಾಡ್ತೀವಿ, ವಿತ್ತೀಯ ಕೊರತೆಯನ್ನ ಸೊ ದಕ್ಷಿಣದ ಬೇರೆ ಬೇರೆ ರಾಜ್ಯಗಳ ಜೊತೆಯಲ್ಲಿ ಕಂಪೇರ್ ಮಾಡ್ತೀವಿ. ಅಂದ್ರೆ ನಮ್ಮ ಸೊ ಸದರ್ನ್ ಸ್ಟೇಟ್ಗಳು ಏನಿದಿಲ್ಲ ಅವುಗಳ ಜೊತೆಯಲ್ಲಿ ಕಂಪೇರ್ ಮಾಡ್ತಾ ಇದ್ವಿ. ಅದರಲ್ಲಿ ಯಾವ್ಯಾವುದನ್ನು ನೋಡ್ತೀರಾ, ಆಂಧ್ರ ಪ್ರದೇಶ್, ಕರ್ನಾಟಕ, ಕೇರಳ, ತೆಲಂಗಾಣ ಮತ್ತೆ ತಮಿಳುನಾಡು ಇದೆ. ಈಗ ಯಾವ ರಾಜ್ಯ ಈ ಪಟ್ಟಿಯಲ್ಲಿ ಅತಿ ಕಡಿಮೆ ವಿತ್ತೀಯ ಕೊರತೆಯನ್ನು ಹೊಂದಿದೆ ನೋಡಿ, ಸೊ ಅದು ಸೊ ಯಾವುದು, ಕರ್ನಾಟಕ 2.50, ಇಲ್ಲಿ 2.70. ಸೊ ಎಲ್ಲದರಲ್ಲಿಯೂ ಕೂಡ 3% ಗಿಂತ ಕೆಳಗಡೆ ಬಂದಿರೋದು ಕರ್ನಾಟಕವನ್ನು ನೋಡ್ತೀವಿ. ಸೊ ದಕ್ಷಿಣದ ರಾಜ್ಯಗಳ ಒಳಗಡೆ ಕೂಡ ಕರ್ನಾಟಕ ಏನ್ ಮಾಡಿದೆ, ಬೇಗನೆ ಇದನ್ನ ಅಚೀವ್ ಮಾಡಿರೋದನ್ನ ನೋಡ್ತೀವಿ. ಸೊ ಈಗೇನ್ ಇದು ಅಫಿಷಿಯಲ್ ಡಾಟಾ. ಸೊ ಹೇಳೋದಕ್ಕೆ ಬರಲ್ಲ, ಮುಂದಿನ ವರ್ಷ ಜಾಸ್ತಿ ಆದ್ರೂ ಆಗ್ಬೋದು. ಓಕೆ, ಸೊ ಅದನ್ನ ನೋಡ್ಬೇಕು, ಅದನ್ನ ಕಾದ್ ನೋಡ್ಬೇಕು ಏನಾಗತ್ತಂತ. ಸೊ ಅದರ ಅಫಿಷಿಯಲ್ ಡಾಟಾ ಪ್ರಕಾರ ಇದು 3% ಗಿಂತ ಕಡಿಮೆ ಇದೆ. ಸೊ ಆ ತರ ಅಚೀವ್ ಮಾಡಿದಂತ ರಾಜ್ಯ ಸರ್ಕಾರ ಕರ್ನಾಟಕ ಆಗುತ್ತೆ. ಸೊ ಬೇರೆದೆಲ್ಲ ಜಾಸ್ತಿ ಇದೆ. ಹಾಗೇನ್ ನಮ್ಗೆ ಕರ್ನಾಟಕದಲ್ಲಿ ಕೂಡ ನಿಮ್ಗೆ ಏನಿದೆ, 3.5 ತನಕ ಮಾಡೋದಕ್ಕೆ ಅವಕಾಶ ಇದೆ. ಇದು ಯಾಕೆ ಅವಕಾಶ ಇದೆ ಅಂತ ಕೇಳಿದಾಗ, ಕೆಲವೊಂದು ಸ್ಕೀಮ್ಗಳನ್ನ ಇಂಪ್ಲಿಮೆಂಟೇಷನ್ ಮಾಡೋದ್ರ ಆಧಾರದ ಮೇಲೆ ಅಷ್ಟು ನಾವೇನ್ ಮಾಡಿದೀವಿ, ಜಾಸ್ತಿ ಮಾಡುವಂತ ಪ್ರಯತ್ನ ಮಾಡಿದ್ವಿ. ಫಾರ್ ಎಕ್ಸಾಂಪಲ್, ನೀವೇನಾದ್ರೂ ಉಜ್ವಲ್ ಡಿಸ್ಕಾಮ್ ಅಶ್ಯೂರೆನ್ಸ್ ಯೋಜನಾ ಅಥವಾ ಉದಯ್ ಯೋಜನಾವನ್ನ ಸೊ ಇಂಪ್ಲಿಮೆಂಟ್ ಮಾಡ್ತೀರಾ ಅಂದ್ರೆ ಅಲ್ಲಿ ಏನಿದೆ, ಸೊ 0.5% ಜಾಸ್ತಿ ಇದೆ ಅಲ್ಲಿ. ಅದನ್ನ 0.5% ಜಾಸ್ತಿ ಮಾಡ್ಬೋದು ಅಂತ. ಅಥವಾ ಡಿಸ್ಕಾಮ್ಗಳು ಅಂದ್ರೆ ಯಾವ್ದಿದು, ಡಿಸ್ಕಾಮ್. ಸೊ ಡಿಸ್ಕಾಮ್ ಅಂದ್ರೆ ಏನಾದ್ರು ಕೇಳೋದಾಗಿದೆಯಾ ಎಲ್ಲಾದ್ರೂ, ಏನಾದ್ರು ಡಿಸ್ಕಾಮ್ ಅಂದ್ರೆ ಸೊ ಡಿಸ್ಕಾಮ್ ಅಂತಂದಾಗ ಲಾಸ್ಟ್ ಎಮ್ ಒಂದು ಬಿಟ್ಟು ಬೇರೆ ಕೇಳಿದೀವಿ ಅಂತ, ಡಿಸ್ಕೋ ಕೇಳಿದೀವಿ. ಇದು ಎಮ್ ಯಾವ್ದು, ಇದು ಡಿಸ್ಕಾಮ್ ಅಂತ. ಎಲೆಕ್ಟ್ರಿಸಿಟಿಯನ್ನ ಉತ್ಪಾದನೆ ಮಾಡ್ಬೇಕಾದ್ರೆ ಅದನ್ನ ನಾವು 3 ಬೇರೆ ಬೇರೆ ಕಂಪನಿಗಳನ್ನ ಹೇಳ್ತೀವಿ. ಜೆನ್ಕೋಸ್ ಜನರೇಟಿಂಗ್ ಕಂಪನೀಸ್, ಟ್ರಾನ್ಸ್ಕೋಸ್ ಅಥವಾ ಟ್ರಾನ್ಸ್ಮಿಷನ್ ಕಂಪನೀಸ್, ಮತ್ತೆ ಡಿಸ್ಕಾಮ್ಸ್ ಅಂದ್ರೆ ಡಿಸ್ಟ್ರಿಬ್ಯೂಟರ್ ಕಂಪನೀಸ್ ಅಂತ ಹೇಳ್ತೀವಿ. ಈ ಡಿಸ್ಟ್ರಿಬ್ಯೂಟರಿ ಕಂಪನಿಗಳ ಬಗ್ಗೆ ಹೇಳ್ತೀವಿ. ನಾರ್ಮಲ್ ಆಗಿ ಡಿಸ್ಟ್ರಿಬ್ಯೂಟರಿ ಕಂಪನಿಗಳಿಂದ ಇವೆಲ್ಲ ಲಾಸ್ ಅಲ್ಲಿ ಇರೋದನ್ನ ನೋಡ್ತೀರಾ. ಡಿಸ್ಟ್ರಿಬ್ಯೂಟರಿ ಕಂಪನಿಗಳೆಲ್ಲ ಲಾಸ್ ಅಲ್ಲಿ ಇರೋದನ್ನ ನೋಡ್ತೀರಾ. ಅದಕ್ಕಾಗಿ ಏನ್ ಮಾಡಿದ್ವಿ, ಕೆಲವೊಂದು ಯೋಜನೆಗಳನ್ನ ತಂದಿದ್ವಿ. ಅಥವಾ ಅದರಲ್ಲಿ ಎಕ್ಸಾಕ್ಟ್ ಆಗಿ ನೀವು ಹೇಳೋದ್ರೆ AT and C ಲಾಸಸ್ ಅಂತ ಹೇಳ್ತೀವಿ. ಓಕೆ, ಅಗ್ರಿಗೇಟ್ ಟ್ರೇಡ್ ಅಂಡ್ ಕಾಮರ್ಸ್ ಲಾಸಸ್ ಅಂತ ಹೇಳಿದ್ವಿ. ಆ ಲಾಸಸ್ ಅನ್ನ ಬಹಳಷ್ಟು ಕಡಿಮೆ ಮಾಡುವಂತ ಪ್ರಯತ್ನಗಳು ನಡೆದಿದೆ. ಸೊ ಅದಕ್ಕಾಗಿ ನಾವೇನ್ ಮಾಡ್ತೀವಿ, ಆ ತರದ ಒಂದು ಯೋಜನೆ ಅಂತ ಇರ್ತೀವಿ. ಅದನ್ನ ಯಾವ ರಾಜ್ಯ ಸರಿಯಾಗಿ ಇಂಪ್ಲಿಮೆಂಟ್ ಮಾಡ್ತಾ ಅವ್ರಿಗೆ ಏನ್ ಹೇಳ್ತೀವಿ, ಸೊ ನೀವು ಮತ್ತೊಂದು 0.5% ವಿತ್ತೀಯ ಕೊರತೆ ಜಾಸ್ತಿ ಮಾಡ್ಬೋದು ಅಂತ ಹೇಳ್ತೀವಿ. ಸೊ ಯಾರು ಮಾಡಿದಾರೋ ಅವ್ರು. ಸೊ ಆ ತರದಲ್ಲಿ ನಾವು ನೋಡ್ತೀವಿ. ಕರ್ನಾಟಕದಲ್ಲಿ ಆ ತರ ಮತ್ತು 0.5% ಜಾಸ್ತಿ ಮಾಡೋದಕ್ಕೆ ಅವಕಾಶ ಇದೆ, ಅಂದ್ರೆ 3.5%. ಆದ್ರೆ ನಾವು 3% ಇಂದ ಕಡಿಮೆ ಮಾಡಿದ್ವಿ. ಸೊ ನೆಕ್ಸ್ಟ್ ಬರೋಣ. ಸೊ ಇದರ ಒಳಗಡೆ ನೋಡಿ, ಅಗೇನ್ ನಂಬರ್ಸ್ ಇಲ್ಲಿ ಇಂಪಾರ್ಟೆಂಟ್ ಅಲ್ಲ, ಬಹಳ ಜಾಸ್ತಿ ನಂಬರ್ಸ್ ಅನ್ನ ನೋಡೋದಕ್ಕೆ ಹೋಗ್ಬೇಡಿ. ಆದ್ರೆ ಇವುಗಳನ್ನ ಹೆಸರುಗಳನ್ನ ಕೇಳಿದಿರಾ, ರಾಜಸ್ವ ಜಮೆ, ರಾಜಸ್ವ ವೆಚ್ಚ, ಬಂಡವಾಳ ಜಮೆ, ಬಂಡವಾಳ ಹಂಚಿಕೆ, ಈ ತರ. ಸೊ ಏನಿದೆ, ರಾಜಸ್ವ ಜಮೆ ಅಂತಂದಾಗ ರೆವೆನ್ಯೂ ರಿಸಿಪ್ಟ್ ಅಂತ ಹೇಳ್ತೀವಿ. ಸೊ ರಾಜಸ್ವ ವೆಚ್ಚ ಅಂತಂದಾಗ ರೆವೆನ್ಯೂ ಎಕ್ಸ್ಪೆಂಡಿಚರ್ ಅಂತ ಹೇಳ್ತೀವಿ. ಅದೇ ರೀತಿಯಲ್ಲಿ ಕ್ಯಾಪಿಟಲ್ ರಿಸಿಪ್ಟ್ ಮತ್ತೆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂತ ಹೇಳ್ತೀವಿ. ಸೊ ಅವುಗಳನ್ನ ಸೊ ಹೆಸರುಗಳು ನೀವು ಕೇಳಿದಿರಾ ಅಂತಂದ್ರೆ ಸಾಕು, ಆ ಹೆಸರುಗಳು ಗೊತ್ತಿದೆ, ಅದು ಏನು ಅಂತ ಹೇಳಿ ಗೊತ್ತಿದೆ ಅಂತ. ನಂಬರ್ ಅನ್ನ ನೀವು ನೋಡ್ತೀರಾ ಅಂತಂದ್ರೆ ಏನಿರುತ್ತೆ, ಸೊ ಎಲ್ಲಿ ಎಷ್ಟು ಆದಾಯ ಇರುತ್ತೋ ಅದಕ್ಕೆ ಹತ್ರದಲ್ಲೇ ನಿಮ್ಗೆ ಏನಿರುತ್ತೆ, ವೆಚ್ಚ ಕೂಡ ಇರುತ್ತೆ. ಆದ್ರೆ ಇಲ್ಲಿ ನಾವು ಕೊರತೆ ಇರೋದನ್ನ ಎರಡೂ ಕಡೆಯಲ್ಲಿ ನೋಡಿರೋದ್ರಿಂದಾಗಿ ಸೊ ಓವರ್ ಆಲ್ ನಿಮ್ಗೆ ಸ್ವಲ್ಪ ಮಟ್ಟಿಗೆ ರಿಸಿಪ್ಟ್ ಕಡಿಮೆ, ಆ ನಾವು ವೆಚ್ಚ ಮಾಡ್ತಿರೋದು ಜಾಸ್ತಿ. ರಿಸಿಪ್ಟ್ ಕಡಿಮೆ, ಎಕ್ಸ್ಪೆಂಡಿಚರ್ ಜಾಸ್ತಿ ಅಂತ ಹೇಳ್ತೀವಿ. ಸೊ ಸ್ವೀಕೃತಿ ಬರ್ತಾ ಇರೋದು ಕಡಿಮೆ, ವೆಚ್ಚ ಜಾಸ್ತಿ ಅಂತ ಹೇಳ್ತೀವಿ. ಈಗ ನಿಮ್ಗೆ ಈ ತರದ ಒಂದು ಕ್ವಶನ್ ಇರುತ್ತೆ, ಸರ್ ವೆಚ್ಚ ಹೇಗೆ ಜಾಸ್ತಿ ಮಾಡೋದಕ್ಕೆ ಸಾಧ್ಯ, ಬರ್ತಾ ಇರುವಂತ ಆದಾಯ ಕಡಿಮೆ ಇದ್ರೆ ವೆಚ್ಚ ಹೇಗೆ ಜಾಸ್ತಿ ಮಾಡೋದಕ್ಕಾಗುತ್ತೆ. ನನಗೆ 100 ರೂಪಾಯಿ ಸಿಕ್ಕಿದ್ರೆ 100 ರೂಪಾಯಿ ಮಾತ್ರ ಖರ್ಚು ಮಾಡೋದಕ್ಕಾಗತ್ತೆ, 110 ರೂಪಾಯಿ ಖರ್ಚು ಮಾಡೋದಕ್ಕಾಗತ್ತೆ ಅಂತ ಹೇಳಿ.
ಸಾಲ ತಗೋತಾರೆ ಅನ್ನೋದು ಗೊತ್ತಿದ್ರೆ ಸಾಕು. ಇಲ್ಲೆಲ್ಲ ನೋಡಿ, ಈಗ ರಾಜಸ್ವ ವೆಚ್ಚ ಅಂತ ಏನ್ ಮಾಡ್ತಿದ್ರೆ 2,50,932 ಕೋಟಿ ಅಂತ ಹೇಳ್ತಿದ್ರು. ಅದನ್ನೇ ಜಮೆ ಅಂತಂದಾಗ 2,38,000 ಕೋಟಿ ಇದೆ. 2,50,000 ವೆಚ್ಚ, 2,38,000 ಏನು ಜಮೆ ಅಂತ ಹೇಳ್ತಿದ್ರು. ಬಂದಿರೋದು 2,38,000, ಖರ್ಚು ಮಾಡಿರೋದು 2,50,000. ಸೊ ಇನ್ನು ಎಕ್ಸ್ಟ್ರಾ ಎಲ್ಲಿಂದ ಬಂತು, ಸಾಲದಿಂದ ಬಂತು ಅನ್ನೋದು ಗೊತ್ತಿರ್ಬೇಕು ಅಷ್ಟೇ. ಸೊ ಇವು ಕೆಲವೊಂದು ಪಾಯಿಂಟ್ಸ್ಗಳಿದ್ರು. ಓಕೆ, ಸೊ ನೆಕ್ಸ್ಟ್ ಬರೋಣ. ಸೊ ಅಗೇನ್ ಮತ್ತೆ ರಾಜಸ್ವ ಜಮೆಗಳ ಒಳಗಡೆ ಯಾವ್ಯಾವ್ದ್ರಿಂದ ಎಷ್ಟೆಷ್ಟು ಬಂದಿದೆ ಅಂತ ಹೇಳ್ತೀರಾ? ರಾಜ್ಯದ ತೆರಿಗೆಗಳು ನೀವು ನೋಡೋದಕ್ಕೋದ್ರೆ ಏನಿದೆ 6.84%. ಅದು ಅತಿ ಹೆಚ್ಚು. ರಾಜ್ಯಗಳು ತಾವೇ ವಿಧಿಸಿ ತಾವೇ ಕಲೆಕ್ಟ್ ಮಾಡುವಂತ ತೆರಿಗೆಗಳು ಅಂತ ಹೇಳ್ತಿದ್ರು. ಓಕೆ, ಸ್ಟಾಂಪ್ ಡ್ಯೂಟಿ ಅಂತ ತೆರಿಗೆಗಳು ಏನಿದೆಯಲ್ಲ ಅದನ್ನ ಹೇಳ್ತಿದ್ರು. ರಾಜ್ಯ ಸರ್ಕಾರಗಳೇ ವಿಧಿಸುತ್ತೆ, ರಾಜ್ಯ ಸರ್ಕಾರಗಳೇ ಅದನ್ನ ಕಲೆಕ್ಟ್ ಮಾಡ್ತಾರೆ. ಅಂತದ್ರಿಂದ ಅತಿ ಹೆಚ್ಚಾಗಿ ಏನ್ ಬರ್ತಾ ಇದೆ, ಆದಾಯ ಬರ್ತಾ ಇರೋದು ನೋಡ್ತೀರಾ. ನಂತರದ ಸ್ಥಾನದಲ್ಲಿ ಯಾವ್ದು ಕಾಣ್ತಾ ಇದೆ? ಕೇಂದ್ರ ತೆರಿಗೆಗಳ ಪಾಲು. ಹಣಕಾಸು ಆಯೋಗ ಏನು ತೆರಿಗೆಗಳ ಪಾಲನ್ನ ಕೊಡೋದಕ್ಕೆ ಹೇಳಿಜೋ ಅದರಲ್ಲಿ ರಾಜ್ಯ ಸರ್ಕಾರಕ್ಕೆ ಬರ್ತಾ ಇರೋದು 1.45. ಅಗೇನ್ ಇದನ್ನ ಕನ್ಫ್ಯೂಸ್ ಮಾಡ್ಕೋಬೇಡಿ. ಸೊ ಓವರ್ ಆಲ್ ಅಲ್ಲಿ 1% ಹೇಳ್ತಾರೆ, ಇಲ್ಲಿ ಯಾವ್ದ್ರ ಪರ್ಸೆಂಟೇಜ್ ಹೇಳ್ತಾರೆ? ಸೊ ಕರ್ನಾಟಕ ಸರ್ಕಾರಕ್ಕೆ ಟೋಟಲ್ ಆದಾಯ ಎಷ್ಟು ಬರ್ತಾ ಇದೆಯೋ ಅದರಲ್ಲಿ ತೆರಿಗೆಗಳ ಪಾಲು ಎಷ್ಟು ಅಂತ ಹೇಳ್ತಿದ್ರು. ಕರ್ನಾಟಕ ಸರ್ಕಾರಕ್ಕೆ ಬರ್ತಾ ಇರುವಂತಹ ಆದಾಯದಲ್ಲಿ ತೆರಿಗೆಗಳ ಪಾಲು ಅದು 1.45. ನೀವೇನಾದ್ರೂ ಮತ್ತೊಂದನ್ನು ಅಬ್ಸರ್ವ್ ಮಾಡಿದ್ರೆ ಮತ್ತೊಂದು ಏನಿರುತ್ತೆ, ಟೋಟಲ್ ಆಗಿ ಕೇಂದ್ರ ಹಂಚಿಕೆ ಮಾಡುವಂತ ತೆರಿಗೆ, ಅದರಲ್ಲಿ ಕರ್ನಾಟಕಕ್ಕೆ ಬರುವ ಪಾಲು ಅದು ಬೇರೆ. ಸೊ ಕಾನ್ಸೆಪ್ಟ್ ಅರ್ಥ ಆಗ್ತದೆ? ಸೊ ಎರಡು ಪಾಲು ಒಂದೇ ರೀತಿ ಕಾಣುತ್ತಲ್ಲ. ಸೊ ಇದು ನೋಡಿ, ಒಂದೇನಿದೆ, ಈಗ ಕರ್ನಾಟಕ ಸರ್ಕಾರಕ್ಕೆ 100 ರೂಪಾಯಿ ಬರ್ತಾ ಇದೆ ಅಂತ ಥಿಂಕ್ ಮಾಡಿ. ಈ ಕರ್ನಾಟಕಕ್ಕೆ ಸರ್ಕಾರಕ್ಕೆ 100 ರೂಪಾಯಿ ಬರ್ತಾ ಇದೆಯಲ್ಲ, ಇದರಲ್ಲಿ 1.45 ಇದೇನು ಕೇಂದ್ರ ಹಂಚಿಕೆ ಮಾಡುವಂತ ತೆರಿಗೆ ಅಂತ ಹೇಳ್ತೀವಿ. ಇನ್ನೊಂದು ಟೋಟಲ್ ಆಗಿ ಕೇಂದ್ರ ಸರ್ಕಾರ ಒಂದಿಷ್ಟನ್ನ ರಾಜ್ಯಗಳಿಗೆ ಹಂಚಿಕೆ ಮಾಡ್ತಲ್ವಾ, ಇದೇನಾದ್ರೂ 1,000 ಕೋಟಿ ಇದ್ರೆ ಇದರಲ್ಲಿ ಎಷ್ಟು ಬರುತ್ತೆ ಅಂತ ಹೇಳಿ ಮತ್ತೊಂದು ಪರ್ಸೆಂಟೇಜ್ ಅನ್ನ ಹೇಳ್ತಾರೆ. ಕರ್ನಾಟಕಕ್ಕೆ ಇದರಿಂದ ಎಷ್ಟು ಪರ್ಸೆಂಟೇಜ್ ಬರುತ್ತೆ ಅಂತ ನಂತರದ ಟೇಬಲ್ ಅಲ್ಲಿ ಮತ್ತೆ ನೋಡ್ತೀವಿ, ಅರೌಂಡ್ 3% ಬರುತ್ತೆ. ಸೊ ಇದು ಮತ್ತೊಂದು ಯಾವ್ದು, ಒಟ್ಟು ತೆರಿಗೆಗಳ ಪಾಲು ಎಷ್ಟನ್ನ ರಾಜ್ಯ ಸರ್ಕಾರಕ್ಕೆ ಹಂಚಿಕೆ ಮಾಡಿತ್ತು ಕೇಂದ್ರ ಸರ್ಕಾರ, ಅದರಲ್ಲಿ ಕರ್ನಾಟಕಕ್ಕೆ ಎಷ್ಟು ಪಾಲು ಬರುತ್ತೆ ಅಂತ ದಕ್ಷಿಣದ ರಾಜ್ಯಗಳ ಜೊತೆಲಿ ಕಂಪೇರ್ ಮಾಡ್ತೀವಿ. ಸೊ ನೋಡೋಣ. ಸೊ ಇದರಲ್ಲಿ ಅತಿ ಹೆಚ್ಚು ಯಾವ್ದು ಗೊತ್ತಿರಬೇಕು? ರಾಜ್ಯದ ತೆರಿಗೆಗಳ ಪಾಲು ಅತಿ ಹೆಚ್ಚು. ಸೊ ಕೇಂದ್ರ ಸರ್ಕಾರದಿಂದ ಬರುವಂತ ತೆರಿಗೆಯ ಪಾಲು ಏನಿದೆ ಅದು 2ನೇ ಸ್ಥಾನದಲ್ಲಿ ಕಾಣುತ್ತೆ ನಿಮಗೆ. ಸೊ ಅದು ರಾಜಸ್ವ ತೆರಿಗೆ ಒಳಗಡೆ. ಇನ್ನು ಯಾವ್ಯಾವ ರೂಪದ ಹಣಕಾಸು ಆಯೋಗದ ಯಾವ್ಯಾವ ರೂಪದ ಬೇರೆ ಬೇರೆ ಅನುದಾನಗಳನ್ನ ಕೊಡ್ಬೋದು ಅಂತ ಹೇಳಿ ಹೇಳ್ತಾರೆ. ಒಂದು ರಾಜಸ್ವ ಕೊರತೆ ಅನುದಾನ ಅಥವಾ ರೆವೆನ್ಯೂ ಡೆಫಿಸಿಟ್. ರೆವೆನ್ಯೂ ಡೆಫಿಸಿಟ್ ಏನಿದೆ ಇದರ ಆಧಾರದ ಮೇಲೆ ಒಂದಿಷ್ಟು ಗ್ರಾಂಟ್ಸ್ ಅನ್ನ ಕೊಡ್ಬೋದು ಹಣಕಾಸು ಆಯೋಗ. ಅದೇ ರೀತಿಯಲ್ಲಿ ಸ್ಥಳೀಯ ಸಂಸ್ಥೆಗಳಿಗೆ ಅನುದಾನ. ಸ್ಥಳೀಯ ಸಂಸ್ಥೆಗಳು ಅಂತ ಏನಿಲ್ಲಿ ಲೋಕಲ್ ಸೆಲ್ಫ್ ಗವರ್ಮೆಂಟ್ ಅಂದ್ರೆ ಹೇಳ್ತಾರೆ. ಅಂದ್ರೆ ಮೀನಿಂಗ್ ಏನು, ಪಂಚಾಯತಿ ರಾಜ್ ಇನ್ಸ್ಟಿಟ್ಯೂಷನ್ಸ್ ಅಥವಾ ಮುನ್ಸಿಪಲ್ ಅರ್ಬನ್ ಬಾಡೀಸ್ ಅಂತ ಕೇಳ್ತಾರೆ, ಅರ್ಬನ್ ಲೋಕಲ್ ಬಾಡೀಸ್. ಸೊ ಅದು 2. ಇನ್ನು ವಲಯ ನಿರ್ದಿಷ್ಟ ಅನುದಾನಗಳು. ಸೊ ಕೆಲವೊಂದು ವಲಯಗಳನ್ನ ನಿರ್ದಿಷ್ಟವಾಗಿ ಮೆನ್ಷನ್ ಮಾಡ್ತಾರೆ, ಇದರಲ್ಲೇ ನೀವು ಬಳಸಬೇಕು ಅಂತ ಹೇಳ್ಕೊಂಡು ಅದಕ್ಕೆ ಕೂಡ ಒಂದಿಷ್ಟು ಅನುದಾನಗಳನ್ನ ಕೊಡ್ತಾರೆ. ಅದ್ರ ಜೊತೆಲಿ ವಿಪತ್ತು ನಿರ್ವಹಣೆಗೆ ಸಂಬಂಧಪಟ್ಟ ಹಾಗೆ ಮತ್ತೆ ರಾಜ್ಯ ನಿರ್ದಿಷ್ಟ ಅನುದಾನಗಳು ಅಂತ ಹೇಳ್ಕೊಂಡು 5 ಬೇರೆ ಬೇರೆ ರೀತಿಯ ಅನುದಾನಗಳನ್ನ ಕೊಡ್ತಾರೆ. ಸೆಕ್ಟರ್ ಸ್ಪೆಸಿಫಿಕ್ ಇದೆ, ಸ್ಟೇಟ್ ಸ್ಪೆಸಿಫಿಕ್ ಇದೆ. ಅದರ ಜೊತೆಯಲ್ಲಿ ಮತ್ತೆ ಯಾವ್ದಿದೆ, ಎಮರ್ಜೆನ್ಸಿಗೆ ಸಂಬಂಧಪಟ್ಟಾಗಿದೆ, ವಿಪತ್ ಕಾಲಕ್ಕೆ ಸಂಬಂಧಪಟ್ಟಾಗಿ ಕೆಲಾಮಿಟೀಸ್. ಸೊ ಅದರ ಜೊತೆಯಲ್ಲಿ ಮತ್ತೆ ಯಾವ್ದಿದೆ, ಸೊ ಲೋಕಲ್ ಬಾಡೀಸ್ ಇದೆ, ಅದು ಅರ್ಬನ್ ಲೋಕಲ್ ಬಾಡೀಸ್ ಆಗಿರ್ಬೋದು, ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್ಸ್ ಆಗಿರ್ಬೋದು. ಸೊ ಅದ್ರ ಜೊತೆಯಲ್ಲಿ ರೆವೆನ್ಯೂ ಡೆಫಿಸಿಟ್ಗೆ ಸಂಬಂಧಪಟ್ಟಂತ. ಸೊ ಎಸ್, ಹಾ, ರಾಜ್ಯ ನಿರ್ದಿಷ್ಟ ಅನುದಾನಗಳು ಅಂತಂದಾಗ ಕೆಲವೊಂದು ರಾಜ್ಯಗಳಿಗೆ ಏನ್ ಮಾಡಿರ್ತಾರೆ, ಅವ್ರಿಗೆ ಯಾವ್ಯಾವ ಬೇರೆ ಬೇರೆ ಸ್ಕೀಮ್ಗಳನ್ನ ತಗೊಂಡಿರ್ತಾರಲ್ವಾ. ಈಗ ಫಾರ್ ಎಕ್ಸಾಂಪಲ್ ಸ್ವಚ್ಛ ಭಾರತ್ ಸ್ಕೀಮ್ ಅಂತ ಅಲ್ಲಿ ಮೇಲ್ಗಡೆಯಿಂದ ಬಂತು, ಅದನ್ನ ಯಾರು ಚೆನ್ನಾಗಿ ಇಂಪ್ಲಿಮೆಂಟ್ ಮಾಡಿದಾರೆ ಅವ್ರಿಗೆ ಏನ್ ಮಾಡ್ತಾರೆ, ಸೊ ಕೆಲವೊಂದಿಷ್ಟನ್ನ ಎಕ್ಸ್ಟ್ರಾ ಕೊಡ್ತಾರೆ. ಮತ್ತೆ ಸೊ ಅದಕ್ಕೆ ನೀವು ಒಂದ್ ರೀತಿ ಯಾವ ತರ ಹೇಳ್ಬೋದು, ರಿವಾರ್ಡ್ ಸಿಸ್ಟಮ್ ತರ ಕೊಡ್ತಾರೆ ಅಂತ, ಆ ತರ ಅನುದಾನವನ್ನ ಜಾಸ್ತಿ ಮಾಡುವಂತ ಒಂದು ಪ್ರಯತ್ನ ಮಾಡ್ತಾರೆ. ಸೊ ಸ್ಟೇಟ್ ಸ್ಪೆಸಿಫಿಕ್ ಅಂತ. ಓಕೆ, ಸ್ಟೇಟ್ ಸ್ಪೆಸಿಫಿಕ್ ಅಂತಂದಾಗ ಆ ತರ ಕೊಡು. ವಲಯ ನಿರ್ದಿಷ್ಟ ಕೂಡ ಬರ್ತಾರೆ. ಸೊ ಅಗೇನ್ ಅದರಲ್ಲಿ ಕೂಡ ನಿಮ್ಗೆ ಸ್ವಲ್ಪ ಮಟ್ಟಿಗೆ ಏನ್ ಬರುತ್ತೆ, ಸೊ ಈ ತರದ ಯೋಜನೆಗಳನ್ನ ಅನುಷ್ಠಾನ ಮಾಡಿದ್ದು ಬರುತ್ತೆ. ಜಲಜೀವನ್ ಮಿಷನ್ಗೆ ಸಂಬಂಧಪಟ್ಟ ಹಾಗೆ ವಲಯ ನಿರ್ದಿಷ್ಟ ಇದೆ, ಜಲಜೀವನ್ ಮಿಷನ್ಗೆ. ಸೊ ಆ ಥರದಲ್ಲಿ ನಿಮ್ಗೆ ಏನಿರುತ್ತೆ, ಸೊ ಅದು ರಾಜ್ಯಗಳಿಗೆ ಸಂಬಂಧಪಟ್ಟ ಹಾಗೆ ಕೂಡ ಕೆಲವೊಂದು ಕೊಡ್ಬೋದು, ಪ್ಲಸ್ ವಲಯಗಳು ಯಾವ ವಲಯದಲ್ಲಿ ಕೆಲಸ ಮಾಡ್ಬೇಕು ಅಂತ ಕೂಡ ಕೊಡ್ಬೋದು. ಸೊ ಅದು 2 ಕೂಡ ಇದೆ. ಸೊ ಅದರಲ್ಲಿ ಅತಿ ಹೆಚ್ಚು ಯಾವ್ದಿದೆ, 12% ಇದು ಯಾವುದು, ರಾಜ್ಯ ನಿರ್ದಿಷ್ಟ ಅನುದಾನಗಳು ಅತಿ ಹೆಚ್ಚು ಪರ್ಸೆಂಟೇಜ್ ಇರುತ್ತೆ, ರಾಜ್ಯ ನಿರ್ದಿಷ್ಟ ಅನುದಾನಗಳು. ಸೊ ಇಲ್ಲಿ ನೋಡಿ, ನೆಕ್ಸ್ಟ್ ಓವರ್ ಆಲ್ ಆಗಿ ಸಾಲ ಏನಾಗ್ತಿದೆ, ಹೊಣೆಗಾರಿಕೆಗಳು ಜಾಸ್ತಿ ಆಗ್ತಾ ಇರೋದನ್ನು ನೋಡ್ತಿದ್ರು. ಓಕೆ, ಸಾಲ ಜಾಸ್ತಿ ಆಗ್ತಿರೋದನ್ನು ನೋಡ್ತಿದ್ರು. ಸೊ ನೆಕ್ಸ್ಟ್ ಓವರ್ ಆಲ್ ಪರ್ಸೆಂಟೇಜ್ ಅನ್ನು ನೀವು ನೋಡೋದಕ್ಕೋದ್ರೆ ಸಾಲದ ಪರ್ಸೆಂಟೇಜ್ ಟೋಟಲ್ ನಮ್ಮ GSDP ಗೆ ಕಂಪೇರ್ ಮಾಡೋದಕ್ಕೋದ್ರೆ 22-23 ಎಷ್ಟಿದೆ, 27%.
ಸೊ ಅರೌಂಡ್ 27.5% ಅಷ್ಟೇನಿದೆ. ಸೊ ಅದು ನಮ್ಮ GSDP ಯಲ್ಲಿ ಸಾಲ ಇರೋದು. ಸೊ ಫಾರ್ ಎಕ್ಸಾಂಪಲ್ 100 ರೂಪಾಯಿನ ಟೋಟಲ್ ವಸ್ತುವನ್ನ ನೀವು ಉತ್ಪಾದನೆ ಮಾಡ್ತಿದ್ರಿ ಕರ್ನಾಟಕದ ಒಳಗಡೆ ಅಂತಂದ್ರೆ ಅದರಲ್ಲಿ ಆಲ್ಮೋಸ್ಟ್ 27.5 ರೂಪಾಯಿನಷ್ಟನ್ನ ಸಾಲ ತಗೋತಿದೀವಿ ಅಂತೇಳಿ ಅರ್ಥ. ಸೊ ಅಷ್ಟು ಜಾಸ್ತಿ ಇದೆ ಅನ್ನೋದು ನೆನಪಿರ್ಲಿ ಅಮೌಂಟ್, ಸಾಲದ ಅಮೌಂಟ್. ಹಾಗೇನ್ ಈಗ COVID-19 ಕ್ರೈಸಿಸ್ ಆದ ನಂತರ ಕರ್ನಾಟಕದ ಬಜೆಟ್ ಅನ್ನ ಅಥವಾ ಯೂನಿಯನ್ ಬಜೆಟ್ ಅನ್ನ ಎರಡು ನೋಡಿದ್ರು ಕೂಡ ನಿಮ್ಗೆ ಸಾಲದ ಪ್ರಮಾಣ ಜಾಸ್ತಿ ಕಾಣುತ್ತೆ. ಸೊ ಇನ್ನು ಓವರ್ ಆಲ್ ಆಗಿ ಏನೇನು ಎಲ್ಲೆಲ್ಲಿಂದ ಬಂದಿದೆ ಎಲ್ಲವನ್ನ ಇದರಲ್ಲಿ ಒಂದರಲ್ಲಿ ಹೇಳಿದ್ದಾರೆ. ಸೊ ನಾನು ಇದನ್ನ ಜಾಸ್ತಿ ಟಚ್ ಮಾಡೋದಕ್ಕೆ ಹೋಗಲ್ಲ. ಇದನ್ನ ನೋಡಿ, ಸ್ವಂತ ರಾಜಸ್ವ ತೆರಿಗೆಯನ್ನು ನೀವೇನಾದ್ರೂ ನೋಡೋದಕ್ಕೆ ಹೋದ್ರೆ ಇದೇನಾಗಿದೆ, ಇದು ಹೆಚ್ಚಳ ಆಗ್ತಿರೋದು ಕಾಣ್ತಿದೆ. ರಾಜ್ಯದ ಸ್ವಂತ ರಾಜಸ್ವ ತೆರಿಗೆ 1 ವರ್ಷವನ್ನು ಬಿಟ್ಟು, ಯಾವಾಗ 2021ರಲ್ಲಿ ಬಿಟ್ಟು, 2021 ಬಿಟ್ಟು ಬೇರೆ ಟೈಮಲ್ಲಿ ನಿಮ್ಗೆ ಏನಾಗಿದೆ ತೆರಿಗೆ ಹೆಚ್ಚಳ ಆಗ್ತಿರೋದು ಕಾಣ್ತದೆ. ಅಥವಾ ಈ 2021ಕ್ಕೆ ಸಂಬಂಧಪಟ್ಟ ಹಾಗೆ ಈ ತರದ ಏನೋ ಒಂದು ಸೊ ಟಗ್ ಆಫ್ ವಾರ್ ನಡೀತಿತ್ತಲ್ಲ, ಅದ್ ನೆನಪಿದ್ಯಾ? ಕಂಪನ್ಸೇಷನ್, GST ಕಂಪನ್ಸೇಷನ್ ಅಂತೇಳಿ ಏನಾಯ್ತಲ್ಲ, ನೆನಪಿದ್ಯಾ? GST ಪರಿಹಾರ ಏನದು? GST ಕಂಪನ್ಸೇಷನ್ ಎಷ್ಟು ವರ್ಷಗಳಿಗೆ ಕೊಡ್ತೀವಿ ಅಂತ ಹೇಳಿದ್ರೆ, GST ಇಂಪ್ಲಿಮೆಂಟ್ ಆಗಿರೋದು ಯಾವಾಗಿಂದ? 2017 ಅದಲ್ಲ, 2017. ಸೊ ಈಗ GST ಇಂಪ್ಲಿಮೆಂಟ್ ಮಾಡ್ಬೇಕಾದ್ರೆ ಏನಾಗ್ತೀವಿ, ರಾಜ್ಯ ಸರ್ಕಾರಗಳಿಗೆ ಒಂದಿಷ್ಟು ಲಾಸ್ ಆಗುತ್ತೆ. ಯಾಕಂದ್ರೆ ಮೊದಲಾದ್ರೆ 17 ಬೇರೆ ಬೇರೆ ಇಂಡೈರೆಕ್ಟ್ ಟ್ಯಾಕ್ಸ್ ಅನ್ನ ತಗೋತಿದ್ರ, ಈಗ ಅದ್ರ ಬದಲಾಗಿ ಒಂದೇ GST ತಗೋತಿದ್ರ. ಅವಾಗ ಏನಾಗುತ್ತೆ, ರೆವೆನ್ಯೂ ಕಡಿಮೆ ಆಗುತ್ತೆ. ಈಗ ಕಡಿಮೆ ಆಗತ್ತೆ ಅಂದ್ರೂ ಕೂಡ ಅವ್ರು ಮಾಡ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ಸೊ ಅವ್ರಿಗೇನೋ ಒಂದಿಷ್ಟನ್ನ ಲಾಸ್ ಎಷ್ಟಾಗತ್ತೆ ಅಷ್ಟನ್ನ ನಾವು ತುಂಬಿಕೊಡ್ಬೇಕು, ಕಂಪನ್ಸೇಷನ್ ಮಾಡ್ಬೇಕು ಅಂತ ಹೇಳ್ಕೊಂಡು ಒಂದು ಕಂಪನ್ಸೇಷನ್ ಆಕ್ಟ್ ಅಂತ ಹೇಳ್ತಿರ್ತೀವಿ. GST ಕಂಪನ್ಸೇಷನ್ ಆಕ್ಟ್ 2017. ಎಷ್ಟು ವರ್ಷದ ತನಕ ಈ ತರ ಕಂಪನ್ಸೇಷನ್ ಕೊಡ್ತೀವಿ ಅಂತ ಹೇಳಿದ್ವಿ? ಮೊದಲು 5 ವರ್ಷದ ತನಕ ಕೊಡ್ತೀವಿ ಅಂತ ಹೇಳಿದ್ವಿ. ಅಂದ್ರೆ 2022ಕ್ಕೆ ಎಂಡ್, 2022 ತನಕ. ಆದ್ರೆ ಮಧ್ಯದಲ್ಲಿ ನಮ್ಗೆ ಏನಾಗುತ್ತೆ, ಸೊ ಈ ತರ ಒಂದು COVID-19 ಕ್ರೈಸಿಸ್ ಬರುತ್ತೆ. ಸೊ ಈಗ COVID-19 ಕ್ರೈಸಿಸ್ ಬಂದಾಗ ರಾಜ್ಯ ಸರ್ಕಾರಗಳು ಏನ್ ಹೇಳುತ್ತೆ, ಹೆಚ್ಚು ಕಂಪನ್ಸೇಷನ್ ಕೊಡ್ಬೇಕು ಅಂತ ಹೇಳುತ್ತೆ. ಆದ್ರೆ ಕೇಂದ್ರ ಸರ್ಕಾರ ಏನ್ ಹೇಳ್ತಾ ಇಲ್ಲ, ನೀವು 17 ಬೇರೆ ಬೇರೆ ತೆರಿಗೆಗಳನ್ನ ಕಲೆಕ್ಟ್ ಮಾಡಿದ್ರು ಕೂಡ COVID-19 ಕ್ರೈಸಿಸ್ ಇಂದಾಗಿ ಏನಾಗ್ತಿತ್ತು, ಸೊ ಅಲ್ಲಿಯೂ ಕೂಡ ನಿಮ್ಮ ತೆರಿಗೆಯ ಪ್ರಮಾಣ ಇಳಿಕೆ ಆಗ್ತಿತ್ತು. ಸೊ ಆ ಕಾರಣಕ್ಕಾಗಿ ಕಡಿಮೆ ಕೊಡಬೇಕು ಅಂತ ಹೇಳ್ತೀವಿ. ಸೊ ಆ ಕಾರಣಕ್ಕಾಗಿ ಅಲ್ಲಿ ಟಗ್ ಆಫ್ ವಾರ್ ಇದನ್ನು ನೋಡ್ತೀವಿ. ಅರೌಂಡ್ 1.1 lakh crores ಒಂದು ಸೊ ಆಪ್ಷನ್ ಇತ್ತು, ಇನ್ನೊಂದು 3.75 lakh crores ಇತ್ತು. ಸೊ ಎರಡು ಬೇರೆ ಬೇರೆ ಆಪ್ಷನ್ಸ್ಗಳು. ಸೊ ಅದು ಕಂಪನ್ಸೇಷನ್ ಬಗ್ಗೆನೂ ಕೂಡ ನೆನಪಿರ್ಲಿ. ಇನ್ನು ಕಂಪನ್ಸೇಷನ್ ಸೆಸ್ ಏನಿದೆ ಇದನ್ನ ಕಂಟಿನ್ಯೂ ಮಾಡಿದಾರ. ಸೊ GST ಪರಿಹಾರಕ್ಕೆ ಸಂಬಂಧಪಟ್ಟಂತ ಸೆಸ್ ಅಂದ್ರೆ ಏನು ಗೊತ್ತಿದ್ಯಾ? ಸೆಸ್ ಅಂದ್ರೆ ಏನು? ಸೆಸ್ ಅಂತಂದ್ರೆ ಟ್ಯಾಕ್ಸ್ ಆನ್ ಟ್ಯಾಕ್ಸಸ್, ತೆರಿಗೆಯ ಮೇಲೆ ವಿಧಿಸುವಂತ ತೆರಿಗೆಯನ್ನ ನಾವೇನ್ ಕರಿತೀವಿ, ಸೆಸ್ ಅಂತ ಕರಿತೀವಿ. ಅದು ಸರ್ಚಾರ್ಜ್ ಕೂಡ ಆಗಿರ್ಬೋದು, ಸೆಸ್ ಕೂಡ ಆಗಿರ್ಬೋದು. ಸರ್ಚಾರ್ಜ್ಗೂ ಮತ್ತು ಸೆಸ್ಗೂ ಏನ್ ಡಿಫ್ರೆನ್ಸ್? ಸೆಸ್ ಅಂತಂದಾಗ ಅದು ಪರ್ಪಸ್ ಸ್ಪೆಸಿಫಿಕ್, ಅಲ್ಲಿ ಏನನ್ನ ಹೇಳ್ತಿದ್ರು. ಫಾರ್ ಎಕ್ಸಾಂಪಲ್ ಕಂಪನ್ಸೇಷನ್ ಸೆಸ್ ಅಂತಂದ್ರೆ ಅದನ್ನ ಕಂಪನ್ಸೇಷನ್ ನಲ್ಲಿ ನೀವು ಈ ತರ ಪರಿಹಾರ ಕೊಡೋದಕ್ಕೆ ಬಳಸಬೇಕು, ಬೇರೆ ಯಾವುದಕ್ಕೂ ಬಳಸುವಾಗಿಲ್ಲ. ಓಕೆ. ಸೊ ಅದನ್ನೇ ಎಜುಕೇಶನ್ ಸೆಸ್ ಅಂದ್ರೆ ಎಜುಕೇಶನ್ ರಿಲೇಟೆಡ್ ಸ್ಕೀಮ್ಗಳಿಗೆ ಮಾತ್ರ ಬಳಸಬೇಕು, ಅದನ್ನ ಬಿಟ್ಟು ಬೇರೆದಕ್ಕಿಲ್ಲ ಅಂತ. ಆದ್ರೆ ಸರ್ಚಾರ್ಜ್ ಏನಾಗುತ್ತೆ, ಜನರಲ್ ಆಗುತ್ತೆ. ಸರ್ಚಾರ್ಜ್ ಜನರಲ್ ಆಗುತ್ತೆ ಅಂತ ಹೇಳಿ. ಸೊ ಅದು ಕೂಡ ನೆನಪಿತ್ತು. ಅದಕ್ಕೆ ನಾನು ಏನನ್ನು ತೋರಿಸ್ತಾ ಇದ್ದೀನಿ ಇಲ್ಲಿ, ಟ್ಯಾಕ್ಸ್ ಕಡಿಮೆ ಆಗಿರೋದು. ಸೊ ಅದಕ್ಕೂ ಕೂಡ ನಿಮ್ಗೆ ಏನಾಗುತ್ತೆ, ಪೂರಕವಾದಂತ ಮಾಹಿತಿ ಇರುತ್ತೆ. ಬೇರೆ ರೀತಿಯ ಟ್ಯಾಕ್ಸ್ಗಳು ಕೂಡ ಕಡಿಮೆ ಆಗಿದೆ, ಬರೀ GST ಅಲ್ಲ ಅಂತ ಹೇಳ್ತೀವಿ. ಓಕೆ. ಸೊ ನೆಕ್ಸ್ಟ್, ಸೊ ಇನ್ನು ಒಟ್ಟು ಆಂತರಿಕ ಉತ್ಪನ್ನದಲ್ಲಿ ತೆರಿಗೆಯ ಪಾಲನ್ನು ನೀವು ನೋಡೋದಕ್ಕೋದ್ರೆ ಏನು ಕಾಣುತ್ತೆ, GSDP ಮತ್ತೆ ತೆರಿಗೆಯ ಪಾಲನ್ನು ನೋಡೋದಕ್ಕೋದ್ರೆ ಸೊ ಇದು ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗಿರುವ ಟ್ರೆಂಡ್ ಅನ್ನ ಕಾಣ್ತಾ ಇದ್ರ. ಅಥವಾ ಇದನ್ನ ಇನ್ನೊಂದು ರೀತಿಯಲ್ಲಿ ನೀವು ಹೇಳೋದಕ್ಕೋದ್ರೆ ಏನ್ ಹೇಳ್ತೀರಾ, ಟ್ಯಾಕ್ಸ್ ಟು GDP ರೇಷಿಯೋ ಅಂತ ಕರಿತೀರ, ಅದಲ್ವಾ? ಸೊ ಟ್ಯಾಕ್ಸ್ ಟು GDP ರೇಷಿಯೋ ಇದು ಕಡಿಮೆ ಆದ್ರೆ ಏನನ್ನ ಇಂಡಿಕೇಟ್ ಮಾಡುತ್ತೆ, ಟ್ಯಾಕ್ಸ್ ಟು GDP ರೇಷಿಯೋ. ಅಥವಾ ಮತ್ತೊಂದು ಈ ತರದ ಹೆಸರು ಕೂಡ ಬರುತ್ತೆ, ಟ್ಯಾಕ್ಸ್ ಬಯೋಯನ್ಸಿ. ಸೊ ಟ್ಯಾಕ್ಸ್ ಬಯೋಯನ್ಸಿ ಅಂದ್ರೆ ಏನು, ಪರ್ಸೆಂಟೇಜ್ ಚೇಂಜ್ ಇನ್ ಟ್ಯಾಕ್ಸ್ ಡಿವೈಡೆಡ್ ಬೈ ಪರ್ಸೆಂಟೇಜ್ ಚೇಂಜ್ ಇನ್ GDP. ಸೊ ಇದು ಎರಡು ಏನನ್ನ ಹೇಳುತ್ತೆ, ಇದು ಎರಡರಲ್ಲಿ ಏನಾದ್ರೂ ಇಳಿಕೆ ಆದ್ರೆ ಏನನ್ನ ಹೇಳ್ತದೆ? ಸೊ ಏನಂತ ಹೇಳುತ್ತೆ? ಸೊ ಅದನ್ನ ಜಸ್ಟ್ ಬರ್ದಿರ್ತಾರೆ ಸರ್, ಅದೇನು ಹೇಳಲ್ಲ ಅಂತೀರಾ? ಸೊ ಏನು ಇಂಡಿಕೇಟ್ ಏನ್ ಮಾಡ್ತದೆ? ಅನ್ಎಂಪ್ಲಾಯ್ಮೆಂಟ್, ಪೋವರ್ಟಿ ಎಲ್ಲ ಹೇಳ್ತದ. ಸೊ ಅದು ಯಾವ್ದು ಹೇಳಲ್ಲ, ಟ್ಯಾಕ್ಸ್ ಕಂಪ್ಲೈನ್ಸ್ ನ ಬಗ್ಗೆ ಹೇಳ್ತದೆ. ಓಕೆ. ತೆರಿಗೆ ಪಾವತಿದಾರರ ಸಂಖ್ಯೆ ಹೆಚ್ಚಾಗಿದೆಯಾ ಕಡಿಮೆ ಆಗಿದೆ ಅಂತ ಹೇಳ್ತದೆ. ಟ್ಯಾಕ್ಸ್ ಟು GDP ರೇಷಿಯೋ ಕಡಿಮೆ ಆಗುತ್ತೆ, ಟ್ಯಾಕ್ಸ್ ಬಯೋಯನ್ಸಿ ಕಡಿಮೆ ಆಗುತ್ತೆ ಅಂದ್ರೆ ನಾರ್ಮಲ್ ಆಗಿನೂ ತೆರಿಗೆ ಪಾವತಿದಾರರ ಸಂಖ್ಯೆಯಲ್ಲಿ ಇಳಿಕೆ ಆಗ್ತದೆ ಅಂತ ಹೇಳ್ತೀವಿ, ತೆರಿಗೆ ಕಟ್ಟುವವರ ಸಂಖ್ಯೆಯಲ್ಲಿ ಇಳಿಕೆ ಆಗ್ತದೆ ಅಂತ ಹೇಳ್ತೀವಿ. ಸೊ ಅದೇ ರೀತಿಯಲ್ಲಿ ನಿಮ್ಗೆ ಒಂದು ಸ್ವಲ್ಪ ಟ್ರೆಂಡ್ ಕಾಣ್ತಾ ಇದೆ. ಅದ್ರ ಇದು ಪೂರ್ತಿ ಫ್ಲಕ್ಚುಯೇಷನ್ ಇರೋದ್ರಿಂದಾಗಿ, ಅಥವಾ ನೀವೇನ್ ನೋಡ್ತಿದ್ದೀರಾ, ಸೊ ಈ ಲಾಕ್ಡೌನ್ ನ ಟೈಮಲ್ಲಿ ಈ ತರ ಆಗಿರೋದ್ರಿಂದಾಗಿ ಸೊ ಇಲ್ಲಿಯೂ ಕೂಡ ನಿಮ್ಗೆ ಇದು ಕಡಿಮೆ ಆಗಿರುವಂತ ಚಾನ್ಸಸ್ ಇದೆ. ಓಕೆ. ಆದ್ರೆ ಟ್ಯಾಕ್ಸ್ ಟು GDP ರೇಷಿಯೋ ಹೆಚ್ಚಾದ ಹಾಗೆ ನಮ್ಗೆ ಏನಾಗುತ್ತೆ,
ನಮ್ಗೇನೇನು ಆದಾಯ ಬಂದಿದೆಯೋ ಅದನ್ನ ಸ್ವಘೋಷಣೆ ಮಾಡಿಕೊಂಡು ಅವರು ಆದಾಯ ತೆರಿಗೆಯನ್ನ ಅಥವಾ ತೆರಿಗೆಗಳನ್ನ ಕಟ್ತಾ ಇದ್ದಾರೆ ಅಂತ ಅರ್ಥ ಬರುತ್ತೆ. ಸೊ ಇಲ್ಲ ಅಂತಂದ್ರೆ ಅವ್ರು ತೆರಿಗೆ ವಂಚನೆ ಮಾಡ್ತಿದ್ದಾರೆ ಅಂತ ಅರ್ಥ ಬರುತ್ತೆ ಅನ್ನೋದು ನೆನಪಿರಿ. ಸೊ ಟ್ಯಾಕ್ಸ್ ಟು GDP ರೇಷಿಯೋ ಮತ್ತು ಟ್ಯಾಕ್ಸ್ ಬಯಾನ್ಸಿ ಎರಡು. ಓಕೆ, ಸೊ ನೆಕ್ಸ್ಟ್, ಸೊ ಇನ್ನು ಇದರಲ್ಲಿ ಯಾವ್ಯಾವ ರೀತಿಯ ವೆಚ್ಚಗಳನ್ನ ಅಭಿವೃದ್ಧಿ ವೆಚ್ಚಗಳನ್ನ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಸೊ ಅದನ್ನ ನಾವು ನೋಡೋದಕ್ಕೆ ಹೋಗಲ್ಲ, ಆದ್ರೆ ಯಾವ ರೀತಿಯ ಸೇವೆಗಳಿದಾವೆ ಅಂತ ನೋಡ್ತೀವಿ. ಸೇವೆಗಳು ಯಾವ್ಯಾವುದು? ಸೊ ಒಂದೇನಿದೆ ಆರ್ಥಿಕ ಸೇವೆಗಳು ಅಂತ ಕೇಳ್ತೀರಾ, ಎಕನಾಮಿಕ್ ಸರ್ವಿಸಸ್. ಅದರೊಳಗಡೆ ಏನೇನಿದೆ? ಕೃಷಿ, ಕೈಗಾರಿಕೆ, ವಿದ್ಯುತ್, ಸಾರಿಗೆ, ಸಂಪರ್ಕ, ಸಂಗ್ರಹಣೆ. ಸೊ ಈ ಥರದೆಲ್ಲ ಇದೆ. ಓಕೆ, ಆರ್ಥಿಕ ಸೇವೆಗಳು ಅಂತಂದಾಗ ಸಾಮಾಜಿಕ ಸೇವೆಗಳು, ಸೋಷಿಯಲ್ ಸರ್ವಿಸಸ್. ಇದರೊಳಗಡೆ ಶಿಕ್ಷಣ, ಆರೋಗ್ಯ, ಸಾಮಾಜಿಕ ಭದ್ರತಾ ಸೇವೆ. ಸೊ ಈ ಥರದೆಲ್ಲ ಹೇಳಿದ್ದಾರೆ. ಸಾಮಾನ್ಯ ಸೇವೆಗಳು, ಜನರಲ್ ಸರ್ವಿಸಸ್ ಅಂತ ಹೇಳ್ಕೊಂಡು ಪೊಲೀಸ್, ಸಾಮಾನ್ಯ ಆಡಳಿತ. ಸೊ ಈ ಥರದನ್ನ ಹೇಳಿದ್ದಾರೆ. ಸೊ ಇನ್ನು ಸಾರ್ವಜನಿಕ ಋಣ. ಸಾರ್ವಜನಿಕ ಋಣ ಅಂದ್ರೆ ಏನು? ಸಾರ್ವಜನಿಕ ಸಾಲ. ಋಣ ಅಂತಂದ್ರೆ ಸಾಲ ಇದೆ. ಓಕೆ, ಸೊ ಪಬ್ಲಿಕ್ ಡೆಪ್ಟ್. ಸೊ ಪಬ್ಲಿಕ್ ಡೆಪ್ಟ್ ನ ಒಳಗಡೆ ಏನಿದ್ದಾರೆ? ಸೊ ಇದರಲ್ಲಿ ಕೂಡ ಎರಡು ಹೇಳಿದ್ದಾರೆ, ಮರುಪಾವತಿ ಮತ್ತೆ ಮುಂಗಡ ಅಂತೇಳಿ ಎರಡಿದೆ ಅಂತ ಹೇಳ್ಕೊಂಡು. ಸೊ ಈ ಮುಂಗಡಗಳನ್ನ ನೀವು ನೋಡೋದಕ್ಕಾದ್ರೆ ಸೊ ಇವೆಲ್ಲ ಕೆಲಸಕ್ಕಾಗಿ ಕೊಟ್ಟಿದ್ವಿ. ನಗರಾಭಿವೃದ್ಧಿ, ನೀರು ಸರಬರಾಜು, ನೈರ್ಮಲ್ಯ, ಆಹಾರ ಸಂಗ್ರಹಣೆ ಮತ್ತು ಗೋದಾಮು, ಕೃಷಿ ಮತ್ತು ಹಣಕಾಸು ಸಂಸ್ಥೆಗಳು. ಸೊ ಈ ಥರದೆಲ್ಲ ಕೊಟ್ಟಿದ್ದೀವಿ ಅಂತ ಹೇಳ್ತೀವಿ. ಅದರ ಜೊತೆಲಿ ಕೃಷಿ ಸಂಸ್ಥೆಗಳಿಗೆ ನೆರವನ್ನು ಕೂಡ ಕೊಟ್ಟಿದ್ದೀವಿ, ಸ್ಥಳೀಯ ಸಂಸ್ಥೆಗಳಿಗೆ ನೆರವು. ಓಕೆ, ಪಂಚಾಯತ್ ರಾಜ್ ಮತ್ತೆ ಅದೇ ರೀತಿಯಲ್ಲಿ ನಗರ ಪ್ರದೇಶದ ಸ್ಥಳೀಯ ಸಂಸ್ಥೆಗಳು, ಅವುಗಳಿಗೆ ಒಂದಿಷ್ಟು ನೆರವನ್ನ ಕೊಟ್ಟಿರೋದನ್ನ ಹೇಳ್ತೀವಿ. ಸೊ ಇಷ್ಟು ಕೆಲವೊಂದು ಇದಕ್ಕೆ ಸಂಬಂಧಪಟ್ಟಂತ ಪಾಯಿಂಟ್ಸ್. ಇನ್ನು ಬೇರೆ ನಮ್ಮ ಏನ್ ಮಾಡ್ತಿದೀವಿ? ಸೊ ರಾಜ್ಯಗಳಿಗೆ ಕಂಪೇರ್ ಮಾಡ್ತಿದ್ವಿ, ದಕ್ಷಿಣದ ಬೇರೆ ರಾಜ್ಯಗಳ ಜೊತೆಯಲ್ಲಿ. ಸೊ ಇಲ್ಲಿ ಒಟ್ಟಾರೆಯಾಗಿ ನೀವೇನಾದ್ರೂ ಕೇಂದ್ರ ತೆರಿಗೆಯಲ್ಲಿ ಪಾಲನ್ನ ನೋಡೋದಕ್ಕೋದ್ರೆ, ಕೇಂದ್ರ ತೆರಿಗೆಯ ಒಳಗಡೆ ಪಾಲನ್ನ ನೋಡೋದಕ್ಕೋದ್ರೆ ಸೊ ಎಷ್ಟಿದೆ ನೋಡಿ. ಸೊ ಇಲ್ಲಿ ಅತಿ ಹೆಚ್ಚು ದಕ್ಷಿಣದ ರಾಜ್ಯಗಳಲ್ಲಿ ಅತಿ ಹೆಚ್ಚು ಪಾಲನ್ನ ಯಾರು ಪಡೀತಾ ಇದ್ದಾರೆ ತೆರಿಗೆಯಲ್ಲಿ? ಸೊ ಅದು ಆಂಧ್ರ ಪ್ರದೇಶ ಅಲ್ಲ, ತಮಿಳುನಾಡು. 4.1% ತಮಿಳುನಾಡು ಪಡಿತಾ ಇರೋದು ನೋಡ್ತೀವಿ. ಸೆಕೆಂಡ್ ಆಂಧ್ರ ಇದೆ. ಸೊ ಕರ್ನಾಟಕ ಎಷ್ಟಿದೆ? 3.6, ಮೂರನೇ ಸ್ಥಾನದಲ್ಲಿ ಕಾಣ್ತದೆ. ಸೊ ಇದು ಇರುವಂತ 5 ರಾಜ್ಯಗಳಲ್ಲಿ, ಯಾವುದು ಸದರ್ನ್ ಸ್ಟೇಟ್ಗಳಲ್ಲಿ, ದಕ್ಷಿಣದ ರಾಜ್ಯಗಳಲ್ಲಿ. ಅದನ್ನೇನಾದ್ರೂ ನೀವು ಉತ್ತರ ಪ್ರದೇಶ್ ಮತ್ತೆ ಬಿಹಾರ್ ಜೊತೆಲಿ ಕಂಪೇರ್ ಮಾಡಿದ್ರೆ ಮತ್ತು ಕೆಳಗಡೆ ಹೋಗುತ್ತೆ. ಸೊ ಯಾಕಂದ್ರೆ ಅಲ್ಲಿ ಏನಾಗುತ್ತೆ, ಜಾಸ್ತಿಯಾಗಿ ಈ ತರದ ತೆರಿಗೆ ಪಾಲು ಹೋಗೋದನ್ನು ನೋಡ್ತೀವಿ. ಸೊ ಇವು ಕೆಲವೊಂದು ಪಾಯಿಂಟ್ಗಳು. ಓಕೆ, ಸೊ ಇದರ ಮೇಲೆ ನಾನು ಕೆಲವೊಂದು ಪ್ರಶ್ನೆಗಳನ್ನ ತೆಗೆಯುವಂತ ಪ್ರಯತ್ನ ಮಾಡ್ತೀನಿ ನಂತರದಲ್ಲಿ. ಸೊ ಅದರ ಲಾಸ್ಟ್ ಅಲ್ಲಿ ನಿಮ್ಗೇನು ಸವಾಲುಗಳು ಮತ್ತು ಮುಂದಿರುವ ಮಾರ್ಗ ಅಂತಂದಾಗ ಏನೇನು ಸವಾಲುಗಳಿದಾವೆ ರಾಜ್ಯದ ವಿತ್ತೀಯ ಕೊರತೆಗಳಿಗೆ ಸಂಬಂಧಪಟ್ಟ ಹಾಗೆ ಅಂತ ಹೇಳಿದ್ದಾರೆ. ಅದರಲ್ಲಿ ಕೆಲವೊಂದು ಈ ತರದ ಹೇಳಿದ್ದಾರೆ. ನಾವೇನು ವೆಚ್ಚಗಳನ್ನ ಮಾಡ್ತಾ ಇದ್ರೆ ಅದರ ಕ್ವಾಲಿಟಿಯನ್ನ ಮೇಂಟೈನ್ ಮಾಡೋದನ್ನ ಹೇಳ್ತಾರೆ, ವೆಚ್ಚದ ಗುಣಮಟ್ಟವನ್ನ ಖಾತ್ರಿಪಡಿಸುವುದು. ಸೊ ಅದರ ಜೊತೆಲಿ ಸಾರ್ವಜನಿಕ ವೆಚ್ಚಗಳು ಏನ್ ಮಾಡ್ತಾ ಇದೀವಿ ಅದರ ಎಫಿಷಿಯನ್ಸಿಯನ್ನ ಜಾಸ್ತಿ ಮಾಡೋದಾಗ, ದಕ್ಷತೆಯನ್ನ ಹೆಚ್ಚಳ ಮಾಡೋದಾಗಿರ್ಬೋದು, ಅಥವಾ ಸುಸ್ಥಿರ ಅಭಿವೃದ್ಧಿ ಗುರಿಗಳಿಗೆ ಬೇಕಾದಂತಹ ಸಂಪನ್ಮೂಲಗಳನ್ನ ಸರಿಯಾಗಿ ಹಂಚಿಕೆ ಮಾಡೋದ್ರ ಬಗ್ಗೆ ಹೇಳಿದ್ದಾರೆ. ಅದರ ಜೊತೆಲಿ ವಿವಿಧ ಯೋಜನೆಗಳನ್ನ ಸಮೀಕರಣಗೊಳಿಸ್ಬೇಕಂದ್ರೆ ಒಂದೇ ರೀತಿಯ ಬೇರೆ ಬೇರೆ ಯೋಜನೆಗಳಿದ್ದಾರೆ, ಅದನ್ನೇನ್ ಮಾಡೋಣ? ಸೊ ಒಟ್ಟಿಗೆ ಮಾಡುವಂತ ಪ್ರಯತ್ನಗಳನ್ನ ಮಾಡೋಣ ಅಂತ ಹೇಳ್ಕೊಂಡು ಅದರ ಜೊತೆಲಿ ಸಹಾಯಧನಗಳನ್ನ ಸಮೀಕರಣಗೊಳಿಸುವಿಕೆ ಕೂಡ ಮಾಡೋಣ ಅಂತ ಹೇಳ್ತೀವಿ. ಸೊ ಅವುಗಳನ್ನ ಒಟ್ಟಿಗೆ ಸೇರಿಸುವಂಥದ್ದು ಅಂತ ಕ್ರೋಢೀಕರಣದ ಬಗ್ಗೆ ಮಾತಾಡ್ತದೆ. ಸೊ ಇವು ಲಾಸ್ಟ್ ಅಲ್ಲಿ ನಿಮ್ಗೆ ಮುಂಬರುವ ಹಾದಿ ಅಥವಾ ಉಪಸಂಹಾರ ಅಂತ ಆಗಿದೆ. ಸೊ ಈ ತರ ಪ್ರಶ್ನೆಗಳನ್ನ ನೋಡೋಣ. ಈ ತರ ಪ್ರಶ್ನೆ ಕೇಳಿದ್ರೆ ಏನ್ ಆನ್ಸರ್ ಮಾಡ್ತೀರಾ? ಸೊ ಸ್ವಲ್ಪ ಮಟ್ಟಿಗೆ ಇವುಗಳ ಬಗ್ಗೆ ಗೊತ್ತಿದೆ, ಏನ್ ಆನ್ಸರ್ ಮಾಡ್ತೀರಾ ನೋಡಿ. ಕರ್ನಾಟಕ ಹಣಕಾಸಿನ ಜವಾಬ್ದಾರಿ ಕಾಯ್ದೆ 2002 KFRA, ಕರ್ನಾಟಕ ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆಕ್ಟ್ ಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನ ಪರಿಗಣಿಸಿ ಸರಿಯಾದದನ್ನ ಆರಿಸಿ. 1. ಈ ಕಾಯ್ದೆಯ ಪ್ರಕಾರ ಕೋಶೀಯ ಕೊರತೆಯನ್ನ 5%ಗಿಂತ ಕಡಿಮೆ ಮಾಡುವ ಗುರಿಯನ್ನ ಹೊಂದಿದೆ. ಕೋಶೀಯ ಕೊರತೆ ಅಂತಂದಾಗ ಫಿಸ್ಕಲ್ ಡೆಫಿಸಿಟ್, ಇದನ್ನ 5%ಗಿಂತ ಕಡಿಮೆ ಮಾಡುವಂತ ಗುರಿಯನ್ನ ಹೊಂದಿದೆ ಅಂತ ಹೇಳ್ತೀವಿ. 2ನೇ ಸ್ಟೇಟ್ಮೆಂಟ್, ಈ ಕಾಯ್ದೆಯ ಪ್ರಕಾರ ರಾಜಸ್ವ ಖಾತೆಯಲ್ಲಿ ಯಾವುದೇ ರೀತಿಯ ಕೊರತೆಯನ್ನು ಯಾವುದೇ ಸಂದರ್ಭದಲ್ಲಿಯೂ ಕೂಡ ಹೊಂದುವಂತಿಲ್ಲ. ಸೊ ಯಾವ್ದಾಗತ್ತೆ? ಸೊ 2 ತಪ್ಪು. ಸೊ 1 ಮತ್ತು 2 ಕೂಡ ತಪ್ಪಾಗಿದೆ. ಸೊ ತಪ್ಪು ಯಾಕೆ ಅನ್ನೋದು ಗೊತ್ತಾಗ್ತಿದೆಯಲ್ಲ? ಸೊ ಯಾಕೆ ತಪ್ಪು? ಮೊದಲನೇದು ಯಾಕೆ ತಪ್ಪು? ನಂಬರ್ ತಪ್ಪು. ಸೊ ಇದು ನಂಬರ್ ಏನಾಗುತ್ತೆ? ಕೋಶೀಯ ಕೊರತೆ ಅಂತಂದಾಗ ಸೊ ಇದು 3% ಆಗಬೇಕು, 3%ಗಿಂತ ಕಡಿಮೆ ಮಾಡುವಂತ ಗುರಿಯನ್ನು ಹೊಂದಿದೆ. ಇಲ್ಲಿ ಯಾವ ಸಂದರ್ಭದಲ್ಲೂ ಅಂತ ಕೇಳಿರೋದ್ರಿಂದಾಗಿ ತಪ್ಪಾಗುತ್ತೆ. ಕೆಲವೊಂದು ಎಮರ್ಜೆನ್ಸಿ ಸಿಚುವೇಶನ್ ಅಲ್ಲಿ ಏನ್ ಮಾಡ್ಬೋದು? ಜಾಸ್ತಿ ಕೂಡ ಮಾಡ್ಬೋದು ಅಂತ ಹೇಳಿದ್ರು. ಸೊ ಆ ಕಾರಣಕ್ಕಾಗಿ 2 ಕೂಡ ತಪ್ಪಾಗಿದೆ. ಸೊ ನೆಕ್ಸ್ಟ್ ಕ್ವಶನ್. ಸೊ ಈ ಕ್ವಶನ್, ಕರ್ನಾಟಕದ ಕೋಶೀಯ ಕೊರತೆಯ ಪ್ರವೃತ್ತಿಯನ್ನ ಕುರಿತು ಈ ಕೆಳಗಿನ ಹೇಳಿಕೆಗಳನ್ನ ಗಮನಿಸಿ. ಕರ್ನಾಟಕದ ಕೋಶೀಯ ಕೊರತೆ ಫಿಸ್ಕಲ್ ಡೆಫಿಸಿಟ್ ನ ಬಗ್ಗೆ ಹೇಳ್ತಿದ್ರ, ಎಂದಿಗೂ 3%ಗಿಂತ ಹೆಚ್ಚಾಗಿಲ್ಲ. ಸೆಕೆಂಡ್ ಒನ್ 2018-19, ಅದು 2018-19ರಿಂದ ಕರ್ನಾಟಕದ ಫಿಸ್ಕಲ್ ಡೆಫಿಸಿಟ್ ಅಥವಾ ಕೋಶೀಯ ಕೊರತೆಯು ಇತರ ದಕ್ಷಿಣ ರಾಜ್ಯಗಳಿಗಿಂತ ಕಡಿಮೆ ಆಗಿರುವುದನ್ನು ಕಾಣಬಹುದು.
ದಕ್ಷಿಣದ ಬೇರೆ ರಾಜ್ಯಗಳಿಗೆ ಕಂಪೇರ್ ಮಾಡಿದ್ರೆ ಕಡಿಮೆ ಆಗಿರೋದನ್ನ ಕಾಣ್ಬೋದು ಅಂತ ಹೇಳಿ. ಈ ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ತಪ್ಪಾಗಿರುವಂತ ಹೇಳಿಕೆ ಅಂತ ಕೇಳಿ. ತಪ್ಪಾಗಿರುವ ಹೇಳಿಕೆ ಅದು ಒಂದು ಮಾತ್ರ. ಸೊ ಆನ್ಸರ್ ಏನಾಗುತ್ತೆ? ಒಂದು. ಹಾಗೆ ಬಹಳ ಜನಕ್ಕೆ ಈ ತರದೆಲ್ಲ ನೋಡಿರಲ್ಲ ನೀವು. ಸೊ ಏನ್ ಮಾಡಲ್ಲ ಅಂತ ಕೇಳಿದಾಗ ತಪ್ಪಾಗಿರುವ ಹೇಳಿಕೆ ಅನ್ನೋದನ್ನ ಗಮನಿಸೋದೇ ಇಲ್ಲ. ಸೊ ಇದು ತಪ್ಪು, ಇದು ಸರಿ. ಸೊ ಏನ್ ಮಾಡ್ತೀರಾ? ಎರಡನೇ ಸರಿ ಅಂತೇಳಿ ಇದನ್ನ ಹಾಕ್ಬರ್ತೀರ. ಆದ್ರೆ ಇಲ್ಲಿ ತಪ್ಪಾಗಿರುವ ಹೇಳಿಕೆ ಕೇಳಿರ್ತಾರೆ. ಸೊ ಆನ್ಸರ್ ಏನಾಗುತ್ತೆ? ಇದಕ್ಕೆ. ಓಕೆ, ಸೊ ಅದನ್ನ ಅಬ್ಸರ್ವ್ ಮಾಡಲ್ಲ ಕೆಲವೊಂದ್ಸಲ ಅಲ್ವಾ? ಫೈನ್. ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. ಕರ್ನಾಟಕ ಸರ್ಕಾರದ ರಾಜಸ್ವ ಜಮೆಗಳ ಸಂಯೋಜನೆ ಕುರಿತು ಈ ಕೆಳಗಿನ ಹೇಳಿಕೆಗಳನ್ನ ಗಮನಿಸಿ. ಕರ್ನಾಟಕ ರಾಜ್ಯ ತೆರಿಗೆಗಳು ಕಳೆದ 5 ವರ್ಷಗಳಿಂದ ಸ್ಥಿರವಾಗಿ ಹೆಚ್ಚಾಗಿದೆ. ಓಕೆ, ಸೊ ಮೊದಲನೇದಾಗಿ ನೋಡಿದ್ಕೊಳ್ಳೆ ನೋಡ್ಬೇಕು, ಕೋವಿಡ್ ಬಂದಿದ್ಯಾ? ಓಕೆ, ಕೋವಿಡ್ ಬಂದಿದೆ ಅಂದ್ರೆ ಇದು ಹೋಯ್ತು. ಸೊ ಅಗೇನ್ ನೀವೇನಾದ್ರೂ ಅಬ್ಸರ್ವ್ ಮಾಡ್ತೀರಾ ಅಂತಂದ್ರೆ ಇದನ್ನ ನೋಡಿದ್ಕೊಳ್ಳೆ ನಿಮ್ಗೆ ಏನಾಗಿದೆ? ಸೊ ಇದು 2 ಅಂತ ಹೋಗಿ ಅಂದ್ರೆ ಈಗ ನೀವು 3ನೇ ಸ್ಟೇಟ್ಮೆಂಟ್ ನೋಡೋ ಅವಶ್ಯಕತೆ ಇಲ್ಲ. 3ನೇ ಸ್ಟೇಟ್ಮೆಂಟ್ ಅಂತೂ ಕರೆಕ್ಟ್ ಇದೆ. ಸೊ 2ನೇ ಸ್ಟೇಟ್ಮೆಂಟ್ ಒಂದು ನೋಡ್ಬೇಕು. ಕರ್ನಾಟಕ ರಾಜ್ಯ ತೆರಿಗೆಯೇತರ ಜಮೆಗಳು ಕಳೆದ 5 ವರ್ಷಗಳಿಂದ ಸ್ಥಿರವಾಗಿ ಇಳಿಕೆಯಾಗಿದೆ ಅಂತ ಹೇಳ್ತಾರೆ. ಸೊ ರಾಂಗ್, 2ನೇದು ರಾಂಗ್ ಅಂತಂದಾಗ ಇದು ರಾಂಗ್ ಆಯ್ತು. ಸೊ ಇದು ಮಾತ್ರ ಉಳಿತು. ಕರ್ನಾಟಕವು ಹಣಕಾಸು ಆಯೋಗದ ಶಿಫಾರಸಿನ ಮೇರೆಗೆ ರಾಜಸ್ವ ಕೊರತೆ, ಸ್ಥಳೀಯ ಸಂಸ್ಥೆ, ವಲಯ ನಿರ್ದಿಷ್ಟ ವಿಪತ್ತು ನಿರ್ವಹಣೆ ಮತ್ತು ರಾಜ್ಯ ನಿರ್ದಿಷ್ಟ ಅನುದಾನಗಳನ್ನ ಪಡೆಯುತ್ತದೆ. ಸೊ ಅವುಗಳನ್ನ ಪಡೆಯುತ್ತೆ. ಓಕೆ, ಸೊ ಆ ಕಾರಣಕ್ಕಾಗಿ ಸರ್ ಕೆಲವೊಂದು ಸಂದರ್ಭದಲ್ಲಿ ಏನಿರುತ್ತೆ, ಕ್ವಶನ್ ಟಫ್ ಅನ್ಸುತ್ತೆ, ಆಪ್ಷನ್ ಮೂಲಕ ಈಸಿ ಮಾಡಿರ್ತಾರೆ. ಇದು ಆ ಥರದ್ದು. ಸೊ ನೆಕ್ಸ್ಟ್, ಈ ಕೆಳಗಿನ ಯಾವ ರಾಜ್ಯವು ಕೇಂದ್ರ ತೆರಿಗೆಯಲ್ಲಿ ಅತಿ ಹೆಚ್ಚು ಪಾಲನ್ನ ಪಡೆಯುವಂತ ದಕ್ಷಿಣದ ರಾಜ್ಯ ಆಗಿದೆ? ತಮಿಳುನಾಡು ಅಂತ ಹೇಳಿ. ಸೊ ತಮಿಳುನಾಡು. ಓಕೆ, ಸೊ ಇವಿಷ್ಟು 2ನೇ ಚಾಪ್ಟರ್ಗೆ ಸಂಬಂಧಪಟ್ಟ. ಸೊ 2ನೇ ಚಾಪ್ಟರ್ ಅಂದ್ರೆ ಅರೌಂಡ್ ಎಷ್ಟು ಪೇಜ್ ಮುಗಿಸಿದ್ರಿ? 100 ಪೇಜ್ ಮುಗಿಸಿದ್ರಿ. 100 ಪೇಜ್ ಮುಗಿಸಿದ್ರಿ. ಸುಮ್ನೆ 100 ಪೇಜ್ ಮುಗಿಸಿದ್ರಿ ಅಂತೇಳಿ ವಾವ್ ಅಂತೇಳಿ ಕೂತ್ಕೊಳ್ಬೇಡಿ. ಮತ್ತೆ ನಂತರ ಹೋಗಿ ಓದ್ಬೇಕು ಮತ್ತೊಂದ್ಸಲ. ಸೊ ಇದನ್ನ ಕಳಿಸ್ತೀನಿ, ಆದ್ರೆ ಒರಿಜಿನಲ್ ಡಾಕ್ಯುಮೆಂಟ್ ಓದ್ಲೇಬೇಕು. ಓಕೆ, ಸೊ ಒರಿಜಿನಲ್ ಡಾಕ್ಯುಮೆಂಟ್ ಯಾಕೆ ಓದ್ಬೇಕು ಅಂತ ಹೇಳ್ತೀನಿ. ಎಲ್ಲಾ ಫ್ಯಾಕ್ಟ್ಸ್ ಅನ್ನ ನಾವು ಹೇಳೋದಕ್ಕಾಗಲ್ಲ. ಸೊ ಫ್ಯಾಕ್ಟ್ಸ್ ಗಳು ಮತ್ತೆ ಜಾಸ್ತಿ ಇರುತ್ತೆ, ಹೌದಲ್ವಾ? ಸೊ ಆ ಕಾರಣಕ್ಕಾಗಿ ಒರಿಜಿನಲ್ ಡಾಕ್ಯುಮೆಂಟ್ಸ್ ಅನ್ನ ಓದೋದಕ್ಕೆ ನಿಮ್ಮನ್ನ ಎಂಪವರ್ ಮಾಡ್ತಾ ಇದೀವಿ ಅಷ್ಟೇ. ಒರಿಜಿನಲ್ ಡಾಕ್ಯುಮೆಂಟ್ ಓದೋದು ಕಷ್ಟ ಇಲ್ಲ ಅಂತ ಹೇಳ್ತೀವಿ. 2 ತಾಸಲ್ಲಿ 100 ಪೇಜ್ ಆರಾಮಾಗಿ ಓದ್ಬೋದು. ಸೊ ಅಷ್ಟು ಈಸಿಯಾಗಿ ನೀವು ಕವರ್ ಮಾಡ್ಬೋದು ಅಂತ ಹೇಳ್ತೀವಿ. ಓಕೆ, ಸೊ ನೆಕ್ಸ್ಟ್ 3ನೇ ಚಾಪ್ಟರ್ ಬನ್ನಿ. ಹೂಡಿಕೆ ಮತ್ತು ರಫ್ತುಗಳು. ಇದನ್ನ ನೀವೇನಾದ್ರೂ ಅಬ್ಸರ್ವ್ ಮಾಡ್ತೀರಾ ಅಂದ್ರೆ ಮೇನ್ಸ್ಗೆ ಇದು ಬಹಳ ಇಂಪಾರ್ಟೆಂಟ್ ಆದಂತ ಟಾಪಿಕ್. ಈ ಪ್ರಿಲಿಮ್ಸ್ಗೂ ಕೂಡ ಇಂಪಾರ್ಟೆಂಟ್, ಆದ್ರೆ ಮೇನ್ಸ್ಗೆ ಮತ್ತು ಜಾಸ್ತಿ. ಯಾಕಂತ ಕೇಳಿದಾಗ ನಿಮ್ಗೆ ಸೊ ಎಕಾನಮಿ ಯಾವ ಸೆಕ್ಷನ್ ಅಲ್ಲಿ ಬರುತ್ತೆ ನೆನಪಿದೆಯಾ? ಯಾವ ಪೇಪರು? KS ಮೇನ್ಸ್ ಅಲ್ಲಿ. ಸೊ KS ಮೇನ್ಸ್ ಅಲ್ಲಿ ಎಷ್ಟನೇ ಪೇಪರ್ ಅದು? GS 3ನಾ? GS 3 ಅಂದ್ರೆ UPSC ಸಿಲೆಬಸ್ ಇಟ್ಕೊಂಡಿರ್ತೀರ. ಅದು GS 1. GS 1 ಅಲ್ಲಿ ಸೆಕ್ಷನ್ 3 ಅದಲ್ಲ? GS 1 ಅಲ್ಲಿ ಸೆಕ್ಷನ್ 3 ಬರುತ್ತೆ. ಸೊ ಅಲ್ಲಿ ಎಕನಾಮಿಕ್ ಡೆವಲಪ್ಮೆಂಟ್ GS 3 ಅಲ್ಲಿ ಬರುತ್ತೆ. ಓಕೆ, ಇಲ್ಲಿ ಸೊ GS 1 ಅಲ್ಲಿ ಸೆಕ್ಷನ್ 3. ಅದರ ಒಳಗಡೆ ನೀವೇನಾದ್ರೂ ಸೆಕೆಂಡ್ ಚಾಪ್ಟರ್ನ ಹೆಸರನ್ನ ನೋಡಿದ್ರೆ ಅದ್ರ ನಿಮ್ಗೆ ಏನಿದೆ? ಸೊ ಸೆಕೆಂಡ್ ಚಾಪ್ಟರ್ ನಲ್ಲಿ ಈ ತರ ಎಲ್ಲ ಇದೆ. ಸೆಕೆಂಡ್ ಚಾಪ್ಟರ್ ಏನಿದೆ ನೋಡಿ, ಈ ತರ ಎಲ್ಲ ಇದೆ. ಇಂಡಿಯಾ ಇಂಟರ್ನ್ಯಾಷನಲ್ ಎಕನಾಮಿಕ್ ರಿಲೇಷನ್ಸ್ ಅಂತೇಳಿ ಕೊಟ್ಟಿದ್ದಾರೆ. ಆದ್ರೆ ಅದರೊಳಗಡೆ ಗ್ರೋತ್ ಅಂಡ್ ಟ್ರೇಡ್, ವಾಲ್ಯೂಮ್, ಕಂಪೋಸಿಷನ್ ಅಂಡ್ ಡೈರೆಕ್ಷನ್ ಆಫ್ ಎಕ್ಸ್ಪೋರ್ಟ್ಸ್ ಅಂಡ್ ಇಂಪೋರ್ಟ್ಸ್, ಡೊಮೆಸ್ಟಿಕ್ ಅಂಡ್ ಫಾರಿನ್ ಕ್ಯಾಪಿಟಲ್ ಇನ್ ಎಕನಾಮಿಕ್ ಡೆವಲಪ್ಮೆಂಟ್, ಚೇಂಜಸ್ ಇನ್ ಇಂಡಿಯಾಸ್ ಫಾರಿನ್ ಟ್ರೇಡ್ ಪಾಲಿಸಿ, ಬ್ಯಾಲೆನ್ಸ್ ಆಫ್ ಪೇಮೆಂಟ್ಸ್ ಅಂಡ್ ಫಾರಿನ್ ಎಕ್ಸ್ಚೇಂಜ್. ಸೊ ಇಷ್ಟೇನೋ ಭಾರತದ ಬಗ್ಗೆ. ಆದ್ರೆ ಸೊ ಲಾಸ್ಟ್ಗೆ ಇದೆಲ್ಲ ಮತ್ತೆ ಕರ್ನಾಟಕಕ್ಕೂ ಕೂಡ ನೋಡ್ಬೇಕು. ಕರ್ನಾಟಕದ ರಫ್ತುಗಳು, ವಾಲ್ಯೂಮ್, ಕಂಪೋಸಿಷನ್ ಮತ್ತೆ ಡೈರೆಕ್ಷನ್. ಸೊ ಯಾವ್ಯಾವ ವಸ್ತುಗಳನ್ನ ಜಾಸ್ತಿಯಾಗಿ ರಫ್ತು ಮಾಡ್ತೀವಿ, ಆಮದು ಮಾಡ್ಕೋತೀವಿ, ಸೊ ಎಲ್ಲಿಗೆ ಆಮದು ಮಾಡ್ಕೋತೀವಿ, ಸೊ ಈ ತರದೆಲ್ಲ ನೋಡೋದಕ್ಕೆ ಟ್ರೈ ಮಾಡ್ತೀವಿ. ಸೊ ಅದು ಕರ್ನಾಟಕದ ರಫ್ತುಗಳಿಗೆ ಸಂಬಂಧಪಟ್ಟಿದೆ. ಅಥವಾ ಯಾವ ರೀತಿಯ ಇನಿಷಿಯೇಟಿವ್ಸ್ ಗಳನ್ನ ತಗೊಂಡು ಹೂಡಿಕೆಯನ್ನ ಅಥವಾ ರಫ್ತುಗಳನ್ನ ಜಾಸ್ತಿ ಮಾಡುವಂತ ಪ್ರಯತ್ನ ಮಾಡ್ತೀವಿ. ಇದೆಲ್ಲ ಇದೆ. ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್, ಈ ತರದೆಲ್ಲ ಕಾನ್ಸೆಪ್ಟ್ಗಳು ಬರುತ್ತೆ. ಓಕೆ, ಸೊ ಇದಕ್ಕೆ ಹೋಗೋದಕ್ಕಿಂತ ಮೊದಲು ಸ್ವಲ್ಪ ಮಟ್ಟಿಗೆ ಇದನ್ನ ನೋಡ್ಬಿಡೋಣ. ಹೂಡಿಕೆ ಅಂತಂದಾಗ, ವಿದೇಶಿ ಹೂಡಿಕೆ ಅಂತ ಬಂದಾಗ 2 ರೀತಿ ಬರುತ್ತೆ, ಹೌದಲ್ವಾ? ಸೊ ಯಾವ್ಯಾವ್ದು ಬರುತ್ತೆ? ಫಾರಿನ್ ಪೋರ್ಟ್ಫೋಲಿಯೋ ಇನ್ವೆಸ್ಟ್ಮೆಂಟ್ ಅಂತ ಕರಿತೀರಾ, ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅಂತ ಕರಿತೀರಾ. ವಿದೇಶಿ ನೇರ ಹೂಡಿಕೆ ಮತ್ತು ವಿದೇಶಿ ಸಾಂಸ್ಥಿಕ ಹೂಡಿಕೆ ಅಂತ ಕರಿತೀವಿ. ಸೊ 2 ಫಾರಿನ್ ಪೋರ್ಟ್ಫೋಲಿಯೋ ಇನ್ವೆಸ್ಟ್ಮೆಂಟ್, ಅಥವಾ ಅದನ್ನ ಇಂಟರ್ಚೇಂಜಬಲಿ FII ಅಂತ ಕೂಡ ಕರಿತೀವಿ. ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟ್ಮೆಂಟ್ ಅಂತ ಕೂಡ ಕರಿತೀರಾ. ಅದೇ ರೀತಿಯಲ್ಲಿ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅಂತ ಕೂಡ ಕರಿತೀವಿ. ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅಂದಾಗ ಮತ್ತೊಂದು. ಇದು 2ರ ಮಧ್ಯೆ ಡಿಫ್ರೆನ್ಸ್ ಏನು? FII ಅಂತಂದಾಗ ಯಾವ್ದನ್ನ ಹೇಳ್ತೀರಾ? ಶೇರ್ಸಾ? ಬರೀ ಶೇರ್ಸಾ? 10% ಬಿಲೋ ಇದ್ರೆ ಸೊ ಆ ಥರದೆಲ್ಲ ಹೇಳ್ತೀರಾ. ಆದ್ರೆ ಎಕ್ಸಾಕ್ಟ್ ಆಗಿ ನೀವು ಹೇಳೋದಕ್ಕೋದ್ರೆ ಏನು ಹೇಳ್ತಿರೋದು? ಸೊ FII ಅಂತಂದಾಗ ಇದು ಶಾರ್ಟ್ ಟರ್ಮ್ ನ ಇನ್ವೆಸ್ಟ್ಮೆಂಟ್. ಇದು
ಅಲ್ಪಾವಧಿಯ ಇನ್ವೆಸ್ಟ್ಮೆಂಟ್ ಅಂದ್ರೆ ಮೀನಿಂಗ್ ಏನು? ಸೊ ಮೋಟಿವ್ ಏನಿರುತ್ತೆ ಇಲ್ಲಿ ಇನ್ವೆಸ್ಟರ್ ಅಂತ ಕೇಳಿದಾಗ ಪ್ರಾಫಿಟ್, ಲಾಭದ ಸಲುವಾಗಿ ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೆ. ಯಾವಾಗ ಭಾರತಕ್ಕಿಂತ ಒಳ್ಳೆಯ ರಿಟರ್ನ್ಸ್ ಶ್ರೀಲಂಕಾದಲ್ಲೋ ಪಾಕಿಸ್ತಾನದಲ್ಲೋ ಚೈನಾದಲ್ಲೋ ಸಿಗತ್ತೆ ಅಂತ ಹೇಳಿ ಅನ್ಸದ ಕೂಡಲೇ ಭಾರತದಿಂದ ಆ ಹೂಡಿಕೆಯನ್ನು ತೆಗೆದು ಏನ್ ಮಾಡ್ತಾರೆ, ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಅದಕ್ಕಾಗಿ ಕೆಲವೊಂದು ಸಂದರ್ಭದಲ್ಲಿ ಇದನ್ನ ಏನ್ ಕರಿತೀವಿ, ಇವಾಪರೇಟಿವ್ ಫಾರಿನ್ ಇನ್ವೆಸ್ಟ್ಮೆಂಟ್ ಅಂತ ಕರಿತೀವಿ. ಇವಾಪರೇಟಿವ್ ಬಾಷ್ಪ ಅಂದ್ರೆ ಏನು, ಸಡನ್ ಆಗಿ ಇದೇನಾಗ್ಬೋದು, ಸೊ ಮರೆಯಾಗೋಗ್ಬೋದು ಅಂತೇಳಿ ಅರ್ಥ. ಫಾರಿನ್ ಪೋರ್ಟ್ಫೋಲಿಯೋ ಇನ್ವೆಸ್ಟ್ಮೆಂಟ್ ಅಂತ ಕರಿತೀವಿ. ಸೊ ಇನ್ನು FDI ಅಂತೇಳಿ ಯಾವ ಕರಿತೀರಾ, ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್, ಲಾಂಗ್ ಟರ್ಮ್ ಅದರಲ್ಲಿ ಕೂಡ ಏನ್ ಮಾಡಿರ್ತಾರೆ, ಅವ್ರದ್ದು ಓನರ್ಶಿಪ್ ಅಥವಾ ಡಿಸಿಷನ್ ಮೇಕಿಂಗ್ ಕೆಪಾಸಿಟಿಯನ್ನ ಪಡೆಯೋ ಸಲುವಾಗಿ ಅವ್ರು ಏನ್ ಮಾಡಿರ್ತಾರೆ, ಆ ಒಂದು ಪರ್ಟಿಕ್ಯುಲರ್ ಆದಂತ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿರ್ತಾರೆ. ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ರೀಸೆಂಟ್ ಆಗಿ ಬೇರೆ ಬೇರೆ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ಗೆ ಸಂಬಂಧಪಟ್ಟಾಗಿ ಬೇರೆ ಬೇರೆ ಸೆಕ್ಟರ್ ನಲ್ಲಿ ಏನ್ ಮಾಡಿದ್ದಾರೆ, 100% ಅಲೌ ಮಾಡಿರೋದನ್ನೆಲ್ಲ ನೋಡ್ತಾರೆ. ಇನ್ಶೂರೆನ್ಸ್, ಟೆಲಿಕಮ್ಯುನಿಕೇಶನ್, ಡಿಫೆನ್ಸ್ ಅಲ್ಲಿ ಅರೌಂಡ್ 74%. ಸೊ ಈ ತರ ಎಲ್ಲ ನೀವು ನೋಡ್ತೀರಾ, ಲಿಬರಲೈಸ್ ಮಾಡಿರೋದನ್ನ ನೋಡ್ತೀವಿ, ಹೌದಲ್ವಾ? ಲಿಬರಲೈಸ್ ಮಾಡಿರೋದನ್ನ ನೋಡಿರಲ್ವಾ? ಸೊ ನೆನಪಿರ್ಲಿ FDI. ಸೊ ಇನ್ನೊಂದು ಪ್ರೆಸ್ ನೋಟ್ 3 ಅಂತೇಳಿ ಏನೋ ಒಂದಿತ್ತು ನ್ಯೂಸ್ ಅಲ್ಲಿ, ನೆನಪಿದೆಯಾ ಯಾವಾಗಾದ್ರು? ಸೊ ಏನದು ಪ್ರೆಸ್ ನೋಟ್ 3 ಯಾವ್ದಕ್ಕೆ ಸಂಬಂಧಪಟ್ಟಿದ್ದು? ಸೊ ಅದು ಯಾವುದಕ್ಕೂ ಒಂದಕ್ಕೆ ಸಂಬಂಧಪಟ್ಟಿತ್ತಲ್ವಾ? ಸೊ ಆ ಟೈಮಲ್ಲಿ COVID-19 ಲಾಕ್ಡೌನ್ ಟೈಮಲ್ಲಿ ಸೊ ಅದು ಯಾವಾಗ ಟ್ರಿಗರ್ ಆಗತ್ತೆ ಅಂತ ಕೇಳಿದಾಗ, ಪೀಪಲ್ಸ್ ಬ್ಯಾಂಕ್ ಆಫ್ ಚೈನಾ HDFC ಬ್ಯಾಂಕ್ ಅಲ್ಲಿ ತನ್ನ ಶೇರ್ ಅನ್ನು ಜಾಸ್ತಿ ಮಾಡ್ಕೊಳ್ಳೋದಕ್ಕೆ ಹೋಗುತ್ತೆ. ಸೊ ಆವಾಗ ನಾವು ಏನ್ ಮಾಡ್ತೀವಿ, ಈ ತರ ಒಂದು ಪ್ರೆಸ್ ನೋಟ್ 3 ಅಂತ ಹೇಳ್ಬಿಡ್ತೀವಿ. ಸೊ ಅದರೊಳಗಡೆ ಏನ್ ಮಾಡ್ತೀವಿ, ನಾರ್ಮಲ್ ಆಗಿ FDI ಏನ್ ಬರ್ಬೋದು, 2 ರೂಟ್ ಅಲ್ಲಿ ಬರ್ಬೋದು. ಒಂದನ್ನ ಆಟೋಮ್ಯಾಟಿಕ್ ರೂಟ್ ಅಂತ ಕರಿತೀರಾ, ಇನ್ನೊಂದನ್ನ ಗವರ್ಮೆಂಟ್ ಅಪ್ರೂವ್ಡ್ ರೂಟ್ ಅಂತ ಕರಿತೀರಾ. ಆಟೋಮ್ಯಾಟಿಕ್ ರೂಟ್ ಅಂದ್ರೆ ಏನು, ಡೈರೆಕ್ಟ್ ಆಗಿ ನೀವು ಕಂಪನಿಗಳ ಜೊತೆಯಲ್ಲಿ ಮಾತಾಡೋ ಅಥವಾ ಡೈರೆಕ್ಟ್ ಆಗಿ ಆ ಶೇರ್ ಅನ್ನ ಪರ್ಚೇಸ್ ಮಾಡೋ, ಸೊ ಡೈರೆಕ್ಟ್ ಆಗಿ ನೀವು FDI ಅನ್ನ ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಇನ್ನೊಂದು ಗವರ್ಮೆಂಟ್ ಅಪ್ರೂವ್ಡ್ ಅಂತಂದಾಗ ಯಾರು ರೆಗ್ಯುಲೇಟರ್ ಇದಾರೋ ಅವ್ರ ಹತ್ರ ನೀವೇನ್ ಮಾಡ್ಬೇಕು, ಅದನ್ನ ಅಪ್ರೂವಲ್ ಅನ್ನ ಪಡ್ಕೊಂಡು ಸೊ ನಂತರದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಬೇಕು ಅಂತ ಹೇಳ್ತಾರೆ. ಸೊ ಆ ಟೈಮಲ್ಲಿ ನಮ್ಮಲ್ಲಿ ಏನಾಯ್ತು, ಆಲ್ರೆಡಿ ಚೈನಾದ ಒಳಗಡೆ ಲಾಕ್ಡೌನ್ ಓಪನ್ ಆಗಿತ್ತು. ಆ ಕಾರಣಕ್ಕಾಗಿ ಚೈನಾ ಏನ್ ಮಾಡ್ತಿತ್ತು, ಸೊ ನಿಧಾನವಾಗಿ ಬೇರೆ ದೇಶದಲ್ಲಿ ಎಲ್ಲಿ ಹೂಡಿಕೆ ಮಾಡ್ಬೋದು ಅಂತೇಳಿ ಯೋಚನೆ ಮಾಡ್ತಾ ಇತ್ತು. ಎಲ್ಲೆಲ್ಲಿ ಲಾಕ್ಡೌನ್ ಆಗುತ್ತೋ, ಲಾಕ್ಡೌನ್ ಆದಲ್ಲೆಲ್ಲ ಏನಾಗಿದೆ, ಶೇರ್ ಪ್ರೈಸ್ ಡೌನ್ ಆಗಿದೆ ಅಂತ ನೋಡಿದ್ರು. ಶೇರ್ನ ವ್ಯಾಲ್ಯೂ, ಶೇರ್ನ ಮೌಲ್ಯ ಏನಿದೆ ಇದು ಕಡಿಮೆ ಆಗಿರೋದು ನೋಡ್ತೀವಿ. ಯಾಕೆ, ಕಂಪನಿಗಳು ಲಾಸ್ ಅಲ್ಲಿ ಇತ್ತು, ಆ ಕಾರಣಕ್ಕಾಗಿ ಶೇರ್ನ ಪ್ರೈಸ್ ಏನಿದೆ ಕಡಿಮೆ ಆಗ್ತಿದೆ ಅಂತ ನೋಡ್ತೀವಿ. ಈಗ ಕಡಿಮೆ ಆಗ್ತಿದೆ ಅಂತಂದ್ರೆ ಏನ್ ಮಾಡ್ತಾರೆ ಅವರು, ಆ ದುಡ್ಡನ್ನ ಇನ್ವೆಸ್ಟ್ಮೆಂಟ್ ಮಾಡ್ಕೊಂಡು ಕಡಿಮೆ ದುಡ್ಡಲ್ಲಿ ಶೇರ್ ಜಾಸ್ತಿ ಪರ್ಚೇಸ್ ಮಾಡ್ತಾರೆ. ಅದನ್ನೇ ನಾರ್ಮಲ್ ಆಗಿ ಅಪವರ್ಚುನಿಸ್ಟಿಕ್ ಟೇಕ್ ಓವರ್ ಅಂತ ಕರಿತೀವಿ. ಅಂದ್ರೆ ಅವಕಾಶವಾದಿಯಾಗಿ ಯಾವುದೋ ಕಂಪನಿಯನ್ನ ನನ್ನ ಮಾಲೀಕತ್ವದಲ್ಲಿ ತೆಗೆದುಕೊಳ್ಳೋದು ಅಂತೇಳಿ ಅರ್ಥ, ಅಪವರ್ಚುನಿಸ್ಟಿಕ್ ಟೇಕ್ ಓವರ್. ಸೊ ಆ ತರ ಆಗ್ಬಾರ್ದು ಅನ್ನೋ ಕಾರಣಕ್ಕಾಗಿ ನಾವು ಪ್ರೆಸ್ ನೋಟ್ 3 ಅನ್ನ ತಂದ್ವಿ. ಹಾಗೆ ನಾವು ಪ್ರೆಸ್ ನೋಟ್ 3 ಅಲ್ಲಿ ಏನಿತ್ತು, ಸೊ ಭಾರತಕ್ಕೆ ಬಾರ್ಡರ್ ಅನ್ನ ಹೊಂದಿರುವಂತ ಯಾವುದೇ ದೇಶಗಳಾಗಿದ್ರು ಭಾರತದಲ್ಲಿ ಅವ್ರೇನಾದ್ರೂ FDI ಅನ್ನ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ ಅಂದ್ರೆ ಅವ್ರಿಗೆ ಆಟೋಮ್ಯಾಟಿಕ್ ರೂಟ್ ಇಲ್ಲ, ಅವ್ರು ಬರೀ ಗವರ್ಮೆಂಟ್ ಅಪ್ರೂವ್ಡ್ ರೂಟ್ ಅಲ್ಲಿ ಮಾತ್ರ ಬರ್ಬೋದು ಅಂತ ಹೇಳ್ತಾರೆ. ಗವರ್ಮೆಂಟ್ ಅಪ್ರೂವ್ಡ್ ರೂಟ್ ಅಲ್ಲಿ ಮಾತ್ರ ಬರ್ಬೋದು. ಸೊ ಈಗ ನೀವು ಕೇಳ್ಬೋದು, ಸರ್ ನೀವು ಒಂದ್ ಕಡೆ ಹೇಳ್ತಿದ್ರ ಚೈನಾಗೆ ಟಾರ್ಗೆಟ್ ಮಾಡಿ ಈ ತರ ಹೇಳ್ತಿದ್ವಿ ಅಂತ ಹೇಳ್ತಿದ್ರ, ಮತ್ತೊಂದ್ ಸೈಡ್ ಹೇಳ್ತಿದ್ರ ಬಾರ್ಡರ್ ಅನ್ನ ಹೊಂದಿರುವಂತ ದೇಶಗಳು ಅಂತ ಹೇಳ್ತಿದ್ರ, ಹೇಗೆ ಚೈನಾಗೆ ಟಾರ್ಗೆಟ್ ಮಾಡಿದ್ರು ಅಂತ? ಸೊ ಅದಕ್ಕೆ ಕನೆಕ್ಷನ್ ಏನು? ಸೊ ಅದೇ ಕನೆಕ್ಷನ್ ಕೊಡ್ತೀರಾ? ಬಾರ್ಡರ್ ಅನ್ನ ಹೊಂದಿರುವಂತ ದೇಶಗಳನ್ನು ನೋಡಿ ಬೇರೆ ಎಲ್ಲಿಂದ ನಮ್ಗೆ FDI ಬರುತ್ತೆ? ಪಾಕಿಸ್ತಾನದಿಂದ ಬರೋದಕ್ಕೆ ಸಾಧ್ಯನಾ? ಸೊ ಇಲ್ಲ, ಅಫ್ಘಾನಿಸ್ತಾನದಿಂದ ಬರೋದಕ್ಕೆ ಸಾಧ್ಯನಾ? ನೇಪಾಳ, ಭೂತಾನ, ಮಯನ್ಮಾರ್, ಬಾಂಗ್ಲಾದೇಶ್, ಸೊ ನೋ, ಚೈನಾದಿಂದ ಮಾತ್ರ ಬರೋದಕ್ಕೆ ಸಾಧ್ಯ. ಆದ್ರೆ ಡೈರೆಕ್ಟ್ ಆಗಿ ಹೇಳ್ಬಿಟ್ರೆ WTOದಲ್ಲಿ ಪ್ರಾಬ್ಲಮ್ ಆಗುತ್ತೆ ಅನ್ನೋ ಕಾರಣಕ್ಕಾಗಿ ಲ್ಯಾಂಡ್ ಬಾರ್ಡರ್ ಅನ್ನ ಹೊಂದಿರೋರು ಅದು ನನ್ನ ಇಂಟರ್ನಲ್ ಸೆಕ್ಯೂರಿಟಿ ಇಶ್ಯೂ ಅಂತ ಹೇಳ್ತೀವಿ. ಓಕೆ, ಇಂಟರ್ನಲ್ ಸೆಕ್ಯೂರಿಟಿ ಇಶ್ಯೂಗಾಗಿ ಅಥವಾ ಸೊ ಈ ತರ ನಮ್ದೇನಿದೆ, ಸೊ ಒಂದು ಭದ್ರತೆಗೆ ಸಂಬಂಧಪಟ್ಟಂತ ಸಮಸ್ಯೆ ಇರೋದ್ರಿಂದಾಗಿ ಸೊ ಯಾರೇ ನಮಗೆ ಬಾರ್ಡರ್ ಅನ್ನ ಹೊಂದಿದ್ರು ಅವ್ರ FDI ಅನ್ನ ಕಳಿಸ್ಬೇಕು ಅಂದ್ರೆ ಗವರ್ಮೆಂಟ್ ಅಪ್ರೂವ್ಡ್ ಮಾಡಿದ್ರೆ ಮಾತ್ರ FDI ಮಾಡ್ಬೋದು ಅಂತ ಹೇಳಿ. ಸೊ ಇದನ್ನ ನಾವು ನೋಡ್ತೀವಿ FDI ಅಂತ. ಇನ್ನು ನಾರ್ಮಲ್ ಆಗಿ FDI ಅಂತಂದಾಗ ಇದೇನಾದ್ರೂ 10% ಇಂತ ಶೇರ್ ಜಾಸ್ತಿ ತಗೊಂಡ್ರೆ ಅಂತ ಹೇಳ್ತೀರ, ಅಥವಾ ಇದು ಸ್ವಲ್ಪ ಮಟ್ಟಿಗೆ ಹಳೆಯದೆ. ಯಾಕಂತ ಕೇಳಿದಾಗ ಅರವಿಂದ್ ಮಾಯಾರಾಮ್ ಕಮಿಟಿ ಅಂತ ಹೇಳಿ ಒಂದು ಕಮಿಟಿ ಇತ್ತು, ಆ ಕಮಿಟಿ ಇದನ್ನೆಲ್ಲ ಹೇಳಿತ್ತು. ಅಬೌವ್ 10% ಇದ್ರೆ ಅದನ್ನ FDI ಅಂತ ಕನ್ಸಿಡರ್ ಮಾಡಿ, ಬಿಲೋ 10% ಇದ್ರೆ ಅದನ್ನ ಏನ್ ಮಾಡಿ, ಸೊ FDI ಅಂತೇಳಿ ಕನ್ಸಿಡರ್ ಮಾಡಿ ಅಂತ ಹೇಳ್ತೀವಿ. ಸೊ ಇದು ನೆನಪಿರ್ಲಿ ಕಾನ್ಸೆಪ್ಟ್ಗಳು ಏನು ಅಂತ, FDI ಮತ್ತೆ FDI. ಸೊ ಇನ್ನು ಬರೀ ರಫ್ತುಗಳ ಬಗ್ಗೆ ಬೇಡ, ಅದ್ರ ಬದಲಾಗಿ ಏನ್ ಮಾಡೋಣ, ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಅಂದ್ರೆ ಏನು ಅಂತ ಹೇಳಿ ತಿಳ್ಕೊಳ್ಳೋಣ. ಫಸ್ಟ್ ಬ್ಯಾಲೆನ್ಸ್ ಆಫ್ ಪೇಮೆಂಟ್, ಪಾವತಿ ಶುಲ್ಕ ಅಂದ್ರೆ ಏನು? ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಅಂದ್ರೆ ಡಬಲ್ ಎಂಟ್ರಿ ಡಾಟಾ ಬುಕ್ ಅಂತ ಎಲ್ಲ ಕರಿತಾರೆ. ಡಬಲ್ ಎಂಟ್ರಿ ಡಾಟಾ ಬುಕ್ ಅಂದ್ರೆ ಏನು? ಸೊ ಈಗ ಈ ದೇಶದಲ್ಲಿ ಕೂಡ ಎಂಟ್ರಿ ಮಾಡಬೇಕು, ಆ ದೇಶದಲ್ಲೂ ಕೂಡ ಎಂಟ್ರಿ ಮಾಡಬೇಕು. ನಾವೇನಾದ್ರೂ ಆ ದೇಶದಿಂದ ಇಂಪೋರ್ಟ್ ಮಾಡ್ಕೋತಿದ್ರೆ ಅಂದ್ರೆ ಅವ್ರ ದೇಶದ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ನ ಬುಕ್ ಅಲ್ಲಿ ಕೂಡ ಎಂಟ್ರಿ ಆಗ್ಬೇಕು, ಈ ದೇಶದ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ನ ಬುಕ್ ಅಲ್ಲಿ ಕೂಡ ಎಂಟ್ರಿ ಆಗ್ಬೇಕು ಅಂತ ಹೇಳ್ತಾರೆ. ಸೊ ಅದು ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಅನ್ನ. ಇದರ ಒಳಗಡೆ ಏನಿದೆ, ಎರಡಿದೆ. ಕರೆಂಟ್ ಅಕೌಂಟ್ ಅಂತ ಹೇಳಿದೆ, ಸೊ ಚಾಲ್ತಿ ಖಾತೆ, ಇದು ದೇಶದ ಚಾಲ್ತಿ ಖಾತೆ, ಮತ್ತೆ
ಸೊ ನೀವೇನ್ ಮಾಡ್ಬಾರ್ದು, ಮತ್ತೆ ಬ್ಯಾಂಕ್ ಅಲ್ಲಿರೋ ಕರೆಂಟ್ ಅಕೌಂಟ್ ಅಂತ ಹೇಳ್ಬಾರ್ದು. ಬ್ಯಾಂಕಲ್ಲೂ ಕರೆಂಟ್ ಅಕೌಂಟ್ ಇದೆ, ಸೇವಿಂಗ್ಸ್ ಅಕೌಂಟ್ ಇದೆ, ಹೌದಲ್ಲ. ಸೊ ಇದೇನು ದೇಶದ ಚಾಲ್ತಿಕತೆ ಕರೆಂಟ್ ಅಕೌಂಟ್. ಸೊ ಇನ್ನೊಂದು ದೇಶದ ಕ್ಯಾಪಿಟಲ್ ಅಕೌಂಟ್ ಅಂದ್ರೆ ಬರ್ತದೆ. ಅಗೇನ್ ಇದರಲ್ಲಿ ಮತ್ತೆ ಕನ್ಫ್ಯೂಷನ್ ಆಗುತ್ತೆ, ಯಾಕೆ? ಸೊ ಇನ್ನೊಂದು ಸರ್ಕಾರದ ಬಂಡವಾಳ ಬಜೆಟ್ ನ ಬಗ್ಗೆ ಹೇಳಿದ್ವಿ. ಸೊ ಅದು ಸರ್ಕಾರದ್ದು, ಇದೇನು ಪೂರ್ತಿ ದೇಶದ್ದು. ಸರ್ಕಾರ ಬೇರೆ, ದೇಶ ಬೇರೆ, ಗೊತ್ತಾಗದಲ್ವಾ? ಸೊ ಆ ದೇಶದಲ್ಲಿ ನಿಮ್ಗೆ ಸರ್ಕಾರ ಕೂಡ ಇರ್ಬೋದು, ಜನ ಡೈರೆಕ್ಟ್ ಆಗಿ ಕೂಡ ಸಾಲ ತಗೊಂಡಿರ್ಬೋದು, ಅಥವಾ ಜನ ಡೈರೆಕ್ಟ್ ಆಗಿ ಕೂಡ ಹೂಡಿಕೆ ತಗೊಂಡಿರ್ಬೋದು, ಅಥವಾ ಕಂಪನಿಗಳಿಗೆ ಡೈರೆಕ್ಟ್ ಆಗಿ ಕೂಡ ಬಂದಿರ್ಬೋದು. ಸೊ ಇದೆಲ್ಲ ಇದೆ ದೇಶ ಅಂತ. ಸೊ ಇಲ್ಲಿ ಕ್ಯಾಪಿಟಲ್ ಅಂದ್ರೆ ಬಂತು. ಸೊ ನಾರ್ಮಲ್ ಆಗಿ ಇದನ್ನ ಬಂಡವಾಳ ಕ್ಯಾಪಿಟಲ್ ಅಂಡ್ ಫೈನಾನ್ಷಿಯಲ್ ಅಕೌಂಟ್ ಅಂದ್ರೆ ಕರಿತೀವಿ. ಬಂಡವಾಳ ಮತ್ತು ಹಣಕಾಸು ಖಾತೆ ಅಂತ ಕರಿತೀವಿ. ಕರೆಂಟ್ ಅಕೌಂಟ್ ಅಲ್ಲಿ ಏನೇನು ಕಾಣುತ್ತೆ? ಕರೆಂಟ್ ಅಕೌಂಟ್ ಅಲ್ಲಿ ಏನೇನಿದೆ ಅಂತ ಕೇಳಿದಾಗ ಬ್ಯಾಲೆನ್ಸ್ ಆಫ್ ಟ್ರೇಡ್, ಬ್ಯಾಲೆನ್ಸ್ ಆಫ್ ಇನ್ವಿಸಿಬಲ್ಸ್, ನೆಟ್ ರಿಮಿಟೆನ್ಸ್. ಸೊ ಈ ಥರದೆಲ್ಲ ಇದೆಯಲ್ವಾ? ಏನದು ಬ್ಯಾಲೆನ್ಸ್ ಆಫ್ ಟ್ರೇಡ್ ಅಂದ್ರೆ ವ್ಯವಹಾರ ಶಿಲ್ಕು ಅಂತಂದ್ರೆ ಇಂಪೋರ್ಟ್ ಅಂಡ್ ಎಕ್ಸ್ಪೋರ್ಟ್. ಸೊ ಇಂಪೋರ್ಟ್ ಅಂಡ್ ಎಕ್ಸ್ಪೋರ್ಟ್ ಅಂದಾಗ ಯಾವ್ದನ್ನು? ಗೂಡ್ಸ್. ಓಕೆ, ಸರ್ವಿಸ್ ಬರಲ್ಲ. ಬ್ಯಾಲೆನ್ಸ್ ಆಫ್ ಇನ್ವಿಸಿಬಲ್ಸ್ ಅಲ್ಲಿ ಸರ್ವಿಸ್ ಬರುತ್ತೆ, ಬ್ಯಾಲೆನ್ಸ್ ಆಫ್ ಟ್ರೇಡ್ ಅಲ್ಲಿ ಗೂಡ್ಸ್. ಸೊ ಬ್ಯಾಲೆನ್ಸ್ ಆಫ್ ಟ್ರೇಡ್ ಏನಿಲ್ಲ, ಇದು ಸರಕುಗಳ ಆಮದು ಮತ್ತು ರಫ್ತನ್ನು ಹೇಳುತ್ತೆ. ಬ್ಯಾಲೆನ್ಸ್ ಆಫ್ ಇನ್ವಿಸಿಬಲ್ಸ್ ಅಂದಾಗೇನು? ಸೇವೆಗಳನ್ನು ಹೇಳುತ್ತೆ, ಸರ್ವಿಸ್ ಸೆಕ್ಟರ್. ನೆಟ್ ರಿಮಿಟೆನ್ಸ್ ಅಂದ್ರೆ ಏನು? ಡೈರೆಕ್ಟ್ ಪೇಮೆಂಟ್ಸ್ ಏನಾದ್ರೂ ಇದ್ರೆ, ಏನು ವಸ್ತುಗಳನ್ನ ಅಥವಾ ಸೇವೆಗಳನ್ನ ಪರ್ಚೇಸ್ ಮಾಡಿಲ್ಲ ಆದ್ರೂ ಕೂಡ ನೇರವಾಗಿ ಹಣವನ್ನ ನಾವು ವರ್ಗಾವಣೆ ಮಾಡ್ತಿದ್ರಿ ಅಂತಂದ್ರೆ ಅದನ್ನ ಏನ್ ತಗೋತೀವಿ? ಅದನ್ನ ನೆಟ್ ರಿಮಿಟೆನ್ಸ್ ಅಂದ್ರೆ ತಗೋತೀವಿ. ನೆಟ್ ರಿಮಿಟೆನ್ಸ್, ನೇರ ಪಾವತಿ ಅಂತ. ಸೊ ಇನ್ನು ಕ್ಯಾಪಿಟಲ್ ಅಥವಾ ಫೈನಾನ್ಷಿಯಲ್ ಅಕೌಂಟ್ ಒಳಗಡೆ ಏನ್ ಬರುತ್ತೆ? ಹೆಚ್ಚಾಗಿ ಬರೋದು ಇಲ್ಲಿ ಸಾಲ ಆಗಿರ್ಬೋದು ಅಥವಾ ಹೂಡಿಕೆ ಆಗಿರ್ಬೋದು. ಸೊ ಡೈರೆಕ್ಟ್ ಆಗಿ ನಿಮ್ಗೆ ಇನ್ವೆಸ್ಟ್ಮೆಂಟ್ ಬರುತ್ತೆ, ಅದ್ರ ಜೊತೆಯಲ್ಲಿ ಮತ್ತೆ ಯಾವ್ದು ಬರುತ್ತೆ ಅಂತ ಕೇಳಿದಾಗ ಸೊ ಡೆಪ್ಟ್ಗಳು ಬರುತ್ತೆ, ಎಕ್ಸ್ಟರ್ನಲ್ ಬಾರೋವಿಂಗ್ ಅಂತ ಹೇಳಿ ಕರಿತೀವಿ. ಓಕೆ, ಸೊ ಆ ಥರದ್ದೆಲ್ಲ ಏನಿಲ್ಲ ಕ್ಯಾಪಿಟಲ್ ನಲ್ಲಿ ಬರುತ್ತೆ. ಇನ್ನು ಬ್ಯಾಲೆನ್ಸ್ ಆಫ್ ಪೇಮೆಂಟ್ ನಲ್ಲಿ ಇದೆರಡು ಡೈರೆಕ್ಟ್ ಆಗಿ ಎಲ್ಲರೂ ಮೆನ್ಷನ್ ಮಾಡ್ತಾರೆ. ಇಂಡೈರೆಕ್ಟ್ ಆಗಿ ಏನಿದೆ ಇದರಲ್ಲಿ? ಸೊ ಇಂಡೈರೆಕ್ಟ್ ಆಗಿ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಅಲ್ಲಿ ಮತ್ತೊಂದು ಇದೆಯಲ್ವಾ? ಚೇಂಜ್ ಇನ್ ರಿಸರ್ವ್ಸ್ ಅಂತ ಕರಿತೀವಿ. ಯಾವ ರಿಸರ್ವ್ ಅದು? ಫಾರೆಕ್ಸ್ ರಿಸರ್ವ್ ಅಂತ ಕರಿತೀವಿ. ಫಾರೆಕ್ಸ್ ರಿಸರ್ವ್ ಅನ್ನ ಇಂಡೈರೆಕ್ಟ್ ಆಗಿ ತಗೋತಿರೋದು. ಸೊ ಯಾಕಂದ್ರೆ ಇಲ್ಲೇನಾದ್ರೂ ಸರ್ಪ್ಲಸ್ ಅಲ್ಲಿ ಇದ್ರೆ, ಇದು ಎರಡು ಅಕೌಂಟ್ ಅಲ್ಲಿ ಸರ್ಪ್ಲಸ್ ಅಲ್ಲಿ ಇದ್ರೆ ಅದೇನ್ ಮಾಡ್ತೀರಾ? ಎಕ್ಸ್ಟ್ರಾ ದುಡ್ಡನ್ನ ತಂದು ಫಾರೆಕ್ಸ್ ರಿಸರ್ವ್ ನಲ್ಲಿ ಇಡ್ತೀರಾ. ಇದೇನಾದ್ರೂ ಡೆಫಿಸಿಟ್ ಅಲ್ಲಿ ಇದ್ರೆ ಫಾರೆಕ್ಸ್ ಅಲ್ಲಿ ಇರುವಂತ ದುಡ್ಡನ್ನ ಅದಕ್ಕೆ ಯೂಸ್ ಮಾಡ್ಕೋತೀರಾ ಅಂತ ಅರ್ಥ. ಈಗ ಫಾರೆಕ್ಸ್ ರಿಸರ್ವ್ ನಲ್ಲಿ ಯಾವ್ಯಾವ ರೂಪದಲ್ಲಿ ಇರುತ್ತೆ ದುಡ್ಡು? ಗೋಲ್ಡ್ ಅಲ್ಲಿ ಇರುತ್ತೆ, ಮತ್ತೆ ಫಾರಿನ್ ಕರೆನ್ಸಿ ಅಸೆಟ್ಸ್ ಅಲ್ಲಿ ಇರುತ್ತೆ, ಮತ್ತೆ ಸ್ಪೆಷಲ್ ಡ್ರಾಯಿಂಗ್ ರೈಟ್ಸ್ SDR ಅಂತ ಇರುತ್ತೆ, ಮತ್ತೆ ರಿಸರ್ವ್ ಪೊಸಿಷನ್ ಅಂತ ಇರುತ್ತೆ, ಹೌದಲ್ಲ? 4 ಟೈಪ್ ಇರುತ್ತೆ. ಸೊ ರಿಸರ್ವ್ ಪೊಸಿಷನ್ ಮತ್ತೆ ಸ್ಪೆಷಲ್ ಡ್ರಾಯಿಂಗ್ ರೈಟ್ ಅಂದ್ರೆ ಅದನ್ನ ಕೊಡೋರು ಯಾರು? IMF, ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್, ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ಅದನ್ನ ಕೊಡುತ್ತೆ. ಸೊ ಇನ್ನು ಉಳಿದ ಹಾಗೆ ಸೊ ಉಳಿದದ್ದು ಗೋಲ್ಡ್ ಮತ್ತೆ ಫಾರಿನ್ ಕರೆನ್ಸಿ ಅಸೆಟ್ಸ್ ಅಲ್ಲಿ ಯಾವ್ದು ಜಾಸ್ತಿ ಪ್ರಮಾಣದಲ್ಲಿ ಕಂಡು ಬರುತ್ತೆ? ಅತಿ ಹೆಚ್ಚು ಯಾವ್ದು ಅದರಲ್ಲಿ? ಸೊ ಯಾವ್ದು ಜಾಸ್ತಿ ಪ್ರಮಾಣದಲ್ಲಿ ಕಂಡು ಬರುತ್ತೆ? ಶೇರ್ ವೈಸ್ ನೀವು ನೋಡೋದಕ್ಕೆ ಪರ್ಸೆಂಟೇಜ್ ಅತಿ ಹೆಚ್ಚು ಯಾವುದು? ಸೊ ಗೋಲ್ಡ್ ಮೇಲೆ ಜಾಸ್ತಿ ಮೋಹ ಇಟ್ಕೋಬೇಡಿ, ಹೌದಲ್ಲ? ಸೊ ಇಲ್ಲಿ ಏನು ಆನ್ಸರ್ ಅಂದ್ರೆ ಫಾರಿನ್ ಕರೆನ್ಸಿ ಅಸೆಟ್ಸ್. ನಾರ್ಮಲಿ ಮೋರ್ ದ್ಯಾನ್ 90% ಫಾರಿನ್ ಕರೆನ್ಸಿ ಅಸೆಟ್ಸ್ ಇರುತ್ತೆ ಅದ್ರ ಫಾರೆಕ್ಸ್ ರಿಸರ್ವ್ ನಲ್ಲಿ. 90% ಗಿಂತ ಜಾಸ್ತಿ ಇರೋದು ನಿಮ್ಗೆ ಫಾರಿನ್ ಕರೆನ್ಸಿ ಅಸೆಟ್ಸ್. ಫಾರ್ ಎಕ್ಸಾಂಪಲ್ ಏನಾದ್ರೂ $600 ಬಿಲಿಯನ್ ಇದೆ ಅಂತಂದ್ರೆ ಅರೌಂಡ್ $530 ಬಿಲಿಯನ್ ಫಾರಿನ್ ಕರೆನ್ಸಿ ಅಸೆಟ್ಸ್ ಇರುತ್ತೆ. ಸೊ ನಿಮ್ಗೆ ಏನಾದ್ರೂ ಗೋಲ್ಡ್ ಇದ್ರೆ ಒಂದು ಹಾರ್ಡ್ಲಿ 5% ಇರುತ್ತೆ ಅಷ್ಟೇ. ಗೋಲ್ಡ್ ಇರೋದು ಬಹಳ ಕಡಿಮೆ. ಸೊ ಅದು ಫಾರೆಕ್ಸ್ ರಿಸರ್ವ್. ಯಾರು ಅದನ್ನ ನೋಡ್ಕೋತಾರೆ? ಕಸ್ಟೋಡಿಯನ್ ಆಫ್ ಫಾರೆಕ್ಸ್ ರಿಸರ್ವ್, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಸೊ ಇದು ಕೆಲವೊಂದು ಪಾಯಿಂಟ್ಗಳು ನಿಮ್ಗೆ ನೆನಪಿರ್ಬೇಕು. ಓಕೆ, ಕರೆಂಟ್ ಅಕೌಂಟ್, ಕ್ಯಾಪಿಟಲ್ ಅಕೌಂಟ್ ಅದೆಲ್ಲ ಸಂಬಂಧಪಟ್ಟ. ಸೊ ನೆಕ್ಸ್ಟ್ ಬರೋಣ ಹಾಗಾದ್ರೆ. ಸೊ ಇದರ ಒಳಗಡೆ ನೋಡಿ, ಕರ್ನಾಟಕ ಮೊದಲು ಯಾವ ರೀತಿಯ ವಸ್ತುಗಳಿಗೆ ಸೊ ಈ ತರ ಇದು ಮಾಡ್ತಾ ಇತ್ತು, ಅಥವಾ ಇಲ್ಲಿ ಮೊದಲನೇದಾಗಿ ನೋಡೋದಕ್ಕೆ ಹೋದ್ರೆ ಹೂಡಿಕೆ ಬಗ್ಗೆ ಹೇಳಿದ್ದಾರೆ. ಸೊ ಹೂಡಿಕೆಗಳನ್ನ ನೋಡೋದಕ್ಕೆ ಹೋದ್ರೆ ಕರ್ನಾಟಕಕ್ಕೆ ಅತಿ ಹೆಚ್ಚಾಗಿ ಈ ತರ ಹೂಡಿಕೆ ಬರುವಂತ ಇದರಲ್ಲಿ ನೋಡೋದಕ್ಕೆ ಹೋದ್ರೆ ಹೇಳಿ, ಹೂಡಿಕೆ ಯಾವ್ದ್ರಿಂದ ಜಾಸ್ತಿ ಬರುತ್ತೆ ಅಂತ ಕೇಳಿದ್ರೆ ಹೂಡಿಕೆಯಲ್ಲಿ ಸೆಕೆಂಡ್ ಪ್ಲೇಸ್ ಅಲ್ಲಿ ಇದೆ. ಫಸ್ಟ್ ಪ್ಲೇಸ್ ಅಲ್ಲಿ ಯಾವ್ದಾರೆ? ಮಹಾರಾಷ್ಟ್ರ ಇದೆ. ಫಸ್ಟ್ ಪ್ಲೇಸ್ ಮಹಾರಾಷ್ಟ್ರ, ಸೆಕೆಂಡ್ ಪ್ಲೇಸ್ ಅಲ್ಲಿ ಕರ್ನಾಟಕ ಇರೋದನ್ನ ನೋಡ್ತಾರೆ ಹೂಡಿಕೆ ಒಳಗಡೆ. ಸೊ ಈಗ ಇವರು ಕೆಲವೊಂದು ಮೇನ್ಸ್ಗೆ ನಿಮ್ಗೊಂದು ಪಾಯಿಂಟ್ಗಳನ್ನ ಕೊಡ್ತಾ ಇದ್ದಾರೆ. ಹೂಡಿಕೆ ಯಾಕೆ ಕರ್ನಾಟಕಕ್ಕೆ ಜಾಸ್ತಿ ಬರ್ತಾ ಇದೆ? ಹೂಡಿಕೆ ಕರ್ನಾಟಕಕ್ಕೆ ಯಾಕೆ ಜಾಸ್ತಿ ಬರ್ತಾ ಇದೆ ಅಂತಂದಾಗ, ಒಂದು ಸಿಂಗಲ್ ವಿಂಡೋ ಕ್ಲಿಯರೆನ್ಸ್ ಸಿಸ್ಟಮ್ ಅನ್ನ ಹೊಂದಿದೀವಿ. ಓಕೆ, ಸಿಂಗಲ್ ವಿಂಡೋ ಕ್ಲಿಯರೆನ್ಸ್ ಸಿಸ್ಟಮ್, ಏಕ ಗವಾಕ್ಷಿ ವ್ಯವಸ್ಥೆ ಅಂದ್ರೆ ಮೀನಿಂಗ್ ಏನು? ನೀವು 10 ಬೇರೆ ಬೇರೆ ಆಫೀಸ್ಗೆ ತಿರ್ಗಾಡೋ ಅವಶ್ಯಕತೆ ಇಲ್ಲ. ಸೊ ಒಂದೇ ಆಫೀಸಲ್ಲಿ ನಿಮ್ಗೆ ಏನಾಗುತ್ತೆ, ಎಲ್ಲ ಕ್ಲಿಯರೆನ್ಸ್ ಸಿಗುತ್ತೆ ಹೂಡಿಕೆ ಮಾಡೋದಿದ್ರೆ.
ಸೊ ಅದು ಸಿಂಗಲ್ ವಿಂಡೋ ಕ್ಲಿಯರೆನ್ಸ್ ಸಿಸ್ಟಮ್ ಅಂತ ಕೇಳ್ತಾರೆ. ಅದು ಒಂದು. ಅದರ ಜೊತೆಲಿ ಮತ್ತೇನು ಹೇಳ್ತೀರಿ, ಕರ್ನಾಟಕದ ಹೂಡಿಕೆದಾರ ಸ್ನೇಹಿ ಮತ್ತು ಸ್ಪಂದಿಸುವ ಆಡಳಿತ, ಗವರ್ನೆನ್ಸ್ ನ ಬಗ್ಗೆ ಹೇಳ್ತಿದ್ರು. ಸೊ ಇಲ್ಲಿ ಒಳ್ಳೆ ಪ್ರಾಕ್ಟೀಸಸ್ ನ ಗವರ್ನೆನ್ಸ್ ಅಲ್ಲಿ ನಾವು ಪ್ರಾಕ್ಟೀಸ್ ಅನ್ನ ಫಾಲೋ ಮಾಡ್ತಿರೋದ್ರಿಂದಾಗಿ ಸೊ ಇಲ್ಲಿ ನಮ್ಗೆ ಏನಾಗ್ತಿದೆ, ಹೂಡಿಕೆ ಜಾಸ್ತಿ ಬರ್ತಾ ಅಂತ ಹೇಳ್ತಾ ಇದ್ದಾರೆ. ಅದರ ಜೊತೆಯಲ್ಲಿ ಮತ್ತೇನಾಗ್ತಿದೆ, ವೇಗ ಹಾಗೂ ಸುಗಮವಾದ ಕೈಗಾರಿಕಾ ಬೆಳವಣಿಗೆಯ ನೀತಿ, ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಅಥವಾ ಇಂಡಸ್ಟ್ರಿಯಲ್ ಗ್ರೋತ್ಗೆ ಪೂರಕವಾದಂತ ಪಾಲಿಸಿ ಮೆಜರ್ಸ್ ಗಳನ್ನ ತರ್ತಿದ್ವಿ ಅದು. ಸೊ ಇವೆಲ್ಲ ಕೆಲವೊಂದು ಪಾಯಿಂಟ್ ಗಳನ್ನ ಹೇಳ್ತದೆ. ಹಾಗೇನು ಮತ್ತು ಇದೆ ಪಾಯಿಂಟ್ಸ್ ಗಳು ನೋಡಿ. ಸೊ ಇವು ನಿಮ್ಗೆ ಏನಾಗುತ್ತೆ, ಮೇನ್ಸ್ ಅಲ್ಲಿ ಆನ್ಸರ್ ಬರೆಯೋದಕ್ಕೆ ಸ್ವಲ್ಪ ಮಟ್ಟಿಗೆ ಹೆಲ್ಪ್ ಆಗುತ್ತೆ. ಅದರ ಜೊತೆಲಿ ಮತ್ತೇನಿದೆ, ಹೂಡಿಕೆಗೆ ಪರವಾದಂತ ಸ್ಪಂದನಾತ್ಮಕ ಆಡಳಿತ ಅಂತ ಹೇಳಿ ನೋಡ್ತೀವಿ, ಗವರ್ನೆನ್ಸ್, ಗುಡ್ ಗವರ್ನೆನ್ಸ್ ಸಿಸ್ಟಮ್ ಅನ್ನ ಹೇಳ್ತಿದ್ರ. ಅದರ ಜೊತೆಲಿ ಸಿಂಗಲ್ ವಿಂಡೋ ಕ್ಲಿಯರೆನ್ಸ್ ಅನ್ನ ಹೇಳ್ತಿದ್ರ, ಏಕಗವಾಕ್ಷಿ ಒಪ್ಪಿಗೆ ಸಮಿತಿ ಅಂತ ಹೇಳ್ತಿದ್ರು. ಅದರ ಜೊತೆಯಲ್ಲಿ ಕೈಗಾರಿಕೆಗಳಿಗೆ ಅಗತ್ಯವಿರುವಂತಹ ಪ್ರದೇಶದ ನೈಸರ್ಗಿಕ ಸಂಪನ್ಮೂಲಗಳು, ನ್ಯಾಚುರಲ್ ರಿಸೋರ್ಸಸ್ ಮತ್ತೆ ಸಾಮರ್ಥ್ಯಗಳಿಗೆ ಸರಿ ಹೊಂದುವ ರೀತಿಯಲ್ಲಿ ನಾವೇನ್ ಮಾಡ್ತಿದ್ವಿ, ಕೆಲವೊಂದು ವಿಶೇಷ ಆರ್ಥಿಕ ವಲಯಗಳನ್ನ ರೆಡಿ ಮಾಡ್ತಿದ್ವಿ ಅಂತ ಹೇಳ್ತೀವಿ. ಈ SEZ ಗಳು ಕೂಡ ಲಾಸ್ಟ್ 2 ವರ್ಷದಿಂದ ನ್ಯೂಸ್ ಅಲ್ಲಿ ಇದೆ. ಮತ್ತೆ ಸೊ ಯಾಕೆ SEZ ನ್ಯೂಸ್ ಅಲ್ಲಿ ಇದೆ ಅಂತ ಕೇಳಿದಾಗ ಅದನ್ನ ಸುಧಾರಣೆ ಮಾಡೋದಕ್ಕೆ ಒಂದು ಸಮಿತಿಯನ್ನ ಮಾಡಿದ್ವಿ. ಏನಾದ್ರೂ ನೆನಪಿದೆ ಯಾವ ಸಮಿತಿ ಅಂತ ಹೇಳ್ಕೊಂಡು, ಬಾಬಾ ಕಲ್ಯಾಣಿ ಕಮಿಟಿ ಅಂತ ಹೇಳ್ತಾರೆ. ಅದಲ್ಲ, ಬಾಬಾ ಕಲ್ಯಾಣಿ ಸಮಿತಿ ಅಂತ ಹೇಳ್ಕೊಂಡು ಸ್ಪೆಷಲ್ ಎಕನಾಮಿಕ್ ಝೋನ್ಗೆ ಸಂಬಂಧಪಟ್ಟ ಹಾಗೆ. ಸೊ ಅದರ ಜೊತೆಯಲ್ಲಿ ಈಗೇನ್ ಮಾಡಿದಾರೆ, ಅದನ್ನ ರಿಪ್ಲೇಸ್ಮೆಂಟ್ ಮಾಡ್ತೀವಿ ಅಂತ ಹೇಳಿದಾರಲ್ಲ, ಯಾವ ಬಿಲ್ ನ ಮೂಲಕ ರಿಪ್ಲೇಸ್ಮೆಂಟ್ ಮಾಡ್ತೀವಿ ಅಂತಿದ್ದಾರೆ. ಸೊ SEZ 2005 ಈಗ ಅದನ್ನ ರಿಪ್ಲೇಸ್ ಮಾಡಿ ಮತ್ತೊಂದು ಬಿಲ್ ಅನ್ನ ತರ್ತಿದ್ವಿ ಅಂತ ಹೇಳ್ತಿದ್ವಿ. ಆಲ್ರೆಡಿ ಅದರದ್ದು ಸ್ವಲ್ಪ ಮಟ್ಟಿಗೆ ಇಂಪ್ಲಿಮೆಂಟೇಷನ್ ನಿಮ್ಗೆ ಪೈಲಟ್ ಬೇಸಿಸ್ ಆಗಿದೆ. ಸೊ ಯಾವ್ದಂತ ಹೇಳ್ತೀರ, ಅದನ್ನ ದೇಶ್ ಅಂತೇಳಿ ಕರಿತೀವಿ. ಸೊ SEZ ನ ಬದಲಾಗಿ ದೇಶ್ ಅಂತೇಳಿ ಬರುತ್ತೆ ಅಂತ ಹೇಳ್ಕೊಂಡು, ದೇಶ್ ಬಿಲ್ ಅಂತ ಹೇಳಿ. ಡೆವಲಪ್ಮೆಂಟ್ ಆಫ್ ಎಂಟರ್ಪ್ರೈಸಸ್ ಅಂಡ್ ಸರ್ವಿಸಸ್ ಹಬ್ ಅಂತ ಹೇಳ್ತೀವಿ. ಡೆವಲಪ್ಮೆಂಟ್ ಆಫ್ ಎಂಟರ್ಪ್ರೈಸಸ್ ಅಂಡ್ ಸರ್ವಿಸಸ್ ಹಬ್ ಅಂತ ಹೇಳ್ಕೊಂಡು. ಅಗೇನ್ ಏನಿದು ಕಾನ್ಸೆಪ್ಟ್ ಸ್ಪೆಷಲ್ ಎಕನಾಮಿಕ್ ಝೋನ್ ಅಂದಾಗ, ಸೊ ಫಾರ್ ಎಕ್ಸಾಂಪಲ್ ಈಗ ಬೆಂಗಳೂರಿನಲ್ಲಿ ಪೀಣ್ಯ ಏಕೆ ನಿಮ್ಗೆ ಸ್ಪೆಷಲ್ ಆಗುತ್ತೆ? ಸೊ ಯಾಕೆಂದ್ರೆ ಕೈಗಾರಿಕೆಗಳು ಈಸಿಯಾಗಿ ಸ್ಟಾರ್ಟ್ ಆಗ್ಬೋದು ಅದಲ್ವಾ. ಸೊ ಅದಕ್ಕೆ ಬೇಕಾದಂತ ಮೂಲ ಸೌಕರ್ಯ ಇದೆ, ಟ್ಯಾಕ್ಸ್ ಬೆನಿಫಿಟ್ಸ್ ಇದೆ ಅದಲ್ವಾ, ಕ್ಲಿಯರೆನ್ಸ್ ಕೂಡ ಬಹಳ ಬೇಗ ಸಿಗತ್ತೆ ಅಂದಾಗ ಅಂತ ಜಾಗದಲ್ಲಿ ಏನಾಗುತ್ತೆ, ಹೆಚ್ಚೆಚ್ಚು ಕೈಗಾರಿಕೆಗಳು ಸ್ಥಾಪನೆ ಆಗುತ್ತೆ ಅಂತ ಅರ್ಥ. ಅದನ್ನ ನಾವೇನ್ ಕರಿತೀವಿ, ಸ್ಪೆಷಲ್ ಎಕನಾಮಿಕ್ ಝೋನ್ ಅಂತ ಕರಿತೀವಿ. ಸ್ಪೆಷಲ್ ಎಕನಾಮಿಕ್ ಝೋನ್ ಒಂದಿಷ್ಟು ಏರಿಯಾವನ್ನು ನಾವು ಮೊದಲು ಹೇಳ್ತೀವಿ, ನೋಟಿಫೈ ಮಾಡ್ತೀವಿ. ಇದರ ಒಳಗಡೆ ನೀವೇನಾದ್ರೂ ಕೈಗಾರಿಕೆಗಳನ್ನ ಸ್ಥಾಪನೆ ಮಾಡ್ತೀವಿ ಅಂತಂದ್ರೆ ಕ್ಲಿಯರೆನ್ಸ್ ಬೇಗ ಸಿಗುತ್ತೆ. ಎನ್ವಿರಾನ್ಮೆಂಟಲ್ ಕ್ಲಿಯರೆನ್ಸ್ ಸ್ವಲ್ಪ ನಿಮ್ಗೆ ಏನ್ ಮಾಡ್ತೀವಿ, ಲಿಬರಲೈಸ್ ಮಾಡ್ತೀವಿ. ಬೇರೆ ಕಡೆ ಆದ್ರೆ ನಿಮ್ಗೆ ಸ್ಟ್ರಿಕ್ಟ್ ಇರುತ್ತೆ, ಇಲ್ಲಿ ಸ್ವಲ್ಪ ಏನ್ ಮಾಡ್ತೀವಿ, ಲೂಸ್ ಮಾಡ್ತೀವಿ ಅಂತ. ಸೊ ಆ ಥರದೆಲ್ಲ ಮಾಡೋದನ್ನ ನಾವು ಸ್ಪೆಷಲ್ ಎಕನಾಮಿಕ್ ಝೋನ್ ಅಂತ ಹೇಳ್ತೀವಿ. ಸೊ ಆ ಥರದ ಕಾನ್ಸೆಪ್ಟ್ಗಳನ್ನು ಕೂಡ ಹೇಳ್ತೀವಿ. ಸ್ಪೆಷಲ್ ಎಕನಾಮಿಕ್ ಝೋನ್ಗಳು ಅಥವಾ ಅದಕ್ಕೆ ಸಂಬಂಧಪಟ್ಟ ಹಾಗೆ ನೀತಿಗಳನ್ನು ತಂದಿರೋದ್ರಿಂದಾಗಿ ನಮಗೆ ಏನಾಗ್ತದೆ, ಇನ್ವೆಸ್ಟ್ಮೆಂಟ್ ಜಾಸ್ತಿ ಬರ್ತಾ ಇದೆ ಅಂತ ಹೇಳ್ತೀವಿ. ಅದರ ಜೊತೆಯಲ್ಲಿ ಇನ್ಫ್ರಾಸ್ಟ್ರಕ್ಚರ್, ಅದಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲ ಇನ್ಫ್ರಾಸ್ಟ್ರಕ್ಚರ್ಸ್ಗಳನ್ನ ಹೇಳಿದ್ದಾರೆ. ಇವೆಲ್ಲ ಇನ್ಫ್ರಾಸ್ಟ್ರಕ್ಚರ್ ಅನ್ನ ನಾವು ಇಂಪ್ರೂವ್ಮೆಂಟ್ ಮಾಡಿರೋದ್ರಿಂದಾಗಿ ಸೊ ಕರ್ನಾಟಕಕ್ಕೆ ಜಾಸ್ತಿಯಾಗಿ ಬರುತ್ತೆ, ಹೂಡಿಕೆ ಬರುತ್ತೆ ಅಂತ ಹೇಳ್ತಾರೆ. ಅದರ ಜೊತೆಯಲ್ಲಿ ಹೊಸ ಕೈಗಾರಿಕಾ ಹೂಡಿಕೆಗಳಿಗಾಗಿ ಪ್ರೋತ್ಸಾಹಗಳು ಮತ್ತೆ ರಿಯಾಯಿತಿಗಳು, ಅಂದ್ರೆ ಏನು, ರಿವಾರ್ಡ್ಸ್ ಅನ್ನ ಕೊಡೋದು ಅಥವಾ ಟ್ಯಾಕ್ಸ್ ಎಕ್ಸೆಂಪ್ಷನ್ ಅಥವಾ ಬೆನಿಫಿಟ್ಸ್ ಅನ್ನ ಕೊಡೋದು. ಇದರ ಮೂಲಕ ಏನ್ ಮಾಡ್ತೀವಿ, ಸ್ಟಾರ್ಟ್ಅಪ್ ಗಳನ್ನ ಪ್ರಮೋಟ್ ಮಾಡ್ತಾ ಇದೀವಿ ಅಂತ. ಹೊಸ ಕೈಗಾರಿಕೆಗಳನ್ನ, ನ್ಯೂ ಇಂಡಸ್ಟ್ರಿಗಳನ್ನ ಸೊ ನಾವೇನ್ ಮಾಡ್ತಿದ್ವಿ, ಪ್ರಮೋಟ್ ಮಾಡ್ತಾ ಇದೀವಿ ಅಂತ. ಸೊ ಅದರ ಜೊತೆಯಲ್ಲಿ ಮಾನವ ಶಕ್ತಿಯ ಸೃಜನೆ ಅಥವಾ ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್ ನ ಬಗ್ಗೆ ಹೇಳ್ತೀವಿ. ಸ್ಕಿಲ್ ಲೆವೆಲ್ ಅನ್ನ ಜಾಸ್ತಿ ಮಾಡೋದಾಗಿರ್ಬೋದು, ಟ್ರೈನಿಂಗ್ ಅನ್ನ ನೀಡೋದಾಗಿರ್ಬೋದು, ಈ ತರದೆಲ್ಲ ಹೇಳ್ತೀವಿ. ಸೊ ಅದರ ಜೊತೆಯಲ್ಲಿ ನಮ್ಮಲ್ಲಿ ಏನಿದೆ, ಟೆಲಿಕಮ್ಯುನಿಕೇಶನ್ ನೆಟ್ವರ್ಕ್ ಮತ್ತೆ ಆಲ್ಮೋಸ್ಟ್ ನಾವೇನ್ ಮಾಡಿದ್ವಿ, ಆಪ್ಟಿಕಲ್ ಫೈಬರ್ ಕೇಬಲ್ ಗಳನ್ನ ಎಲ್ಲಾ ಕಡೆ ಯೂಸ್ ಮಾಡಿರೋದ್ರಿಂದಾಗಿ ಸೊ ಈ ಟೆಲಿಕಮ್ಯುನಿಕೇಶನ್ ನೆಟ್ವರ್ಕ್ ಸ್ಟ್ರೆಂತ್ ಬಹಳ ಚೆನ್ನಾಗಿದೆ. ಸೊ ಆ ಕಾರಣಕ್ಕಾಗಿ ಕರ್ನಾಟಕಕ್ಕೆ ಹೂಡಿಕೆ ಜಾಸ್ತಿ ಬರ್ತಾ ಇದೆ ಅಂತ ಹೇಳ್ತದೆ. ಸೊ ಅದು ಯಾವ ಕಾರಣಕ್ಕಾಗಿ ಕರ್ನಾಟಕಕ್ಕೆ ಹೂಡಿಕೆ ಬರ್ತಾ ಇದೆ ಅಂತ ಹೇಳ್ತದೆ. ಸೊ ಕಾನ್ಸೆಪ್ಟ್ ಅರ್ಥ ಆಗ್ತದೆ. ಸೊ ಇದೇನ್ ಮಾಡುತ್ತೆ ನಿಮ್ಗೆ, ಸೊ ಮೇನ್ಸ್ ಅಲ್ಲಿ ಆನ್ಸರ್ ರೈಟಿಂಗ್ ಮಾಡ್ಬೇಕಾದ್ರೆ ಈ ತರದ ಪಾಯಿಂಟ್ಸ್ ಗಳು ಬೇಕಾಗುತ್ತೆ. ಎಲ್ಲಾ ಪಾಯಿಂಟ್ಸ್ ನೆನ್ಪಿಟ್ಕೊಳ್ಳೋದಕ್ಕಾಗಲ್ಲ, ನನ್ಗೆ ಗೊತ್ತಿದೆ. ಆದ್ರೆ ಅಟ್ಲೀಸ್ಟ್ ಇಲ್ಲಿ ಒಂದು 2-3 ಪಾಯಿಂಟ್ಗಳನ್ನ ನೀವು ತಗೊಂಡೋದು ಬರೆಯೋದಕ್ಕಾದ್ರೆ ಸೊ ಅವಾಗ ವೇಟೇಜ್ ಜಾಸ್ತಿ ಆಗುತ್ತೆ. ಸೊ ಆನ್ಸರ್ನ ವೇಟೇಜ್ ಜಾಸ್ತಿ ಆಗುತ್ತೆ ಅಂತ. ಓಕೆ, ಅಥವಾ ನೀವೇನ್ ಮಾಡ್ಬೋದು, ಡೈರೆಕ್ಟ್ ಆಗಿ ಕೋಟ್ ಮಾಡ್ಬೋದು. ಸೊ ಈ ತರ ನಮ್ಗೆ ಎಕನಾಮಿಕ್ ಸರ್ವೆಯಲ್ಲಿ ಹೇಳಿದ್ದಾರೆ. ಸೊ ಅವಾಗ ಓಕೆ, ಇವನು ಎಕನಾಮಿಕ್ ಸರ್ವೆಯನ್ನು ಕೂಡ ಓದಿದಾನೆ ಅಂತೇಳಿ ಒಂದು ಮೀನಿಂಗ್ ಬರುತ್ತೆ ಅದಲ್ಲ. ಎಕನಾಮಿಕ್ ಸರ್ವೆ ನಾರ್ಮಲ್ ಆಗಿ ಯಾರು ಓದಲ್ಲ. ಸೊ ಇವರು ಓದಿದ್ದಾರೆ ಎಕ್ಸಾಮ್ ಸಲುವಾಗಿ ಅಂತ. ಓದಲ್ಲ ಯಾರು, ಓದ್ಲೇಬೇಕು, ಮತ್ತೇನು ಆಪ್ಷನ್ ಇಲ್ಲ ನಮ್ಗೆ. ಸೊ ಇದು ಕರ್ನಾಟಕದಲ್ಲಿ ವಿದೇಶಿ ನೇರ ಬಂಡವಾಳ ಹೂಡಿಕೆಯನ್ನು ನೀವು ನೋಡೋದಕ್ಕೋದ್ರೆ ಏನಾಗ್ತಿದೆ, ಸೊ ಇದು ಹೆಚ್ಚಳ ಆಗ್ತಿರೋದು ನೋಡ್ತೀರ. ಸೊ ಕರ್ನಾಟಕದಲ್ಲಿ US $1 ಬಿಲಿಯನ್ ಸಂಬಂಧಪಟ್ಟಾಗ. ಆದ್ರೆ ನಿಮ್ಗೆ ಏನಾಗಿದೆ, ಇಲ್ಲಿ ಸ್ವಲ್ಪ ಮಟ್ಟಿಗೆ ಇಲ್ಲಿ ಕಡಿಮೆ ಆದಾಗ ಕಾಣುತ್ತೆ, ಏಪ್ರಿಲ್ ನಿಂದ ಮಾರ್ಚ್. ಸೊ ಅದ್ರ ಜೊತೆಲಿ ಏಪ್ರಿಲ್ ನಿಂದ ಸೆಪ್ಟೆಂಬರ್ ಇದು ಮತ್ತು ಸ್ವಲ್ಪ ಕಡಿಮೆ ಆಗಿದೆ. ಆದ್ರೆ ಇಲ್ಲಿ ಏನು, ಸೊ ಇದು ನಿಮ್ಗೆ ಪೂರ್ತಿ ವರ್ಷದ್ದಲ್ಲ, ಅರ್ಧ ವರ್ಷದ. ಸೊ ಆ ಕಾರಣಕ್ಕೆ ನಿಮಗೆ ಕಡಿಮೆ ಆಗದಾಗ ಕಾಣುತ್ತೆ.
ಸೊ 1,63,000 ಇಲ್ಲಿ ಸ್ವಲ್ಪ ಕಡಿಮೆ ಆಗಿದೆ ನಿಮ್ಗೆ ಅದು 2022-23 ಒಳಗಡೆ. ಸೊ 23-24ರಲ್ಲಿ ಇದು ಅರ್ಧ ಮಾತ್ರ ಇದೆ. ಸೊ ಆ ಕಾರಣಕ್ಕಾಗಿ ಮತ್ತು ಕಡಿಮೆ ಕಾಣುತ್ತೆ. ಓಕೆ, ನಂಬರ್ಸ್ ಏನಿದೆ ಇದು ಅರ್ಧ ಅಷ್ಟೇ ಇದೆ ಆ ಕಾರಣಕ್ಕಾಗಿ. ಸೊ ಇಲ್ಲ ಅಂತಂದ್ರೆ ನಿಮ್ಗೆ ನಾರ್ಮಲ್ ಆಗಿ ಏನಾಗುತ್ತೆ, FDI ಹೆಚ್ಚಳ ಆಗ್ತಿರೋದು ಕಾಣುತ್ತೆ. ಸೊ ಓವರ್ ಆಲ್ ಆಗಿ ನೋಡೋದಕ್ಕೆ ಹೋದ್ರೆ ಅತಿ ಹೆಚ್ಚು ಯಾರ್ದು ಮಹಾರಾಷ್ಟ್ರ ಇದೆ. ಮಹಾರಾಷ್ಟ್ರ ನಂಬರ್ 1 ಪ್ಲೇಸ್ ಅಲ್ಲಿ ಇದೆ. ಸೊ ಟೋಟಲ್ ಇಂಡಿಯಾಗೆ ಬರುವಂತ FDI ಅಲ್ಲಿ ಪರ್ಸೆಂಟೇಜ್ ಹೇಳ್ತಾ ಇದೆ. ಟೋಟಲ್ ಇಂಡಿಯಾಗೆ FDI ಎಷ್ಟು ಬರುತ್ತೆ, ಅದರಲ್ಲಿ 38.80% ಮಹಾರಾಷ್ಟ್ರಕ್ಕೆ ಬರುತ್ತೆ. ಸೊ 38.80 ಮಹಾರಾಷ್ಟ್ರಕ್ಕೆ ಬರುತ್ತೆ. ಸೆಕೆಂಡ್ 13.88 ಇದು ಯಾವ್ದಕ್ಕೆ ಬರುತ್ತೆ, ಕರ್ನಾಟಕಕ್ಕೆ ಬರುತ್ತೆ. 13.88 ಇದು ಕರ್ನಾಟಕಕ್ಕೆ ಸೆಕೆಂಡ್ ಪ್ಲೇಸ್ ಅಲ್ಲಿ ಇದೆ. ಸೊ 3 ಗುಜರಾತ್. ಸೊ ಅಟ್ಲೀಸ್ಟ್ ಈ 3 ನೆನಪಿರಲಿ, ಮಹಾರಾಷ್ಟ್ರ, ಕರ್ನಾಟಕ ಮತ್ತೆ ಗುಜರಾತ್. ಸೊ ಮಹಾರಾಷ್ಟ್ರ, ಕರ್ನಾಟಕ ಮತ್ತೆ ಗುಜರಾತ್. ಸೊ ಆಲ್ಮೋಸ್ಟ್ 4ನೇದು ಯಾವುದು, ದೆಹಲಿ. ಓಕೆ, ದೆಹಲಿ ಆಕ್ಚುಲಿ ನಿಮ್ಗೆ ಏನಾಗುತ್ತೆ, ಇಲ್ಲಿ ಬರಬೇಕು ದೆಹಲಿ. ಆದ್ರೆ ದೆಹಲಿ ಕೇಂದ್ರಾಡಳಿತ ಪ್ರದೇಶ ಆಗಿರೋದ್ರಿಂದಾಗಿ ಕೆಳಗಿಟ್ಟಿದ್ದಾರೆ ಅಷ್ಟೇ. ಸೊ ರಾಜ್ಯಗಳ ಪಟ್ಟಿಯಲ್ಲಿ ಬರಲ್ಲ ಅಷ್ಟೇ, ಕೇಂದ್ರಾಡಳಿತ ಪ್ರದೇಶ ಆಗಿರೋದ್ರಿಂದಾಗಿ ರಾಜ್ಯಗಳ ಪಟ್ಟಿಯಲ್ಲಿ ಬರಲ್ಲ. ಸೊ ಹಾಗಾಗಿ ನಿಮ್ಗೆ ಕೆಳಗಡೆ ಬಂದಿದೆ. ಇಲ್ಲಾದ್ರೂ ಇದಾಗಬೇಕಿತ್ತು. ಸೊ ಇದು ಕರ್ನಾಟಕಕ್ಕಿಂತ ಜಾಸ್ತಿ ಆಗ್ಬೇಕಿತ್ತು, ಕರ್ನಾಟಕಕ್ಕಿಂತ ಜಾಸ್ತಿ ಆಗ್ಬೇಕಿತ್ತು. ಓಕೆ, ಸೊ ಏನೇನು. ಸೊ ನೆಕ್ಸ್ಟ್ ಬರೋಣ. ಸೊ ಏನು ಕರ್ನಾಟಕ IT ಕಾರ್ಯನೀತಿ ಅಂದ್ರೇನು, ಈ ತರದೆಲ್ಲ ಕೆಲವೊಂದು ಕಾನ್ಸೆಪ್ಟ್ ಗಳನ್ನ ಅರ್ಥ ಮಾಡ್ಕೋಬೇಕು. ಇದರಲ್ಲಿ ನೋಡಿ, IT ಕಾರ್ಯನೀತಿಯಲ್ಲಿ ಏನ್ ಹೇಳ್ತಿದ್ರ, ಬೆಂಗಳೂರು ನಗರವನ್ನ ಬಿಟ್ಟು ಬೇರೆ ಕಡೆಯಲ್ಲಿ ಕೂಡ IT ಸಂಬಂಧಪಟ್ಟ ಹಾಗೆ ಇಂಪ್ರೂವ್ಮೆಂಟ್ ಮಾಡ್ತೀವಿ ಅಂತ ಹೇಳ್ತಾರೆ. ಅದರಲ್ಲಿ ಟೈರ್ 2, ಟೈರ್ 3 ಸಿಟೀಸ್ ಅಂತ ಎಲ್ಲ ಕರಿತಿದ್ರು. ಸೊ ಅವುಗಳಲ್ಲಿ ಕೂಡ IT ಗೆ ಸಂಬಂಧಪಟ್ಟ ಹಾಗೆ ಪ್ರೋತ್ಸಾಹಕಗಳನ್ನ ಕೊಡೋದು ಅಥವಾ IT ಪಾರ್ಕ್ ಗಳನ್ನ ಸ್ಥಾಪನೆ ಮಾಡೋದು, ಈ ತರದೆಲ್ಲ ಹೇಳ್ತಾರೆ. ಸೊ ಅದೇ ರೀತಿಯಲ್ಲಿ ಕರ್ನಾಟಕ ಡಾಟಾ ಸೆಂಟರ್ ಪಾಲಿಸಿ ಅಂತ ಇದೆ 2022-27. ಸೊ ಇಂಥವೆಲ್ಲ ಕಾನ್ಸೆಪ್ಟ್ಗಳು ಇರ್ತದೆ. ಇದರಲ್ಲಿ ಏನ್ ಹೇಳ್ತೀರಾ, ಕೆಲವೊಂದು ಟೆಕ್ ಕ್ಲಸ್ಟರ್ಗಳನ್ನ ಅಥವಾ ಇಂಗಾಲದ ಹೆಜ್ಜೆ ಗುರುತನ್ನ ಕಡಿಮೆ ಮಾಡೋದು, ಈ ತರದೆಲ್ಲ ಹೇಳ್ತೀರಾ. ಕಾರ್ಬನ್ ಫುಟ್ ಪ್ರಿಂಟ್ ಅನ್ನ ಕಡಿಮೆ ಮಾಡೋದು, ಅದ್ರ ಜೊತೆಲಿ ಟೆಕ್ ಕ್ಲಸ್ಟರ್ಗಳನ್ನ ಪ್ರಮೋಟ್ ಮಾಡೋದಾಗಿರ್ಬೋದು. ಸೊ ಈ ತರದೆಲ್ಲ ಬೇರೆ ಬೇರೆ ಕಾನ್ಸೆಪ್ಟ್ಗಳನ್ನ ಹೇಳ್ತದೆ ಡಾಟಾ ಸೆಂಟರ್ ಪಾಲಿಸಿಗೆ ಸಂಬಂಧಪಟ್ಟ. ಸೊ ಇನ್ನು ಮತ್ತೊಂದು ಯಾವ ನೀತಿ ಇದೆ, 21-26 ಇಂಜಿನಿಯರಿಂಗ್ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್, ಇಂಜಿನಿಯರಿಂಗ್ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಪಾಲಿಸಿ ಅಂತ ಕರಿತೀವಿ. ಸೊ ER&D. ಸೊ ಅದೇ ರೀತಿಯಲ್ಲಿ ಮತ್ತೆ ಯಾವ್ದಿದೆ, ಕರ್ನಾಟಕ ಸ್ಟಾರ್ಟ್ಅಪ್ ನೀತಿ 2022-27. ಸೊ ಇವೆಲ್ಲ ಒಂದ್ಸಲ ಓದೋದಕ್ಕಾಗಬೇಕು ಅಂತ ಹೇಳ್ತಾ ಇದ್ದೀನಿ. ಓಕೆ, ಸೊ ಅದಲ್ಲದೆ ಇದೆಲ್ಲ ಬೇರೆ ಬೇರೆ ಉಪಕ್ರಮಗಳು ಏನೇನನ್ನ ತೆಗೆದುಕೊಂಡಿದ್ದಾರೆ ಈ ಟೈಮಲ್ಲಿ. ಅದರಲ್ಲಿ ಕೆಲವೊಂದನ್ನೇ ಹೇಳ್ತೀನಿ. ಫಾರ್ ಎಕ್ಸಾಂಪಲ್, ಸೊ ಇದೇನಿದು ODA ಆಗಿದೆ, ODA ಅಲ್ಲ IDA. ಓಕೆ, ಐಡಿಯಾ ಟು POC ಅಂತ ಕರಿತೀವಿ, ಅಥವಾ ಎಲಿವೇಟ್ ಸ್ಕೀಮ್ ಅಂತ ಹೇಳಿದೆ. ಎಲಿವೇಟ್ ಸ್ಕೀಮ್ ಅಂದ್ರೆ ಏನು, ಐಡಿಯಾ ಟು POC ಅಂದ್ರೆ, ಸೊ ಐಡಿಯಾದಿಂದ ಪ್ರೂಫ್ ಆಫ್ ಕಾನ್ಸೆಪ್ಟ್ ಅಂತ ಕರಿತೀವಿ. ಐಡಿಯಾ ಇದೆ, ಅದನ್ನ ಪ್ರೂಫ್ ಆಫ್ ಕಾನ್ಸೆಪ್ಟ್ಗೆ ಕನ್ವರ್ಟ್ ಮಾಡ್ಬೇಕು. ಸೊ ಅದಕ್ಕಾಗಿ ಏನ್ ಮಾಡ್ತಾರೆ, ಒಂದಿಷ್ಟು ಸಹಾಯಧನವನ್ನ ಕೊಡ್ತಾರೆ, ಹೆಚ್ಚಾಗಿ ಸ್ಟಾರ್ಟ್ಅಪ್ ಗಳಿಗೆ ಕೊಡೋದು. ಸೊ ಆ ಥರದ ಒಂದು ಸಹಾಯ ಅನುದಾನವನ್ನ ನೀಡುವಂಥದ್ದು ಅಂತ, ಗ್ರಾಂಟ್ಸ್ ಅನ್ನ ನೀಡುದು. ಇನ್ನು G20 ಸ್ಟಾಲ್ ಶೋಕೇಸ್ ಇದೇನಿತ್ತು, G20 ಅಂತಂದಾಗ 2022 ಡಿಸೆಂಬರ್ ಇಂದ 2023 ಡಿಸೆಂಬರ್ ತನಕ ಭಾರತ G20 ಪ್ರೆಸಿಡೆನ್ಸಿಯನ್ನ ಹೊಂದಿತ್ತು. ಅದಲ್ವಾ, ಭಾರತ G20 ಪ್ರೆಸಿಡೆನ್ಸಿ ಹೊಂದಿತ್ತಲ್ವಾ. ಸೊ ಆ ಟೈಮಲ್ಲಿ ಏನಾದ್ರೂ ಟ್ರೈ ಮಾಡಿದೀವಿ ನಾವು ಟ್ರೇಡ್ ಅನ್ನ ಪ್ರಮೋಟ್ ಮಾಡೋದಕ್ಕೆ? ಮಾಡಿದೀವಿ. ಏನನ್ನ ಮಾಡಿದೀವಿ? ಸೊ ಇಲ್ಲಿ ನೋಡಿ, G20 ಸ್ಟಾಲ್ ಶೋಕೇಸ್ ಅಂದಾಗ ಏನ್ ಹೇಳ್ತಿದಾರೆ ಅಲ್ಲಿ, ಸೊ ಒಂದನೇದಾಗಿ G20 ಮೀಟಿಂಗ್ ಅನ್ನ ಭಾರತದಲ್ಲಿ ಒಂದೇ ಸಿಟಿಯಲ್ಲಿ ಮಾಡಿಲ್ಲ ನಾವು, 60 ಬೇರೆ ಬೇರೆ ಲೊಕೇಶನ್ ಅಲ್ಲಿ ಮಾಡಿದೀವಿ. 60 ಬೇರೆ ಬೇರೆ ಲೊಕೇಶನ್ ಅಲ್ಲಿ ಯಾಕೆ ಮಾಡಿದೀವಿ ಅಂತಂದಾಗ ಟೂರಿಸಂ ಪ್ರಮೋಟ್ ಮಾಡ್ಬೇಕಿತ್ತು ನಮ್ಗೆ. ಓಕೆ, ಟೂರಿಸಂ ಅನ್ನ ಒಂದ್ ಸೈಡ್ ಪ್ರಮೋಟ್ ಮಾಡಿದ್ವಿ. ಅದ್ರ ಜೊತೆಯಲ್ಲಿ ಎಲ್ಲೆಲ್ಲಿ ಈ ತರದ ಮೀಟಿಂಗ್ ನಡೀತಾ ಇದ್ವಿ ಅಲ್ಲೆಲ್ಲ ಕಡೆ ಏನ್ ಮಾಡ್ತಿದ್ವಿ, ಸ್ಟಾಲ್ ಗಳನ್ನ ಹಾಕ್ತಿದ್ವಿ. ಅದು ಭಾರತದ ಕಲ್ಚರಲ್ ಹೆರಿಟೇಜ್ಗೆ ಸಂಬಂಧಪಟ್ಟಂತ ಯಾವುದೇ ಆರ್ಟಿಸ್ಟಿಕ್ ಫಾರ್ಮ್ ಇದ್ರು ಅದನ್ನ ಅಲ್ಲಿಗೆ ಆ ಥರ ಏನ್ ಮಾಡ್ತೀವಿ, ಶೋಕೇಸ್ ಮಾಡ್ತೀವಿ. ಸೊ ಅದರಿಂದ ಏನಾಗುತ್ತೆ, ಗ್ಲೋಬಲ್ ಲೆವೆಲ್ ಅಲ್ಲಿ ಇದರ ಟ್ರೇಡ್ ಜಾಸ್ತಿ ಆಗಲಿ ಅಂತ ಹೇಳ್ತೀವಿ. ಸೊ ಆ ಥರದ ಒಂದು ಗುಣಮಟ್ಟದ ವಸ್ತುಗಳನ್ನ ಶೋಕೇಸ್ ಮಾಡೋದು. ಸೊ ಆ ಥರದ್ದು ಕೂಡ ನೀವು ಕೆಲವೊಂದನ್ನ ಇದಕ್ಕೆ ಎಕ್ಸಾಂಪಲ್ ಆಗಿ ಹೇಳ್ಬೋದು. G20 ಸ್ಟಾಲ್ ಶೋಕೇಸ್ ಅಂದ್ರೆ ಕರೀತೀವಿ. ಸೊ ಇನ್ನು ಎಲಿವೇಟ್ ವುಮೆನ್ ಅಂತಂದಾಗ ವುಮೆನ್ ಆಂಟ್ರಪ್ರಿನರ್ಶಿಪ್ ಅನ್ನ ಜಾಸ್ತಿ ಮಾಡ್ತಾ ಇದ್ರು ಅಂತ, ಮಹಿಳಾ ಉದ್ಯಮಶೀಲತೆಯನ್ನ ಸದನ ಹೆಚ್ಚಳ ಮಾಡುವಂತ ಪ್ರಯತ್ನ, ಮಹಿಳಾ ಉದ್ಯಮಿಗಳಿಗೆ ಸೊ ಈ ತರ ಸಹಾಯ ಅನುದಾನವನ್ನು ನೀಡುವುದು. ಸೊ ಈ ತರದೆಲ್ಲ ಕೆಲವೊಂದು ಇದನ್ನ ಹೇಳ್ತೀವಿ. ಅಥವಾ ಕೆಲವೊಂದು ವಿಷಯಗಳಲ್ಲಿ ಅದು ಕೂಡ ಅತ್ಯುನ್ನತವಾದಂತಹ ಇತ್ತೀಚಿನ ತಂತ್ರಜ್ಞಾನಗಳ ಒಳಗಡೆ ಉತ್ಕೃಷ್ಟತಾ ಕೇಂದ್ರ ಅಥವಾ ಸೆಂಟರ್ ಆಫ್ ಎಕ್ಸಲೆನ್ಸ್ ಅಂತೇಳಿ ಸ್ಥಾಪನೆ ಮಾಡ್ತಾ ಇದ್ವಿ. ಸೊ ಫಾರ್ ಎಕ್ಸಾಂಪಲ್ IISc ಸೈಬರ್ ಸೆಕ್ಯೂರಿಟಿಗೆ ಸಂಬಂಧಪಟ್ಟಾಗಿ ಮಾಡ್ತಾ ಇದೀವಿ. NASSCOM IoTಗೆ ಸಂಬಂಧಪಟ್ಟಾಗಿ ಮಾಡ್ತಿದ್ವಿ. IoT ಅಂದ್ರೆ ಇದು ಇಂಟರ್ನೆಟ್ ಆಫ್ ಥಿಂಗ್ಸ್ ಅಂತ ಕರಿತೀವಿ, ಇಂಟರ್ನೆಟ್ ಆಫ್ ಥಿಂಗ್ಸ್. ಸೊ ಆ ಥರದೆಲ್ಲ ಕಾನ್ಸೆಪ್ಟ್ಗಳಿಗೆ ಸಂಬಂಧಪಟ್ಟಾಗಿರೋದನ್ನು ನೋಡ್ತೀವಿ. ಸೊ ಮಷಿನ್ ಇಂಟೆಲಿಜೆನ್ಸ್ ಅಂಡ್ ರೋಬೋಟಿಕ್ಸ್ಗೆ ಸಂಬಂಧಪಟ್ಟಾಗಿರ್ಬೋದು. ಸೊ ಈ ಥರದೆಲ್ಲ ನಿಮಗೇನಿದೆ ಸೆಂಟರ್ ಆಫ್ ಎಕ್ಸಲೆನ್ಸ್ಗೆ ಸಂಬಂಧಪಟ್ಟಾಗಿರೋದು. ಸೊ ಇವು ಕೆಲವೊಂದು. ಸೊ ಅದರ ಜೊತೆಯಲ್ಲಿ ಇವನ್ ನಾವೇನಿದ್ವಿ KESDM ಅಂತ ಕರಿತೀವಿ. ಸೊ ಕರ್ನಾಟಕ ಎಲೆಕ್ಟ್ರಾನಿಕ್
ಸೊ ಎಲೆಕ್ಟ್ರಾನಿಕ್ ಸಿಸ್ಟಮ್ ಡಿಸೈನ್ ಅಂಡ್ ಮ್ಯಾನುಫ್ಯಾಕ್ಚರಿಂಗ್ ಪಾಲಿಸಿ ಅಂತ ಕರಿತಾರೆ. ಡಿಸೈನ್ ಅಂಡ್ ಮ್ಯಾನುಫ್ಯಾಕ್ಚರಿಂಗ್ ಪಾಲಿಸಿ, ESDM ಅಂತ ಹೇಳ್ತಾರೆ. ಸೊ ESDM ಕ್ಲಸ್ಟರ್ಗಳನ್ನು ಕೂಡ ಜಾಸ್ತಿ ಮಾಡುವಂತ ಪ್ರಯತ್ನ ಮಾಡಿದ್ವಿ. ಫಾರ್ ಎಕ್ಸಾಂಪಲ್ ಹುಬ್ಬಳ್ಳಿ, ಮೈಸೂರಿನಲ್ಲೆಲ್ಲ ESDM ಕ್ಲಸ್ಟರ್ ಅನ್ನ ಓಪನ್ ಮಾಡಿದ್ವಿ. ಸೊ ಅಗೇನ್ ಕೆಲವೊಂದು ನಾನು ಏನನ್ನ ಹೇಳ್ತಿದ್ದೀನಿ ಅಂತ ಕೇಳಿದಾಗ, ಸೊ ಇಲ್ಲೆಲ್ಲ ನೀವು ನೋಡಿದಾಗ ಏನಾಗಬೇಕು, ಹೊಸ ಟೆಕ್ನಾಲಜಿಗಳ ಬಗ್ಗೆ ಕೆಲವೊಂದು ಕ್ಯೂರಿಯಾಸಿಟಿ ಹುಟ್ಟಬೇಕು ಅಷ್ಟೇ. ಏನಿದು VLSI ಅಂದ್ರೆ ಅದಲ್ವಾ, IoT ಅಂದ್ರೆ ಏನು, ಈ ತರದ ಏನಾದ್ರು ಇದ್ದಾಗ ಸೊ ಅದ್ರ ಬಗ್ಗೆ ಕ್ಯೂರಿಯಾಸಿಟಿ ಹುಟ್ಟಬೇಕು, ಏನು ಅದಂತ. ಸೊ ಒಂದ್ಸಲ ಸೈನ್ಸ್ ಅಂಡ್ ಟೆಕ್ನಾಲಜಿಯಲ್ಲಿ ಕೂಡ ನೋಡ್ಬೇಕು. VLSI ಅಂದ್ರೆ ಏನು ಅಂತೇಳಿ ಯಾರಿಗಾದ್ರೂ ಗೊತ್ತಿದ್ಯಾ? ಸೊ ಇಂಜಿನಿಯರ್ಸ್, ಚಿಪ್ ಮ್ಯಾನುಫ್ಯಾಕ್ಚರಿಂಗ್ ಏನ್ ಮಾಡ್ತೀರಾ? ಸೊ ಬಹಳ ದೊಡ್ಡದಾದಂತ ಸರ್ಕ್ಯೂಟ್ ಬೋರ್ಡ್ ಅನ್ನ ಬಹಳ ಚಿಕ್ಕ ಬೋರ್ಡ್ ಅಲ್ಲಿ ಅದನ್ನ ಕೊಡಿಸ್ತೀರಾ ಅಂತ ಹೇಳ್ತೀರಿ ಅದಲ್ಲ. ಸೊ ಬಹಳ ಚಿಕ್ಕದಾದಂತ ಒಂದು ಬೋರ್ಡ್ ಅಲ್ಲಿ ಅದನ್ನ ಕೊಡಿಸ್ತೀರಾ ಅಂತ ಸಾತರದಲ್ಲ VLSI ಅಂತ. ಸೊ ಅದ್ರ ಜೊತೆಯಲ್ಲಿ ಜೈವಿಕ ತಂತ್ರಜ್ಞಾನ, ಬಯೋಟೆಕ್ನಾಲಜಿಗೆ ಸಂಬಂಧಪಟ್ಟಾಗಿ ಕೂಡ ನೋಡ್ತೀರಾ. ಸೊ ಅಗೇನ್ ಬಯೋ ಎಕಾನಮಿಯ ಒಳಗಡೆ ನೋಡಿ, ಇಲ್ಲಿ ಕೆಲವೊಂದು ಈ ತರದೆಲ್ಲ ಪಾಯಿಂಟ್ ಗಳನ್ನ ಕೊಟ್ಟಿರ್ತಾರೆ. ಬಯೋ ಎಕಾನಮಿಯ ಆದಾಯದ ಪ್ರಕಾರದಲ್ಲಿ ಕರ್ನಾಟಕ ಹಿಂದೆ ಮಹಾರಾಷ್ಟ್ರದ ನಂತರ ಸರ್ 2ನೇ ಸ್ಥಾನದಲ್ಲಿ ಇರೋದನ್ನ ನೋಡ್ತೀರಾ. ಬಯೋ ಎಕಾನಮಿಗೆ ಸಂಬಂಧಪಟ್ಟಾಗಿ, ಬಯೋಟೆಕ್ನಾಲಜಿಗೆ ಸಂಬಂಧಪಟ್ಟಾಗಿ. ಸೊ ಈ ತರದೆಲ್ಲ ನೋಡ್ತೀರಾ. ಅದರ ಜೊತೆಯಲ್ಲಿ ನಮ್ಮಲ್ಲಿ ಏನಾಗಿದೆ, ಬೆಂಗಳೂರು ಟೆಕ್ ಶೃಂಗಸಭೆ ಅಂತೇಳಿ ಒಂದನ್ನು ನಡೆಸಿದ್ವಿ. ಸೊ ಕಾನ್ಫರೆನ್ಸ್, ಬೆಂಗಳೂರು ಟೆಕ್ ಶೃಂಗಸಭೆ ಅಂತ ಹೇಳ್ಕೊಂಡು. ಓಕೆ, ಸೊ ಈ ತರ ಕೂಡ ಇರುತ್ತೆ ನೋಡಿ ಕೆಲವೊಂದು ಸಂದರ್ಭದಲ್ಲಿ. ಸ್ಟಾರ್ಟ್ಅಪ್ ಗಳ ಬೆಳವಣಿಗೆ ಇದೆಯಲ್ಲ, ಇದರೊಳಗಡೆ ಏನ್ ಹೇಳ್ತಿದ್ರೆ, ಸೊ ಇಲ್ಲಿ ಸ್ಟಾರ್ಟ್ಅಪ್ ಗಳಿಗೆ ಅತ್ಯುತ್ತಮವಾದಂತ ಎನ್ವಿರಾನ್ಮೆಂಟ್ ಅನ್ನು ಹೊಂದಿರುವಂತ ರಾಜ್ಯಗಳನ್ನ ಮೆನ್ಷನ್ ಮಾಡ್ತಿದ್ರು. ಮಹಾರಾಷ್ಟ್ರ, ಕರ್ನಾಟಕ ಮತ್ತೆ ತೆಲಂಗಾಣ ಅಂತ ಹೇಳ್ತಿದ್ರು. ಮಹಾರಾಷ್ಟ್ರ, ಕರ್ನಾಟಕ ಮತ್ತು ತೆಲಂಗಾಣ. ಸೊ ಇವು ಸ್ಟಾರ್ಟ್ಅಪ್ ಗಳಿಗೆ ಒಳ್ಳೆಯ ಎನ್ವಿರಾನ್ಮೆಂಟ್ ಅನ್ನು ಹೊಂದಿದೆ ಅಂತ ಹೇಳ್ತಾರೆ. ಹೆಚ್ಚೆಚ್ಚು ಸ್ಟಾರ್ಟ್ಅಪ್ ಗಳು ಸ್ಟಾರ್ಟ್ ಆಗೋದಕ್ಕೆ ಇಲ್ಲಿ ಸೊ ನಿಮ್ಗೇನಿದೆ, ಬೇಕಾದಂತ ಪರಿಸರ ಇದೆ ಅಂತ. ಸೊ ಈ ತರದೆಲ್ಲ ಕಾನ್ಸೆಪ್ಟ್ ಗಳನ್ನ ನೋಡ್ಬೋದು. ಕರ್ನಾಟಕ ಹಿಂದೆ ಸೊ 2ನೇ ಅತಿ ಹೆಚ್ಚು ಸ್ಟಾರ್ಟ್ಅಪ್ ಗಳನ್ನ, ಅದು ಕೂಡ ಏನು ಪಟ್ಟಿ ಮಾಡಲಾದಂತ ರಾಜ್ಯಗಳಲ್ಲಿ ಅಂತೇಳಿ ಕೊಟ್ಟಿದ್ದಾರೆ, ಜಾಸ್ತಿ ಹೊಂದಿದೆ ಅಂತೇಳಿ. ಅದ್ರ ಜೊತೆಲಿ ಈ ತರದೆಲ್ಲ ಗ್ರ್ಯಾಂಡ್ ಚಾಲೆಂಜ್ ಎಲ್ಲ ಕೊಟ್ಟಿದ್ವಿ. ಅಗ್ರಿಕಲ್ಚರ್ ಗ್ರ್ಯಾಂಡ್ ಚಾಲೆಂಜ್ ಅಂತ ಸ್ಟಾರ್ಟ್ಅಪ್ ಗಳನ್ನ ಪ್ರಮೋಟ್ ಮಾಡೋದಕ್ಕಾಗಿ ಇರೋದು ಇದು. ಸ್ಟಾರ್ಟ್ಅಪ್ ಗಳನ್ನ ಪ್ರಮೋಟ್ ಮಾಡೋದಕ್ಕೆ ಯಾವ ರೀತಿಯಲ್ಲಿ ನಾವು ಗ್ರ್ಯಾಂಡ್ ಚಾಲೆಂಜ್ ಗಳನ್ನ ಕೊಡ್ತಿದ್ವಿ ಅಂತ ಕೇಳಿದಾಗ, ಒಂದು ಸಮಸ್ಯೆ ಕೊಡ್ತಾ ಇದೀವಿ. ಆ ಸಮಸ್ಯೆ ಆಧಾರ ಮೇಲೆ ಈ ಕಂಪನಿಗಳಿಗೆ ಏನಾಗ್ತಿದೆ, ಸ್ಟಾರ್ಟ್ಅಪ್ ಕಂಪನಿಗಳಿಗೆ ಇದಕ್ಕೆ ಸೊಲ್ಯೂಷನ್ ನೋಡ್ಕೊಡಿ. ಸೊ ಈ ಸೊಲ್ಯೂಷನ್ ಅನ್ನ ಯಾರ್ಯಾರು ಹುಡುಕ್ತಾರೋ ಅದರಲ್ಲಿಯೂ ಕೂಡ ಯಾವುದೋ ಒಂದು ಸೊಲ್ಯೂಷನ್ ಏನಿರ್ಬೋದು, ಬಹಳ ಚೆನ್ನಾಗಿರುವಂತ ಸೊಲ್ಯೂಷನ್ ಆಗಿರ್ಬೋದು, ಅದಕ್ಕೆ ನಾವೇನ್ ಮಾಡ್ತೀವಿ, ಸೊ ಒಂದಿಷ್ಟು ರಿವಾರ್ಡ್ ಅನ್ನ ಕೊಡ್ತೀವಿ ಅಂತ. ಸೊ ಅಗೇನ್ ಅಬ್ಸರ್ವ್ ಮಾಡಿ, ಎಷ್ಟು ಸೊಲ್ಯೂಷನ್ಸ್ ಗಳು ಬರ್ಬೋದು. ಅರ್ಥ ಆಗ್ತಿದೆ ಕಾನ್ಸೆಪ್ಟ್? ನೀವು ಯಾರಿಗೋ ಒಬ್ಬರಿಗೆ ಲಾಸ್ಟ್ ದುಡ್ಡು ಕೊಡ್ತೀರಾ, ಅಥವಾ ಒಂದು 5 ಜನಕ್ಕೆ ನೀವು ಸಮಾಧಾನಕರ ಬಹುಮಾನ ಅಂತ ಕೊಟ್ಟಿರ್ಬೋದು ಅಷ್ಟೇ. ಆದ್ರೆ ಐಡಿಯಾಸ್ ಎಷ್ಟು ಬರುತ್ತೆ? ಸೊ ಅದನ್ನೇ ಐಡಿಯಾ ಪಿಚಿಂಗ್ ಅಂತ ಕರಿತಿರಲ್ಲ, ನಾರ್ಮಲ್ ಆಗಿ ಐಡಿಯಾಗಳನ್ನ ಪಿಚ್ ಮಾಡಿದಾಗ ಈ ತರದ್ ನಿಮ್ಗೆ ಸೊ ಕಾನ್ಸೆಪ್ಟ್ ಏನಂತ. ಅಥವಾ ಇತ್ತೀಚಿನ ದಿನಗಳಲ್ಲಿ ಈ ತರದೆಲ್ಲ ನೀವು ನೋಡ್ತೀರಾ, ಲೋಗೋ ಡಿಸೈನ್ ಚಾಲೆಂಜ್ಗಳು. ಸೊ ಗವರ್ಮೆಂಟ್ ನ ಬೇರೆ ಬೇರೆ ಇನಿಷಿಯೇಟಿವ್ಗೆ ಲೋಗೋ ಡಿಸೈನ್ ಮಾಡೋದಕ್ಕೆ ಚಾಲೆಂಜ್ ಕೊಟ್ಟಿರ್ತಾರೆ. ಆ ಥರದೆಲ್ಲ ನೀವು ಕೊಟ್ಟಾಗ, ಈಗ ನಾರ್ಮಲ್ ಆಗಿ ನೀವೇನಾದ್ರೂ ಒಬ್ಬ ಗ್ರಾಫಿಕ್ ಡಿಸೈನರ್ಗೆ ದುಡ್ಡು ಕೊಟ್ಟು ಮಾಡಿಸ್ತೀರಾ ಅಂತಂದ್ರೆ ಅವ್ನು ಎಷ್ಟು ಕೊಡ್ಬೋದು ಆಪ್ಷನ್ಸು? ಸೊ ಒಂದು 10, 15, 20 ಹೋಗ್ಬೋದು. ಹಬ್ಬ ಅಂದ್ರೆ 50 ಹೋಗ್ಬೋದು. ಲಾಸ್ಟ್ ಮತ್ತೆ ತಲೆ ಕೆಟ್ಟರೆ ಏನಾಗ್ತಾನೆ, ನೀನೇ ಬಂದು ಕಂಪ್ಯೂಟರ್ ಮಾಡ್ಕೊ ಅಂತ ಹೇಳ್ತಾನೆ ಅದಲ್ಲ. ಸೊ ಇದಲ್ಲ ಅಂತಂದ್ರೆ, ಸೊ ಇಲ್ಲೇನಾಗತ್ತೆ, ಜನರಿಂದ ಬಹಳಷ್ಟು ಈ ಥರದ್ದು ನಿಮ್ಗೆ ಏನ್ ಬರುತ್ತೆ, ಇನ್ಪುಟ್ ಬರುತ್ತೆ. ಸೊ ಡೈರೆಕ್ಟ್ ಆಗಿ ಕೆಲವೊಂದನ್ನ ನೀವು ಯೂಸ್ ಮಾಡಿರ್ಬೋದು, ಮತ್ತೆ ಇಂಡೈರೆಕ್ಟ್ ಆಗಿ ಉಳಿದೋದನ್ನ ಯೂಸ್ ಮಾಡೋದಕ್ಕಾಗುತ್ತೆ. ಅಂದ್ರೆ ಏನಾಗುತ್ತೆ ಅಲ್ಲಿ, ಸೊ ಅವ್ರಿಗೆ ಬಹಳ ಕಡಿಮೆ ಇನ್ವೆಸ್ಟ್ಮೆಂಟ್ ಅಲ್ಲಿ ಜಾಸ್ತಿ ಆಪ್ಷನ್ ಸಿಗುತ್ತೆ ಅಂತ ಹೇಳ್ತಾರೆ. ಸೊ ಅದೆಲ್ಲ ಅಗ್ರಿಕಲ್ಚರ್ ಗ್ರ್ಯಾಂಡ್ ಚಾಲೆಂಜ್ ಅಲ್ಲಿ ಕೂಡ ಅದೇ ತರ ಮಾಡುವಂತ ಪ್ರಯತ್ನ ಮಾಡಿದೆ. ಅಗ್ರಿಕಲ್ಚರ್ ಗ್ರ್ಯಾಂಡ್ ಚಾಲೆಂಜ್ ಅಲ್ಲಿ ಕೂಡ ಅದೇ ತರ ಮಾಡುವಂತ ಪ್ರಯತ್ನ. ಓಕೆ, ಸೊ ಇನ್ನು ಬೆಂಗಳೂರು ಟೆಕ್ ಶೃಂಗಸಭೆ ಅಂತ ಹೇಳಿ ಮಾಡಿದ್ವಿ ಅಂತ ಹೇಳಿದೆ. ಸೊ ಇದರ ಒಳಗಡೆ ನೀವೇನಾದ್ರೂ ನೋಡ್ತೀರಾ ಅಂತಂದ್ರೆ, ಸೊ ಈ ತರ ಇದೆ ನೋಡಿ. ಓಕೆ, ಬೆಂಗಳೂರು ಟೆಕ್ ಶೃಂಗಸಭೆ ಅಂತಂದಾಗ ಇದೇನು ಏಷ್ಯಾದ ಅತಿ ದೊಡ್ಡ ಟೆಕ್ ಶೃಂಗಸಭೆ ಇದೆ. ಸೊ ಏಷ್ಯಾದಲ್ಲೇ ನಡೆದಿರುವಂತ ಅತಿ ದೊಡ್ಡದಾದಂತ ಈ ತರದ ಟೆಕ್ನಿಕಲ್ ಕಾನ್ಫರೆನ್ಸ್ ಅಂತ ಹೇಳ್ತಾರೆ, ಟೆಕ್ ಕಾನ್ಫರೆನ್ಸ್. ಸೊ ಏಷ್ಯಾದಲ್ಲೇ ಅತಿ ದೊಡ್ಡದು. ಸೊ ಇದನ್ನ ಮಾಡಿರೋದು ಯಾರು? ಕರ್ನಾಟಕ ಸರ್ಕಾರದ ಎಲೆಕ್ಟ್ರಾನಿಕ್ಸ್, IT ಅಂಡ್ ಬಯೋಟೆಕ್ನಾಲಜಿ ಪ್ಲಸ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಡಿಪಾರ್ಟ್ಮೆಂಟ್ ಅಂತ ಹೇಳ್ತಾರೆ. ಸೊ ಆ ಡಿಪಾರ್ಟ್ಮೆಂಟ್ಗಳು ಯಾವುದು? ಸೊ ಅದು ಕೂಡ ಕೆಲವೊಂದು ಸಂದರ್ಭದಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಎಸ್. ಸೊ ಇನ್ನು ಅತಿ ಹೆಚ್ಚಾಗಿ ನಾವು ರಫ್ತು ಮಾಡೋದೇನು? ರಾಜ್ಯ ಯಾವುದನ್ನು ಅತಿ ಹೆಚ್ಚಾಗಿ ರಫ್ತು ಮಾಡುತ್ತೆ? ಎಲೆಕ್ಟ್ರಾನಿಕ್ಸ್ ಮತ್ತೆ ಕಂಪ್ಯೂಟರ್ ಸಾಫ್ಟ್ವೇರ್. ಸೊ ಇದನ್ನ ಯಾವ ಲೆವೆಲ್ಗೆ ಅಂತ ನೋಡಿ, ಭಾರತದ ಒಟ್ಟಾರೆ ಎಲೆಕ್ಟ್ರಾನಿಕ್ಸ್ ಮತ್ತೆ ಸಾಫ್ಟ್ವೇರ್ ರಫ್ತಿನಲ್ಲಿ ಕರ್ನಾಟಕ 3ನೇ ಒಂದು ಭಾಗಕ್ಕಿಂತ ಜಾಸ್ತಿ, 1/3ಗಿಂತ ಜಾಸ್ತಿ, ನಿಯರ್ಲಿ 40% ಏನಿಲ್ಲ. ಸೊ ಅದನ್ನ ಭಾರತದ ಒಟ್ಟಾರೆ ರಫ್ತಿನಲ್ಲಿ ಸೊ ಕರ್ನಾಟಕದ ಎಲೆಕ್ಟ್ರಾನಿಕ್ಸ್ ಅಂಡ್ ಸಾಫ್ಟ್ವೇರ್ ನ ರಫ್ತಿನ ಪಾತ್ರ ಇದೆ ಅಂತ. ಅಷ್ಟು ಜಾಸ್ತಿಯಾಗಿ ನಾವೇನ್ ಮಾಡ್ತಿದ್ವಿ, ಎಕ್ಸ್ಪೋರ್ಟ್ ಮಾಡ್ತಿದ್ವಿ ಅಂತ ಹೇಳ್ತೀವಿ. ಸೊ ಇದು ಕೆಲವೊಂದು ಪಾಯಿಂಟ್ಗಳು. ಅಗೇನ್
ಕೆಲವೊಂದು ಸಂದರ್ಭದಲ್ಲಿ ನಿಮ್ಗೆ ಏನಿರುತ್ತೆ ಐತಿಹಾಸಿಕವಾಗಿ ಕರ್ನಾಟಕ ಯಾವ್ದಕ್ಕಾಗಿ ಫೇಮಸ್ ಇತ್ತು ಅದನ್ನು ಕೂಡ ನೋಡ್ತೀವಿ. ಸಾಂಬಾರ ವಸ್ತುಗಳು ಈ ಥರದ್ದೆಲ್ಲ ಇದೆ. ಓಕೆ, ಸೊ ಇನ್ನು ಇಲ್ಲೇನಾದ್ರೂ ನೀವು ಅಬ್ಸರ್ವ್ ಮಾಡ್ತೀರಾ ಅಂತಂದ್ರೆ ಅತಿ ಹೆಚ್ಚು ಯಾವುದು? ಸೊ ಅತಿ ಹೆಚ್ಚು ಇಲೆಕ್ಟ್ರಾನಿಕ್ಸ್ ಮತ್ತೆ ಕಂಪ್ಯೂಟರ್ ಸಾಫ್ಟ್ವೇರ್ಗಳು ಅತಿ ಹೆಚ್ಚಾಗಿ ಕಾಣುತ್ತೆ. ಸೊ ಇದು ಎಷ್ಟು ಅಮೌಂಟ್ ಅಂತ ಕೂಡ ಕೊಟ್ಟಿದ್ದಾರೆ. ಸೊ ಅಮೌಂಟ್ ಎಷ್ಟು? ನೆಕ್ಸ್ಟ್ ಸ್ಥಾನದಲ್ಲಿ ಇಂಜಿನಿಯರಿಂಗ್ ಮತ್ತೆ ಪೆಟ್ರೋಲಿಯಂ ಉತ್ಪನ್ನಗಳು ಕಾಣುತ್ತೆ. ಇಂಜಿನಿಯರಿಂಗ್ ಮತ್ತೆ ಪೆಟ್ರೋಲಿಯಂ ಉತ್ಪನ್ನಗಳು. ಸೊ ಇವು ರಫ್ತುಗೆ ಸಂಬಂಧಪಟ್ಟಾಗಾಯ್ತು. ಸೊ ಇನ್ನು ವ್ಯವಸಾಯ ಉತ್ಪನ್ನಗಳಿಗೆ ಸಂಬಂಧಪಟ್ಟಾಗ ಇನ್ನು ಜಾಸ್ತಿಯಾಗಿ ನಾವು ರಫ್ತು ಮಾಡ್ತೀವಿ ಅಂತ ಕೇಳಿದಾಗ ಅತಿ ಹೆಚ್ಚಾಗಿ ರಫ್ತು ಮಾಡೋದು ನೋಡಿ. ಸೊ ಅತಿ ಹೆಚ್ಚಾಗಿ ರಫ್ತು ಮಾಡೋದು ಇದು ಸಕ್ಕರೆ ಮತ್ತು ಸಕ್ಕರೆಗೆ ಸಂಬಂಧಪಟ್ಟಂತ ಪದಾರ್ಥಗಳು. ಓಕೆ, ಸಕ್ಕರೆ ಮತ್ತು ಸಕ್ಕರೆಗೆ ಸಂಬಂಧಪಟ್ಟಂತ ಪದಾರ್ಥಗಳು, ಸಕ್ಕರೆ ಅತಿ ಹೆಚ್ಚು. ಸೊ ಇನ್ನು ಎರಡನೇ ಸ್ಥಾನದಲ್ಲಿ ಏನಿದೆ? ಸೊ ಎರಡನೇ ಸ್ಥಾನದಲ್ಲಿ ಕಾಫಿ, ಟೀ, ಮೀಟ್ ಮತ್ತು ಮಸಾಲೆ ಪದಾರ್ಥಗಳು ಎರಡನೇ ಸ್ಥಾನದಲ್ಲಿ ಕಾಣುತ್ತೆ. ಸೊ ಇನ್ನು ಮೂರನೇ ಸ್ಥಾನದಲ್ಲಿ ನೀವೇನಾದ್ರೂ ನೋಡ್ತೀರಾ ಅಂತ ಕೇಳಿದ್ರೆ ಸೊ 281 ಯಾವ್ದಿದು? ಧಾನ್ಯಗಳು, ಆಹಾರ ಧಾನ್ಯಗಳು ಮೂರನೇ ಸ್ಥಾನದಲ್ಲಿ ಕಾಣುತ್ತೆ. ಓಕೆ, ಆಹಾರ ಧಾನ್ಯಗಳು ಮೂರನೇ ಸ್ಥಾನದಲ್ಲಿ. ಸೊ ಇವೆಲ್ಲ ನಮ್ ರಫ್ತು ಜಾಸ್ತಿ ಯಾವ್ಯಾವ್ದನ್ನ ಮಾಡ್ತೀವಿ ಅಂತ ರಫ್ತು ಮಾಡುವಂತ ಕೆಲವೊಂದು ವಸ್ತುಗಳು. ಸೊ ಇವುಗಳನ್ನ ಓವರ್ ಆಲ್ ಆಗಿ ನಾವು ನೋಡ್ತೀವಿ. ಸೊ ಇದರ ಜೊತೆಯಲ್ಲಿ ಕರ್ನಾಟಕದಲ್ಲಿ ಇವೆಲ್ಲಕ್ಕೆ ಸಂಬಂಧಪಟ್ಟಾಗಿ ನೋಡಲ್ ಏಜೆನ್ಸಿಯಾಗಿ ಯಾವ್ದನ್ನು ಸ್ಥಾಪನೆ ಮಾಡಿದ್ವಿ ರಫ್ತನ್ನ ಪ್ರಮೋಷನ್ ಮಾಡೋದಕ್ಕೆ ಅಂತ ಕೇಳಿದಾಗ ವಿಶ್ವೇಶ್ವರಯ್ಯ. ಸೊ ವಿಶ್ವೇಶ್ವರಯ್ಯ ಟ್ರೇಡ್ ಪ್ರಮೋಷನ್ ಸೆಂಟರ್ ಅಂತೇಳಿ ಒಂದೊಂದು ಮಾಡಿದ್ವಿ. ವಿಶ್ವೇಶ್ವರಯ್ಯ ಟ್ರೇಡ್ ಪ್ರಮೋಷನ್ ಸೆಂಟರ್ ಅಂತ ಹೇಳಿ. ಓಕೆ, ವಿಶ್ವೇಶ್ವರಯ್ಯ ಟ್ರೇಡ್ ಪ್ರಮೋಷನ್ ಸೆಂಟರ್. ಅದರ ಜೊತೆಯಲ್ಲಿ ಇವೆಲ್ಲ ಬೇರೆ ಬೇರೆ ಕೆಲಸಗಳನ್ನ ಮಾಡ್ತೀವಿ. ರಫ್ತು ಮಾಡೋದು ಹೇಗೆ, ರಫ್ತನ್ನ ಯಾವ ತರ ಮಾಡಬೇಕು, ಯಾವ ರೀತಿಯ ವಸ್ತುಗಳಿಗೆ ಬೇಡಿಕೆ ಇದೆ, ಸರ್ಟಿಫಿಕೇಶನ್ ತಗೊಳ್ಬೇಕು ಅಂತಂದ್ರೆ ಯಾವ ತರ ತಗೋಬೇಕು, ಸೊ ಅದರ ಕ್ವಾಲಿಟಿಯನ್ನ ಎಷ್ಟನ್ನ ಮೇಂಟೈನ್ ಮಾಡಬೇಕು, ಅದ್ರ ರಿಲೇಟೆಡ್ ಟ್ರೈನಿಂಗ್ ಆಗಿರ್ಬೋದು. ಸೊ ಇವೆಲ್ಲ ಕೆಲಸಗಳನ್ನ ಮಾಡ್ತಿದ್ರೆ ಅಗೇನ್ ಇದು ಯಾವ್ದು ಹೆಲ್ಪ್ ಆಗುತ್ತೆ? ಮೇನ್ಸ್ಗೆ ಆನ್ಸರ್ ರೈಟಿಂಗ್ ಹೆಲ್ಪ್ ಆಗುತ್ತೆ. ಸೊ ಏನೇನು ಗವರ್ಮೆಂಟ್ ಇನಿಷಿಯೇಟಿವ್ಸ್ ಇದೆ. ಸೊ ಇನ್ನು ಆಮದು ಏನ್ ಮಾಡ್ಕೋತೀವಿ ಅಂತ ಕೇಳಿದಾಗ ಅತಿ ಹೆಚ್ಚಾಗಿ ಮಾಡೋದು ಪೆಟ್ರೋಲಿಯಂ ಕ್ರೂಡ್. ಪೆಟ್ರೋಲಿಯಂ ಕ್ರೂಡ್ ಏನಿಲ್ಲ ಇದನ್ನ ಅತಿ ಹೆಚ್ಚು ಕ್ರೂಡ್ ಆಯಿಲ್. ಸೊ ಎರಡು ಪೆಟ್ರೋಲಿಯಂ ಉತ್ಪನ್ನ ಎರಡನೇ ಸ್ಥಾನದಲ್ಲಿದೆ. ಟೆಲಿಕಾಂ ಉತ್ಪನ್ನಗಳು ಮೂರನೇ ಸ್ಥಾನದಲ್ಲಿದೆ. ಪೆಟ್ರೋಲಿಯಂ ಕ್ರೂಡ್, ಪೆಟ್ರೋಲಿಯಂ ರಿಫೈನ್ಡ್ ಪೆಟ್ರೋಲಿಯಂ ಆಯಿಲ್ಸ್ ಗಳನ್ನ ಹೇಳ್ತಿದ್ರ. ಸೊ ಅದರ ಜೊತೆಲಿ ಟೆಲಿಕಮ್ಯುನಿಕೇಶನ್ ಪ್ರಾಡಕ್ಟ್ಸ್. ಸೊ ಅದು ಮೊದಲ ಮೂರು ಸ್ಥಾನದಲ್ಲಿ ಇರುವಂಥದ್ದು. ಓಕೆ, ಸೊ ಇವಿಷ್ಟು ನಮಗೆ ಮೂರನೇ ಚಾಪ್ಟರ್. ಕೆಲವೊಂದು ಪ್ರಶ್ನೆಗಳನ್ನ ಆನ್ಸರ್ ಮಾಡಿ ಅಲ್ಲಿಗೆ ನಾವೇನ್ ಮಾಡೋಣ, ಕ್ಲಾಸ್ ಅನ್ನ ಎಂಡ್ ಮಾಡೋಣ. ಸೊ ಪ್ರಶ್ನೆ ನಂಬರ್ 1, ಭಾರತಕ್ಕೆ ಹರಿದು ಬರುವ ವಿದೇಶಿ ನೇರ ಹೂಡಿಕೆಗಳಿಗೆ ಸಂಬಂಧಪಟ್ಟ ಹಾಗೆ ಈ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ. ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ಗೆ ಮಹಾರಾಷ್ಟ್ರ ರಾಜ್ಯ ಭಾರತಕ್ಕೆ ಬರುವ FDI ನಲ್ಲಿ 38.80ನಷ್ಟು ಒಳ ಹರಿವನ್ನ ಹೊಂದಿದ್ದು ಅತಿ ಹೆಚ್ಚು ವಿದೇಶಿ ನೇರ ಹೂಡಿಕೆ ಪಡೆಯುವ ರಾಜ್ಯವಾಗಿದೆ. ಸರಿ ಇದೆ. ಕರ್ನಾಟಕ ರಾಜ್ಯವು ಭಾರತಕ್ಕೆ ಬರುವ FDI ನಲ್ಲಿ 10.80ನಷ್ಟು ಒಳಹರಿವನ್ನು ಹೊಂದಿದ್ದು ವಿದೇಶಿ ಹೂಡಿಕೆ ಪಡೆಯುವ ರಾಜ್ಯಗಳ ಪಟ್ಟಿಯಲ್ಲಿ ಮೂರನೇ ಸ್ಥಾನದಲ್ಲಿದೆ. ಸೊ ಇದು ರಾಂಗ್ ಆಗುತ್ತೆ. ಇದು ನಂಬರ್ ಕೂಡ ರಾಂಗ್, 13 ಪಾಯಿಂಟ್ ಇದೆ. ಸೊ ಇದು ಕೂಡ ರಾಂಗ್, ಮತ್ತೆ ಅದೇ ರೀತಿಯಲ್ಲಿ ನಂಬರ್ ಕೂಡ ರಾಂಗ್. ಸೊ ಆನ್ಸರ್ ಏನಾಗುತ್ತೆ? ಸರಿಯಾದ ಹೇಳಿಕೆ ಇರೋದ್ರಿಂದಾಗಿ 1 ಮಾತ್ರ. ಸೊ ನೆಕ್ಸ್ಟ್, ಉದಯೋನ್ಮುಖ ಟೆಕ್ ಕ್ಲಸ್ಟರ್ಗಳನ್ನ ಉತ್ತೇಜಿಸುವುದು, ದತ್ತಾಂಶ ಕೇಂದ್ರಗಳ ಸ್ಥಾಪನೆಗಳಿಗೆ ಉತ್ತೇಜನ ಅಂದ್ರೆ ಡಾಟಾ ಸೆಂಟರ್ಗೆ ಸಂಬಂಧಪಟ್ಟ ಹಾಗೆ ಇದು, ಮತ್ತು ಉದಯೋನ್ಮುಖ ತಂತ್ರಜ್ಞಾನ ಉದ್ಯಮಗಳಿಗೆ ದತ್ತಾಂಶ ನಿರ್ವಹಣೆ, ಭದ್ರತೆ, ವಹಿವಾಟು, ಶೇಖರಣಾ ಸೇವೆಗಳಿಗೆ ಸಂಬಂಧಪಟ್ಟಂತ ವಾತಾವರಣವನ್ನ ಸೃಷ್ಟಿ ಮಾಡುವುದು ಯಾವ ನೀತಿಯ ಭಾಗವಾಗಿದೆ ಅಂತ ಕೇಳ್ತದೆ. ಸೊ ಅದು ಯಾವುದು? ದತ್ತಾಂಶ ಕೇಂದ್ರ ನೀತಿಗೆ ಸಂಬಂಧಪಟ್ಟಿದೆ. ಅಗೇನ್ ಉಳಿದಂತ ನೀತಿಗಳನ್ನು ಕೂಡ ನೀವು ಒಂದ್ಸಲ ಓದ್ಬೇಕು ನಂತರದಲ್ಲಿ. ಭಾರತದಲ್ಲಿ ಸ್ಟಾರ್ಟ್ಅಪ್ ಸಂಸ್ಕೃತಿಗೆ ಪೂರಕ ವಾತಾವರಣವನ್ನು ಹೊಂದಿರುವಂತ ಮೊದಲ 3 ರಾಜ್ಯಗಳ ಪಟ್ಟಿಯಲ್ಲಿ ಈ ಕೆಳಗಿನ ಯಾವ ರಾಜ್ಯ ಇಲ್ಲ? ಜಾರ್ಖಂಡ್ ಇಲ್ಲ, ಅದಲ್ಲ, ಇದು 3 ಇದೆ, ಜಾರ್ಖಂಡ್ ಇಲ್ಲ. ಓಕೆ, ಸೊ ನೆಕ್ಸ್ಟ್, ಬೆಂಗಳೂರು ಟೆಕ್ ಶೃಂಗಸಭೆ 2023 ಏಷ್ಯಾದ ಅತಿ ದೊಡ್ಡ ಟೆಕ್ ಇವೆಂಟ್ ಆಗಿತ್ತು. ಇದನ್ನು ಯಾವ ಇಲಾಖೆ ಆಯೋಜಿಸುತ್ತೆ? ಸೊ ಆಯೋಜನೆ ಮಾಡಿದ್ದು ಎಲೆಕ್ಟ್ರಾನಿಕ್ಸ್, IT, BT, SNT ಇಲಾಖೆ ಅಂತ ಹೇಳಿ. ಕರ್ನಾಟಕವು ಈ ಕೆಳಗಿನ ಯಾವ ಉತ್ಪನ್ನವನ್ನು ಅತಿ ಹೆಚ್ಚಾಗಿ ರಫ್ತು ಮಾಡುತ್ತದೆ? ಎಲೆಕ್ಟ್ರಾನಿಕ್ಸ್ ಅಂಡ್ ಸಾಫ್ಟ್ವೇರ್. ಎಲೆಕ್ಟ್ರಾನಿಕ್ಸ್ ಅಂಡ್ ಸಾಫ್ಟ್ವೇರ್ ಅಂತ ಕೇಳ್ತಾರೆ. ಕರ್ನಾಟಕ ರಾಜ್ಯದಲ್ಲಿ ಈ ಕೆಳಗಿನ ಯಾವ ಸಂಸ್ಥೆಯನ್ನ ರಫ್ತು ಉತ್ತೇಜನಾ ಕಾರ್ಯಗಳಿಗಾಗಿ ನೇಮಕ ಮಾಡಲಾಗಿದೆ? ವಿಶ್ವೇಶ್ವರಯ್ಯ ಟ್ರೇಡ್ ಪ್ರಮೋಷನ್ ಸೆಂಟರ್. ಸೊ ಈ ತರದ್ದು ಸ್ಟ್ರೇಟ್ ಅವೇ ನಿಮ್ಗೆ ಏನಾಗ್ಬೋದು, ಫ್ಯಾಕ್ಚುಯಲ್ ಕ್ವಶನ್ ಕೂಡ ಬರ್ಬೋದು ಅಥವಾ ಟ್ರೆಂಡ್ ಬೇಸ್ಡ್ ಸ್ಟೇಟ್ಮೆಂಟ್ ಕ್ವಶನ್ಗಳು ಕೂಡ ಬರ್ಬೋದು. ಓಕೆ, ಸೊ ಇಲ್ಲಿಗೆ 3ನೇ ಚಾಪ್ಟರ್ ಮುಗಿಸಿದ್ವಿ. ಸೊ ಅಲ್ಲಿಗೆ ಇವತ್ತಿನ ಕ್ಲಾಸ್ ಅನ್ನು ಮುಗಿಸೋಣ.